ನಮಸ್ಕಾರ. ಮತ್ತೊಂದ್ಸರಿ ನೀಲಿಪಡೆ ಎಪಿಸೋಡ್ಗೆ ಸ್ವಾಗತ. ಈ ಸಾರಿ ಈ ಎಪಿಸೋಡ್ ನಮ್ಗೆ ಸ್ಪೆಷಲ್ ಆಗಿದ್ದು ಯಾಕಂದ್ರೆ 2 ರೀಸನ್ ಇಂದ. ಒಂದೇದು ಬಂದು ಇದು ನಮ್ದು 25ನೇ ಎಪಿಸೋಡ್. ಸೊ 25ನೇ ಎಪಿಸೋಡ್ ಆಗಿದ್ದಕ್ಕೆ ಅದು ಸ್ಪೆಷಲ್. ಯಾಕಂದ್ರೆ ಕನ್ಸಿಸ್ಟೆಂಟ್ ಆಗಿ ನಾವು ಮಾಡ್ತೀವೋ ಇಲ್ವೋ ಅಂತ ನಮಗೂ ಐಡಿಯಾ ಇರಲಿಲ್ಲ ಸ್ಟಾರ್ಟ್ ಮಾಡಿದಾಗ. ಜಸ್ಟ್ ಅವ್ರು ಸ್ಟಾರ್ಟ್ ಮಾಡ್ಬೇಕಿತ್ತು, ಫುಟ್ಬಾಲ್ ನ ಕನ್ನಡಕ್ಕೆ ತರಬೇಕಿತ್ತು, ಇಂಡಿಯನ್ ಫುಟ್ಬಾಲ್ ನ ಏನ್ ಇರ್ತಿದೆ ಅದೆಲ್ಲ ಕನ್ನಡಕ್ಕೆ ತರಬೇಕನ್ನೋ ಒಂದೇ ಒಂದು ಇಂಟೆನ್ಷನ್ ಸ್ಟಾರ್ಟ್ ಮಾಡಿದ್ದು. ಅದರಲ್ಲಿ 25 ಎಪಿಸೋಡ್ ಆಗ್ತಿರೋದು ನಮಗೆ ಒಂದು ಹೆಮ್ಮೆ ಇದೆ, ಬಿಕಾಸ್ ಕನ್ಸಿಸ್ಟೆಂಟ್ ಆಗಿದ್ದೀವಿ ಅನ್ನೋದ್ರಿಂದ. ಸೊ ಇದು ಇನ್ನು ನಮ್ದು ಫಸ್ಟ್ ಸೀಸನ್ ನಾವು ಮಾಡ್ತಾ ಇರೋದು ಇದು. ಅದರಲ್ಲೇ 25 ಎಪಿಸೋಡ್ ಆಗಿದೆ ಆಲ್ರೆಡಿ. ಸೊ ಆದ ಕಾರಣಕ್ಕೆ ನಾವು ಆಲ್ರೆಡಿ ಮುಂಚೆ ಹೇಳಿರೋ ತರ ಇದು ಫ್ಯಾನ್ಸ್ ಶೋನೆ. ಇದು ಡೇ 1 ಇಂದಾನು ಫ್ಯಾನ್ಸ್ ಶೋನೆ, ಇದು ಯಾವಾಗಲೂ ಫ್ಯಾನ್ ಶೋನ್ ಆಗಿರುತ್ತೆ. ಸೊ ಆದ ಕಾರಣ ಈ ಸ್ಪೆಷಲ್ ಎಪಿಸೋಡ್ಗೆ ಕೆಲವೊಂದು ಫ್ಯಾನ್ಸ್ ಕರ್ಸ್ತಿದ್ವಿ ನಾವು. ಅಂದ್ರೆ ನಮ್ಮ BFC ಫ್ಯಾನ್ಸ್ ಇವರು. ಇವರು ಆಕ್ಚುಲಿ ಏನ್ ಸ್ಪೆಷಲ್ ಅಂದ್ರೆ, ಇಬ್ರು ಆಕ್ಚುಲಿ ಟ್ರಾವೆಲ್ ಮಾಡ್ತಾರೆ, ಪ್ರತಿ ಮ್ಯಾಚ್ ಡೇ ಟ್ರಾವೆಲ್ ಮಾಡ್ತಾರೆ. ನಾವು ಒಂದ್ಸರಿನೇ ಅವೇ ಗೇಮ್ಗೆ ಹೋದ್ರೆ ನಮ್ಗೆ ಒಂಥರ ಫೀಲ್ ಇರುತ್ತೆ ಅದು. ಸೊ ಆ ತರ ಇವರು ಎವ್ರಿ ಮ್ಯಾಚ್ ಡೇ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತಾರೆ, ಬೇರೆ ಸಿಟಿಯಿಂದ, ಕರ್ನಾಟಕದಿಂದ ಮತ್ತೆ ಕೇರಳದಿಂದ. ಅದ್ರ ಜೊತೆಗೆ ನಮ್ಗೆ ಇನ್ನೊಬ್ಬ ಫ್ಯಾನ್ ಇದಾರೆ. ಅವ್ರು ಏನಂದ್ರೆ ಅವ್ರು ಆಡ್ತಾ ಇದಾರೆ, ಈಸ್ ಎ ಪ್ಲೇಯರ್, ಇವಾಗ್ಲೂ ಆಡ್ತಾ ಇದಾರೆ ಅವರು. BDFA ನಮ್ದ BDFA ಅಲ್ಲಿ ಆಡ್ತಾ ಇದಾರೆ ಅವರು. ಸೊ ಇವ್ರಿಬ್ರ ಬಗ್ಗೆ ತಿಳ್ಕೊಳ್ಳೋಣ, ಮತ್ತೆ ಜಾಸ್ತಿ ಬೆಂಗಳೂರು ಫುಟ್ಬಾಲ್ ಬಗ್ಗೆ ತಿಳ್ಕೊಳ್ಳೋಣ, ಮತ್ತೆ BFC ಬಗ್ಗೆ ಮಾತಾಡೋಣ ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ಈ ಎಪಿಸೋಡ್ ನ ಮಾಡ್ತಾ ಇದೀವಿ. ಸೊ ಲೇಟ್ ಮಾಡೋದಕ್ಕಿಂತ ಮುಂಚೆ ನಾನು ಅವ್ರನ್ನ ವೆಲ್ಕಮ್ ಆಗ್ಬಿಡ್ತೀನಿ. ಸುನಿ, ವೆಲ್ಕಮ್ ಟು ದ ನೀಲಿ ಪಡೆ. ಫಸ್ಟ್ ಟೈಮ್ ಬರ್ತಾ ಇದ್ದೀರಾ, ನಿಮ್ಗೂ ಸ್ವಾಗತ. ಅಂಡ್ ಯಶ್ ನಮ್ ರೆಗ್ಯುಲರ್, ಬಟ್ ಇವತ್ತವರು ನಾವು ಕ್ವಶನ್ ಕೇಳೋದು ನಮ್ಗೆ ಆನ್ಸರ್ ಮಾಡೋ ಪ್ಲೇಸ್ ಅಲ್ಲಿ ಕೂತಿರ್ತಾರೆ, ಅವ್ರಿಗೂ ಕೂಡ ಸ್ವಾಗತ. ಮತ್ತೆ ನಾನು ಇನ್ನು ಪ್ಲೇಯರ್ ಆಗಿ ಆಡ್ತಿದಾರೆ ಅಂತ ಹೇಳಿದ್ನಲ್ಲ, ದರ್ಶನ್ ಹೆಗ್ಡೆ, ಇವ್ರು ಆಕ್ಚುಲಿ ಬಂದು BDFA ಅಲ್ಲಿ ಆಡ್ತಾ ಇದಾರೆ ಇವಾಗ ಪ್ರೆಸೆಂಟ್ಲಿ ಕೂಡ. ಸೊ ಅವ್ರ ಬಗ್ಗೆ ಯಾವ ತರ ಇದೆ BDFA ಮತ್ತೆ ಯಾವ ತರ ಇದೆ ಕರ್ನಾಟಕ ಬೆಂಗಳೂರು ಫುಟ್ಬಾಲ್ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ನಿಮ್ 3 ಜನಕ್ಕೂ ಸ್ವಾಗತ. ನಮ್ 25ನೇ ಎಪಿಸೋಡ್ ಬಂದದಕ್ಕೆ ಧನ್ಯವಾದ ಆಗಿ. Welcome, guys. ವೆಲ್ಕಮ್ ಟು. Thank you, bro. Thank you. ಓಕೆ. ಸೊ ನಾನ್ ಮೊದಲನೇದಾಗಿ ಸುನಿಯಿಂದ ಸ್ಟಾರ್ಟ್ ಮಾಡ್ತೀವಿ. ಸುನಿ, ನಮ್ಗೆಲ್ರಿಗೂ ಗೊತ್ತೇ ಇದೆ ಬೆಂಗಳೂರು ಮತ್ತೆ ಕೇರಳ ರೈವಲ್ರಿ ಏನಿದೆ ಅಂತ. ISL ಬೆಂಗಳೂರು ಬಂದಾಗಿಂದಾನು ಇದೊಂದು ಸ್ಟಾರ್ಟ್ ಆಗಿತ್ತು. ಅದು ಅನ್ಹೆಲ್ದಿ ಆಗಿ ಸ್ಟಾರ್ಟ್ ಆಗಿ ಈಗ ಒಂಥರ ಹೆಲ್ದಿ ರೈವಲ್ರಿ ನಡೀತಿದೆ ಅನ್ಕೊಂತಿದ್ದೀನಿ ನಾನು. ಯಾಕಂದ್ರೆ ಅದು ಬೇಕು, ಒಂದೆರಡು ಟೀಮ್ಗಳು ಪ್ರಾಸ್ಪರ್ ಆಗ್ಬೇಕು ಅಂದ್ರೆ ಫ್ಯಾನ್ಸ್ ಅಲ್ಲಿ ಅದೊಂದು ಚಿಕ್ಕದಾಗಿ ವಾರ್ ಇದ್ರೆ ಚೆನ್ನಾಗಿರುತ್ತೆ. ಆ ಒಂದು ಇಂಟಿಮೇಟ್ ಆಗಿ ಅದು ಒಂದು ಫೈರ್ ಇರುತ್ತೆ ಅಂತ. ಸೊ ನೀವು ಪ್ರತಿ ಮ್ಯಾಚ್ ಡೇ, ಈ ಸೀಸನ್ ಲಾಸ್ಟ್ ಸೀಸನ್ ಪ್ರತಿ ಮ್ಯಾಚ್ ಡೇ ಕೇರಳದಿಂದ ಬೆಂಗಳೂರಿಗೆ ಬರ್ತಾ ಇದ್ರ. ಮತ್ತೆ ಇನ್ನೊಂದೇನಂದ್ರೆ ಸುನಿ ಅವರು ಮೆಂಬರ್ ಕೂಡ. ಸೊ ಅವರು ಕೇರಳದಲ್ಲಿ ಇದ್ರು ಕೂಡ ಅವ್ರಿಗೆ ಅನ್ಸರ್ಟನ್ ಇದ್ರು, ನೆಕ್ಸ್ಟ್ ಎವ್ರಿ ಮ್ಯಾಚ್ ಡೇ ಅವ್ರು ಬರ್ತಾರೆ ಇಲ್ಲ ಅಂತ ಅನ್ಸರ್ಟನ್ ಇದ್ರು, ಅದೇನು ಲೆಕ್ಸ್ದೆ ಅವ್ರು ಮೆಂಬರ್ ಆಗಿದ್ರು, ಅದು ಪ್ಲಾಟಿನಂ ಮೆಂಬರ್ ಅವರು. ಸೊ ಅಲ್ಲಿಂದ ನಂಗೆ ನಿಮ್ಗೆ ಈ ಕೇರಳದಿಂದ ಎವ್ರಿ ಮ್ಯಾಚ್ ಡೇ ಟ್ರಾವೆಲ್ ಮಾಡೋದ್ ಯಾವ ತರ ಮಾಡ್ತಿದ್ರೆ ಅಥವಾ ಯಾವ ತರ ಹಾಸ್ಟೆಲ್ ಆಗ್ತಿದೆ ಅದೆಲ್ಲ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ, ನಿಮಗ್ BFC ಎಲ್ಲಿಂದ ಸ್ಟಾರ್ಟ್ ಆಯ್ತು? BFC ಅಥವಾ ಫುಟ್ಬಾಲ್ ಅನ್ನೋದು ಎಲ್ಲಿಂದ ಸ್ಟಾರ್ಟ್ ಆಯ್ತು ನಿಮ್ಗೆ? ಫುಟ್ಬಾಲ್ ಅಂತ ಹೇಳುವಾಗ ನನಗೆ ಎಸ್ಪೆಷಲಿ ಸ್ಟಾರ್ಟ್ ಆಗಿದ್ದು ಯುರೋಪಿಯನ್ ಫುಟ್ಬಾಲ್ ಇಂದಾನೆ. ಆಬ್ವಿಯಸ್ಲಿ ನಮ್ಗೆಲ್ಲರಿಗೂ ಅಲ್ಲಿಂದಾನೆ ಸ್ಟಾರ್ಟ್ ಆಗಿದ್ದು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಆಬ್ವಿಯಸ್ಲಿ ಕೆಲಸ ಮಾಡುವಾಗ ನಾನು ಯೂಶಲಿ ನ್ಯೂಸ್ ಪೇಪರ್ ಸ್ವಲ್ಪ ಜಾಸ್ತಿ ಓದ್ತಾ ಇದ್ದೆ ಆವಾಗ. ಸೊ 2016 ಅನ್ಸುತ್ತೆ, ಐ ವಾಸ್ ಫಾಲೋಯಿಂಗ್ ಬೆಂಗಳೂರು FC ಫ್ರಮ್ ದ ಔಟ್ ಸೈಡ್. ಹೊರಡೆಯಿಂದ ಜಸ್ಟ್ ನೋಡ್ತಾ ಇದ್ದೆ ಹೆಂಗ್ ಪರ್ಫಾರ್ಮ್ ಮಾಡ್ತಾ ಇದ್ರು ಅಂತ, ಗೆಲ್ತಾ ಇದ್ರು, ಎವ್ರಿಥಿಂಗ್ ವಾಸ್ ಫೈನ್. ಬಟ್ AFC ಕಪ್ ಅಂತ ಬಂತು. AFC ಕಪ್ ಬಂದಾಗ ಐ ಥಿಂಕ್ ಇಟ್ ವಾಸ್ ದ ಸೆಕೆಂಡ್ ಲೆಗ್ ಅನ್ಸುತ್ತೆ. ದೇ ಆರ್ ಪ್ಲೇಯಿಂಗ್ JDT home game. ಐ ನೋ ಇಟ್ ವಾಸ್ ಒನ್ ಆಫ್ ದಿ ಬೆಸ್ಟ್ ನೈಟ್ಸ್. ಆದ್ರೆ ಐ ಡೋಂಟ್ ನೋ ಹೌ ಐ ಎಂಡೆಡ್ ಅಪ್ ಗೋಯಿಂಗ್ ದೇರ್. ನಾವು ಒಬ್ನೇ ಹೋಗಿದ್ದೀನಿ. ಐ ಮೀನ್ ಯಾರು ಇರ್ಲಿಲ್ಲ, ಗೊತ್ತಿರಲಿಲ್ಲ ಅಲ್ಲ ಆ ಟೈಮಲ್ಲಿ. ಸೊ ಜಸ್ಟ್ ಹೋಗಿ ಸುಮ್ಮನೆ ಕೂತ್ಕೊಂಡಿದ್ದೀನಿ, ಮ್ಯಾಚ್ ನೋಡ್ತಾ ಇದ್ದೀನಿ. ಒಂಥರ ರೋಮಾಂಚನ ನೋಡ್ತಾ ಇರ್ಬೇಕಾದ್ರೆ, ಯಾಕಂದ್ರೆ ಫಸ್ಟ್ ಅವ್ರು ಸ್ಕೋರ್ ಮಾಡಿದ್ಮೇಲೆ ಆ ಮೆಂಟಾಲಿಟಿ ತಗೊಂಡು 3 ಗೋಲ್ಸ್ನ ಅವ್ರ ವಿರುದ್ಧ ಹಾಕ್ತಿರಲ್ಲ, ಕಂಟಿರೋ ಹುಚ್ಚೆದ್ದು ಕುಣಿಯುತ್ತೆ. ದಟ್ ವಾಸ್ ದ ನೈಟ್. ಐ ಫೆಲ್ಟ್ ಲೈಕ್ ವಾವ್. ಆ ನೈಟ್ ಅಲ್ಲಿ ತುಂಬಾ ಜನ ಫ್ಯಾನ್ಸ್ ಆಡ್ ಆಗಿದ್ದಾರೆ. ಎಷ್ಟು ಜನ ಫ್ಯಾನ್ಸ್ ಇದೆಯಲ್ಲ, ಆ ನೈಟ್ ಅಂತೂ ಎಪಿಕ್ ನೈಟ್. ಅದನ್ನ ಐ ಥಿಂಕ್ ಇನ್ನೊಂದ್ಸರಿ ಆ ನೈಟ್ ಬರುತ್ತೆ ಇಲ್ಲ ಅಂತ ಗೊತ್ತಿಲ್ಲ, ಬಟ್ ಇಟ್ಸ್ ಅ ಟೋಟಲಿ ಡಿಫರೆಂಟ್ ನೈಟ್. ನಿಜ. ಐ ಡೋಂಟ್ ನೋ, ಫಾರ್ ಸಮ್ ರೀಸನ್ ಅದು ಏನಂತಾರೆ, ಆ ನೈಟ್ ವೈಬ್ ಇದೆಯಲ್ಲ, ದಟ್ ಈಸ್ ಅನ್ಮ್ಯಾಚ್ಡ್. ಐ ಥಿಂಕ್ October 19th or 20th, I'm not sure about the date, but ಆ ಟೈಮು ಐ ಸ್ಟಿಲ್ ರಿಮೆಂಬರ್ ದ ಫಸ್ಟ್ ಟೈಮ್ ಐ ವೆಂಟ್ ಟು ಕಂಠೀರವ ವಾಸ್ ಅಮೇಝಿಂಗ್. ಸೊ ಆವತ್ತಿಂದ ಐ ಫಾಲೋಡ್ BFC. ಮೇ ಬಿ ಇನ್ ದ ಲಾಸ್ಟ್ 5 years ಆಲ್ಸೋ 4 ಮೆಂಬರ್ಶಿಪ್ ತೊಗೊಂಡಿದ್ದೀನಿ, ಒಂದು ಡಿಜಿಟಲ್ ಇತ್ತು. ಸೊ ಐ ಡಿಂಟ್
bother to go for it. But apart from that, always the passion that I have, the love that I have towards the club, ಯಾವತ್ತೂ ಕೂಡ ಕಮ್ಮಿ ಆಗಿಲ್ಲ. Even though we are down in the dumps, we haven't been able to perform the way we have to be doing. But ಖುಷಿ ಆಗುತ್ತೆ ಎವ್ರಿ ಟೈಮ್ ನಾನು ಕಂಟಿನ್ಯೂ ಬಂದಾಗಲಿ. ಇಟ್ ಈಸ್ ನಾಟ್ ಓನ್ಲಿ ಅಬೌಟ್ ದ ಮ್ಯಾಚ್ ದಟ್ ಹ್ಯಾಪನ್ಸ್ ಫೀಲ್ಡಲ್ಲಿ ಏನಾಗುತ್ತೆ ಅಂತ, ಬಟ್ ಆಫ್ ದ ಫೀಲ್ಡ್ ನಾನು ಎಷ್ಟು ಜನ ಜೊತೆ ಇಂಟ್ರಾಕ್ಟ್ ಮಾಡ್ತೀನಿ, ಎಷ್ಟು ಜನ ಜೊತೆ ನಾನು ಫ್ರೆಂಡ್ಸ್ ಆಗಿದ್ದೀನಿ, ಅವ್ರನ್ನ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಸೊ ನನಗೆ ಅಲ್ಲಿಂದ ಶುರು ಆಗಿದ್ದು, ಇನ್ನೊರ್ಗೂ ಕೂಡ ಕಮ್ಮಿ ಆಗಿಲ್ಲ, ನನಗೆ ಹೊಸದಾಗಿ ಜಾಸ್ತಿ ಆಗಿದೆ ಅಷ್ಟೇ. ಸೂಪರ್ ಸೂಪರ್ ಸೂಪರ್. ಸೊ ನಾನ್ ನಿಮ್ಗೆ ಮತ್ತೆ ಬರ್ತೀನಿ, ನೀವು ಹೆಂಗ್ ಟ್ರಾವೆಲ್ ಮಾಡ್ತೀರಾ, ಮ್ಯಾಚ್ ಡೇ ಹೆಂಗಿರುತ್ತೆ ಅಂತ ಕೇಳಕ್ಕೆ. ಬಟ್ ನಿಮ್ಗೆ ಎಲ್ಲಿಂದ ಫುಟ್ಬಾಲ್ ಅನ್ನೋದು ಶುರು ಆಗಿದ್ದು? ತುಮಕೂರಲ್ಲಿ, ತುಮಕೂರು ಅಂತ ಬಂದ ತಕ್ಷಣ ತುಮಕೂರಿಂದ ತುಂಬಾ ಜನ ಕ್ರಿಕೆಟರ್ಸ್ ಬಂದಿದ್ದಾರೆ, ಬೆಂಗಳೂರು ಅಕ್ಕಪಕ್ಕ ಆಗುತ್ತೆ. ಬಟ್ ಈ ಫುಟ್ಬಾಲ್ ವೈಬ್ ಎಲ್ಲಿಂದ ಸ್ಟಾರ್ಟ್ ಆಯ್ತು ನಿಮ್ಗೆ ಅಂತ? ಫುಟ್ಬಾಲ್ ಇಲ್ಲಿ ಕಡಿಮೆ ಆಕ್ಚುಲ್ ಆಗಿ, ಯಾರು ಫುಟ್ಬಾಲ್ ಅಷ್ಟು ಫಾಲೋ ಮಾಡಲ್ಲ. ಬಟ್ ನಾನೇನಂದ್ರೆ ಸ್ಕೂಲ್ ಲೆವೆಲ್ ಅಲ್ಲಿ ಮತ್ತೆ PU ಎಲ್ಲ ಆಡ್ತಿದ್ದೆ ಫುಟ್ಬಾಲು. ಅದರಿಂದ ನಾವು ಆಡೋದ್ರಿಂದ ನಂದು ಸೇಮ್ 2016 ನಾನು ಅವಾಗಿನ PUC ಎಂಟರ್ ಆಗಿದೆ. ಅದು PUC ಅಲ್ಲಿ ನಾವು ನ್ಯೂಸ್ ಪೇಪರ್ ಅಲ್ಲೆಲ್ಲ ನೋಡ್ತಿದ್ದೆ ಈ ತರ ಕಂಟೆಂಟ್ಸ್ ಎಲ್ಲ. ಅವಾಗ BFC ಅಂತ ಇದೆ, ಅವರು JDT ಮೇಲೆ ಆಡ್ತಿದ್ದಾರೆ ಅಂತೆಲ್ಲ ಇತ್ತು. ನಾನು ಆ ಸೀಸನ್ ನಾನು ಯಾವ್ದು ಮ್ಯಾಚ್ ಬಂದಿಲ್ಲ. ನಾನು ಫಸ್ಟ್ ಸೀಸನ್ ISL ಎಂಟರ್ ಆದ್ಮೇಲೆ ಬಂದಿದ್ದು. ಅದು ಮುಂಬೈ ಸಿಟಿ ಮೇಲೆ ಬಂದಿದ್ದು. 2-0 ಗೆದ್ದಿದ್ದು. ಫಸ್ಟ್ ಗೇಮ್ 2-0 ಗೆದ್ದಿದ್ದು. ಈಸ್ಟ್ ಬ್ಲಾಕ್ ಅಲ್ಲಿ ಇದ್ದೆ ಅವಾಗ ನಾನು. ನನಗೆ ಏನೋ ಗೊತ್ತಿಲ್ಲ. ಎಡು ಗಾರ್ಸಿಯಾ ಚೇತ್ರಿ ಸ್ಕೋರ್ ಮಾಡಿದ್ರು. ನನ್ಗೆ ವೆಸ್ಟ್ ಬ್ಲಾಕ್ ಅಂದ್ರೆ ಏನು, ಯಾವ್ದು ಏನು ನನ್ಗೆ ನಿಜ ಏನೋ ಐಡಿಯಾ ಇರ್ಲಿಲ್ಲ ಅವಾಗ. ಜಸ್ಟ್ ಒಂದು ಈಸ್ಟ್ ಬ್ಲಾಕ್ ಹೋಗಿದ್ದೆ, ನಾನೇ ಒಂದು ಬ್ಯಾನರ್ ಮಾಡಿದ್ದೆ. ಅದು ಸೆಕೆಂಡ್ ಗೇಮ್ ಮಾಡಿದ್ದೆ, ಫಸ್ಟ್ ಗೇಮ್ ಅಲ್ಲ. ಬಿಕಾಸ್ ಯಾಕಂದ್ರೆ ವೆಸ್ಟ್ ಬ್ಲಾಕ್ ಅವ್ರದ್ದು ಬ್ಯಾನರ್ ನೋಡಿದ್ದೆ, ಏನ್ ಗುರು ಹಿಂಗ್ ಮಾಡ್ತಾರೆ ಇವರೆಲ್ಲ, ನಾವು ಏನಾದ್ರು ಬರ್ಕೊಂಡು ಹೋಗ್ಬೇಕು ಅಂತ. ಅವಾಗ ನಾನೊಂದ್ ಸಣ್ಣ ಬ್ಯಾನರ್ ಮಾಡಿದ್ದೆ, #VRBFC ಚೇತ್ರಿ ಹಾರ್ಟ್ ಸಿಂಬಲ್ ಹಾಕಿ ಮಾಡ್ಕೊಂಡು ತಗೊಂಡೋಗಿದ್ದೆ. ಅದು ನನ್ನ ಫಸ್ಟ್ 2017 ಫಸ್ಟ್ ಮೆಮೊರೀಸ್ ಅದು. ಅದಾದ್ಮೇಲೆ ನಾನು 2018 ಇಂದ ರೆಗ್ಯುಲರ್ ಆಗಿ ವೆಸ್ಟ್ ಬ್ಲಾಕ್ ಬರಕ್ ಸ್ಟಾರ್ಟ್ ಆದೆ. 2019 ಅಲ್ಲಿ ಫಸ್ಟ್ ಮೆಂಬರ್ಶಿಪ್ ತಗೊಂಡೆ ನಾನು. ಫಸ್ಟ್ ಫ್ರೆಂಡ್ ಆಗಿದ್ದು ನನ್ಗೆ ನಿಶಾಂತ್. ಫೇಸ್ಬುಕ್ ಅಲ್ಲಿ ಫ್ರೆಂಡ್ ಆಗಿ ಮೆಸೇಜ್ ಮಾಡಿದ್ರು, ಮಂಗಳೂರು ಅವರು. ನಿಶಾಂತ್ ಇಂಟ್ರೊಡಕ್ಷನ್ ಕೊಡ್ಬೇಕಾದ್ರೆ, ನಿಶಾಂತ್ ಡೈಲಿ ಮ್ಯಾಂಗ್ಳೂರಿಂದ ಎವ್ರಿ ಮ್ಯಾಚ್ ಡೇ ಮ್ಯಾಂಗ್ಳೂರಿಂದ ಟ್ರಾವೆಲ್ ಮಾಡ್ತಾರೆ. ಸೊ ಬೆಳಿಗ್ಗೆ ಬರ್ತಾರೆ, ಸಂಜೆ ಮ್ಯಾಚ್ ನೋಡ್ತಾರೆ, ಮತ್ತೆ ಸಂಜೆ ರಾತ್ರಿ ಹೊರಡ್ತಾರೆ. ಸೊ ಇನ್ನೊಂದು ಎಕ್ಸಾಂಪಲ್ ಅಂತ ಹೇಳ್ಬೋದು ನಮ್ಮ ಟ್ರಾವೆಲಿಂಗ್ ಫ್ಯಾನ್ಸ್ ಅಲ್ಲಿ. ನಿಜ, ಓಮ್ ಟ್ರಾವೆಲಿಂಗ್ ಫ್ಯಾನ್ಸ್ ಅಲ್ಲಿ ಅವನು ಇರ್ಬೇಕಿತ್ತು, ಬಟ್ ಬರ್ಲಿಲ್ಲ ಅವನು. ಓಕೆ, ಇರ್ಲಿ. ಸೊ ಅದೇ ಹೇಳಿದ್ನಲ್ಲ, ಈಗ ಆತರ ತುಂಬಾ ಜನ ಫ್ಯಾನ್ಸ್ ಟ್ರಾವೆಲ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಈ ತುಮಕೂರಿಂದ ಎಷ್ಟು ಬರ್ತಿರೋದು. ಸೊ ಅಲ್ಲಿಂದ ಶುರು ಆಗಿದ್ ನಿಮ್ಗೆ. ನಿಮ್ ರೆಗ್ಯುಲರ್ ಮ್ಯಾಚ್ ಡೇ ಯಾವ ತರ ಇರುತ್ತೆ ಅಂತ? ರೆಗ್ಯುಲರ್ ಮ್ಯಾಚ್ ಡೇ ಅಂತ ಬಂದಾಗ ನಾನು ಏನ್ ವರ್ಕ್ ಇದೆ, ನಾನು ಇವಾಗ ಬ್ಯಾಂಗ್ಳೂರ್ಗೆ ಬರ್ತಿದ್ದೀನಿ ಫಾರ್ ಮೈ ಕೋರ್ಸಸ್. ಅದಾದ್ಮೇಲೆ ಮ್ಯಾಚ್ ಡೇಗೆ ಬರ್ತೀನಿ, ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು. ಅದಾದ್ಮೇಲೆ ಮ್ಯಾಚ್ ನಿಮ್ ಜೊತೆ ಎಲ್ಲ ಎಂಜಾಯ್ ಮಾಡಿ, ಮ್ಯಾಚ್ ಆದ್ಮೇಲೆ ಜಸ್ಟ್ ಇಮಿಡಿಯೇಟ್ ಆಗಿ ವಾಪಸ್ 11 o'clock ಟ್ರೈನ್ಗೆ ವಾಪಸ್ ಹೊರಡ್ತೀನಿ. ನಿಜ ನಿಜ. ಆತರ ನೋಡಿದ್ರೆ ಒಂದ್ ಸ್ವಲ್ಪ ಹಸಲ್ ಕಡಿಮೆ ಅಲ್ವಾ ನಿಮ್ಗೆ? ಯಾಕಂದ್ರೆ ಇಂಟ್ರೆಸಿಟಿ ಇರುತ್ತೆ, ಮತ್ತೆ ಶಟಲ್ ತರ ಆಗುತ್ತೆ. ತುಮಕೂರು ಅಷ್ಟೊಂದು ಡಿಸ್ಟೆನ್ಸ್ ಆಗಲ್ಲ, ಅಷ್ಟೊಂದು ಕಂಪ್ಯಾರಿಟಿವ್ಲಿ ಬೇರೆ ಸಿಟೀಸ್ಗೆಲ್ಲ ಕಂಪೇರ್ ಮಾಡಿದಾಗ. ಬಟ್ ಅಗೇನ್ ಎವ್ರಿ ಮ್ಯಾಚ್ ಡೇ ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡ್ ಬರೋದಂದ್ರೆ ಇಟ್ಸ್ ನಾಟ್ ಈಸಿ ಅಲ್ಲ. ಸೊ ಅದು ಒಂದ್ ಥಿಂಗ್. ಇದಕ್ಕೆ ಇನ್ನೊಂದು ರೀಸನ್ ಯಾಕೆ ಅಂದ್ರೆ, ನಾನು 2017 ಇಂದ 2019-20 ಸೀಸನ್ಗೂ ತುಂಬಾ ಸಕ್ಸಸ್ ನೋಡ್ಬಿಟ್ಟಿದ್ದೀನಿ BFC ಜೊತೆ. ಆಲ್ಮೋಸ್ಟ್ ಅದ್ಲು ಎಲ್ಲಾ ಗೇಮ್ಸ್ ಅಟೆಂಡ್ ಆಗಿದೆ. 2019 ಅಲ್ಲಿ ಫಸ್ಟ್ ಮೆಂಬರ್ಶಿಪ್ ತಗೊಂಡೆ. ಅದಾದ್ಮೇಲೆ ಒಂದು ಡಿಜಿಟಲ್ ಮೆಂಬರ್ಶಿಪ್ ತಗೊಂಡೆ ಕೊರೋನಾ ಇದ್ದಾಗ. ಅದಾದ್ಮೇಲೆ ಈ ಸೀಸನ್ ಇನ್ನೊಂದು ತಗೊಂಡಿದ್ದೀನಿ. ಸೊ ಅವಾಗ ನನ್ಗೆ ಅನ್ಸಿದಂದ್ರೆ ಇದೆ, ನಾನು ಇವಾಗ ಏನ್ ಬ್ಯಾಟ್ ಫೇಸ್ ನಡೀತಿದೆ, ಪ್ರೀ ಕೊರೋನಾ ಇಲ್ಲ ಪೋಸ್ಟ್ ಕೊರೋನಾ ಆಗ್ಲಿ, ಅದು ನಾನು ಪ್ರೀ ಕೊರೋನಾ ತುಂಬಾ ಎಂಜಾಯ್ ಮಾಡಿದ್ದೀನಿ ಕ್ಲಬ್ ಜೊತೆ. ಸೊ ಅವಾಗ ಇದರಿಂದ ಇವಾಗ್ಲೂ ಇರ್ಬೇಕಂತ. ಇನ್ನೊಂದೇನಂದ್ರೆ, ನಾನು ಕಂಟಿನ್ಯೂ ಆಗಿ ಬಂದಾಗೆಲ್ಲ ನನ್ಗೊಂದು ಎಕ್ಸ್ಟ್ರಾ ಎನರ್ಜಿ ಸಿಗುತ್ತೆ, ಒಂದು ಪ್ಲೇಸ್ ಟು ಗೋ ನನ್ಗೆ. ಅದು ಇವಾಗ ಅಲ್ಲಿ ನೀವು ಫ್ರೆಂಡ್ಸ್ ಆಗಿರಬಹುದು, ಇಲ್ಲ ಅಂದ್ರೆ ಸ್ಟೀವನ್ ಅಣ್ಣ. ನಾನು ಅಂತೂ ಲಾಸ್ಟ್ ಸೀಸನ್ ಯಾರು ಇಲ್ದಿದ್ದಾಗ ಟೀಮ್ ಬಸ್ ವೆಲ್ಕಮ್ ಮಾಡಕ್ ಇಲ್ದಿದ್ದಾಗ ಒಂದು 7 to 8 ಮೆಂಬರ್ಸ್ ಇದ್ದಾಗ ನಾವ್ ಇರ್ತಿದ್ವಿ. ಬಿಕಾಸ್ ಯಾಕೆಂದ್ರೆ ಆ ಎನರ್ಜಿ ನಮ್ಗೆ. ಅವರು ಅಷ್ಟೇ, ಸ್ಟೀವನ್ ಅಂತ ದೊಡ್ಡಬಳ್ಳಾಪುರಿಂದ ಬರ್ತಾರೆ ಎವ್ರಿ ಗೇಮ್. ಹೌದು ಹೌದು, ಅವ್ರು ಗೇಮ್ ಟ್ರಾವೆಲ್ ಮಾಡ್ತಾರೆ. ಅದೇ ಹೇಳಿದ್ನಲ್ಲ, ತುಂಬಾ ಜನ ಇದಾರೆ, ಮೈಸೂರಿಂದ ಟ್ರಾವೆಲ್ ಮಾಡೋರು, ಮಂಗಳೂರಿಂದ ಟ್ರಾವೆಲ್ ಮಾಡೋರು, ಈ ತುಮಕೂರು, ಹಾಸನ.
ಸೊ ಇನ್ನೂ ಜಾಸ್ತಿ ಜನ ಟ್ರಾವೆಲ್ ಮಾಡ್ಬೇಕು, ಅವ್ರದ್ದು ಕತೆ ಕೇಳ್ಬೇಕು ನಾವು ಅಂತಾನೆ ಇದೆ ಆಕ್ಚುಲಿ ನಿಮ್ಮನ್ನ ಈ ಪರ್ಟಿಕ್ಯುಲರ್ ಎಪಿಸೋಡ್ ಅಲ್ಲಿ ಇನ್ವೈಟ್ ಮಾಡಿದ್ದು. ದರ್ಶನ್, ನಾನ್ ನಿಮ್ ಕಡೆ ಬರ್ತೀನಿ. ನಿಮ್ಗೆ ಎಲ್ಲಿಂದ ಪ್ಲೇಯಿಂಗ್ ಕರಿಯರ್ ನೀವು ಶುರು ಮಾಡಿದ್ವು, ಅಥವಾ ನಿಮ್ಗೆ ಬೆಂಗಳೂರಲ್ಲಿ ಫುಟ್ಬಾಲ್ ಇದ್ದೇ ಇದೆ, ಮುಂಚೆನೇ ಇದೆ, HL ಇತ್ತು, ITI ಇತ್ತು, ಅಥವಾ ಗೊತ್ತಿರೋರ್ಗೆ ಬೆಂಗಳೂರು ಫುಟ್ಬಾಲ್ ಇದೆ. ತುಂಬಾ ಜನಕ್ಕೆ ಅನ್ನವೇರ್ ಇದ್ದಾರೆ ಅಷ್ಟೇ ಬಿಟ್ರೆ, ಆದ್ರೆ ಬೆಂಗಳೂರಲ್ಲಿ ಫುಟ್ಬಾಲ್ ಇದೆ. ಸೊ ಕಲ್ಚರ್ ಇದೆ ಫುಟ್ಬಾಲ್ದೊಂದು. ಸೊ ಆ ತರ ಇರುವಂತ ಸಿಟಿಯಲ್ಲಿ ನಿಮ್ಗೆ ಎಲ್ಲಿಂದ ಶುರುವಾಗಿದ್ದು ಫುಟ್ಬಾಲ್ ಅಂತ? ನಂದಂತೂ ಯಲಹಂಕ ಸೈಡು. ಫುಟ್ಬಾಲ್ ಕಲ್ಚರು ನಾನ್ ಎಕ್ಸಿಸ್ಟೆಂಟ್ ಅಲ್ಲ, ಬಟ್ ಸಿಕ್ಕಾಪಟ್ಟೆ ಅಂಡರ್ ರೇಟೆಡ್, ಸಿಕ್ಕಾಪಟ್ಟೆ ಒಳ್ಳೆ ಪ್ಲೇಯರ್ಸ್ ಇದಾರೆ. ಆಮೇಲೆ ಏನಂದ್ರೆ ನನ್ ಸ್ಟಾರ್ಟ್ ಆಗಿದ್ದು ಪೂರ್ಣ ಪ್ರಜ್ಞಾ, ನನ್ ಸ್ಕೂಲಿಂದ. ಏನಂದ್ರೆ ಟಿಪಿಕಲ್ ಓಲ್ಡ್ ಸ್ಕೂಲ್ ಫುಟ್ಬಾಲರ್. ನಾನು ಜಸ್ಟ್ ಫಾಸ್ಟ್ ಇದ್ದೆ ಓಡೋದಕ್ಕೆ, ಬಾಲ್ ಎತ್ಕೊಂಡು ಮುಂದೆ ಓಡ್ತಾ ಇದೀನಿ ಅಂತ ಅಂದ್ರೆ ಓಕೆ ನಿನ್ ಟೀಮಲ್ಲಿ ಇದೆಯಾ ಅಂತ. ಸೊ ಹಂಗ್ ಸ್ಟಾರ್ಟ್ ಆಗಿದ್ದು. ನಾರ್ಮಲ್ ಝೋನಲ್ಸು, ಡಿಸ್ಟ್ರಿಕ್ಟ್ ಲೆವೆಲ್ ಹಂಗೆ ಆಟ ಆಡ್ಕೊಂಡಿರೋದು. ಬಟ್ ಆಕ್ಚುಲ್ ಆಗಿ ಪ್ರಾಪರ್ ಫುಟ್ಬಾಲ್ ಎಕ್ಸ್ಪೋಸ್ ಆಗಿದ್ರೆ ನಾನು ಪ್ರೆಸಿಡೆನ್ಸಿ ಕಾಲೇಜ್ ಓದಕ್ ಸ್ಟಾರ್ಟ್ ಆದಾಗ. ಅಲ್ಲಿ ಕಲ್ಚರ್ ಇದಾಯ್ತು, ಯಾಕಂದ್ರೆ ಇಟ್ ಹ್ಯಾಡ್ ಅ ಫುಟ್ಬಾಲಿಂಗ್ ಕಲ್ಚರ್ ಅನ್ನೋದು ಸ್ವಲ್ಪ ಇತ್ತು ಟೀಮ್ದು. ಅಂದ್ರೆ ಅವಾಗ ನಾನ್ ಡಿಗ್ರಿಗೆ ಹೋದಾಗ ಇನ್ನೂ ಬಿಗ್ ಬಾಯ್ಸ್, ಸೆಂಟ್ ಜೋಸೆಫ್ಸ್, ಕ್ರೈಸ್ಟ್ ಅವ್ರ ಅಗೇನ್ಸ್ಟ್ ಆಡೋದು ಸಿಕ್ಕಾಪಟ್ಟೆ ಕಷ್ಟ. ಆದ್ರೆ ನಮ್ದು ಟೀಮ್ ಒಂದ್ ಸ್ವಲ್ಪ ಬಿಲ್ಡ್ ಆಗಕ್ ಸ್ಟಾರ್ಟ್ ಆಯ್ತು. ನಾವು ಗೊತ್ತಿರೋರೇ ಒಬ್ರು ಸ್ಟಾರ್ಟ್ ಮಾಡ್ಕೊಂಡಿದ್ದಕ್ಕೆ ಒಬ್ಬೊಬ್ರು. ಆಮೇಲೆ ನಮ್ ಕೋಚ್ ಇದ್ರು ವಿಜಯ್ ಸರ್ ಅಂತ. ಅವರು ಹೀಸ್ ಅ ಓನರ್ ಆಫ್ ಬ್ಯಾಂಗ್ಳೂರ್ ಗನ್ನರ್ಸ್ ಫುಟ್ಬಾಲ್ ಟೀಮ್. ಇವಾಗ ಅದು ಎ ಡಿವಿಷನ್, ಇವಾಗ ಎ ಡಿವಿಷನ್. ಸೊ ಅವ್ರದ್ದು ಫಸ್ಟ್ ಟೀಮ್ ನಾನ್ ಸೈನ್ ಮಾಡಿದ್ದು ಅವಾಗ C ಡಿವಿಷನ್ ಇದ್ವಿ. ಅವಾಗ ನಾನು ಆಡಿರ್ಲಿಲ್ಲ ಅವಾಗ ಇನ್ನೂನು. ಬಟ್ ಅದೇ 2013 ಸೀಸನ್ ನಾನು ಫಸ್ಟ್ ಸೈನ್ ಮಾಡಿದ್ದು C ಡಿವಿಷನ್ಗೆ. ಅದೇ ಟೈಮಲ್ಲಿ ನಂದು ಡಿಗ್ರಿದು ಫಸ್ಟ್ ಇಯರ್. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಬಟ್ ಅಲ್ಲಿ ತನಕ ನಂಗೆ ಫುಟ್ಬಾಲ್ ಅಂದ್ರೆ ಗೊತ್ತಿರಲಿಲ್ಲ. ನಾನು ಇಲ್ಲಿ ತನಕನೂ ಹೇಳ್ತೀನಿ, ಯಾವ ತರ ಗೊತ್ತಾ, ಜಾಕ್ ಆಫ್ ಆಲ್ ಟ್ರೇಡ್ಸ್ ತರ. ಅಂದ್ರೆ ನಾನು ಈ ಎಲ್ಲಾ ಪೊಸಿಷನ್ ಆಡ್ಬೇಕು ಅಂದ್ರೆ ಆಡಿದೀನಿ. ಯಾವ ಪೊಸಿಷನ್ ಒಡ ಪ್ಲೇಯರ್ ಅಂತ ಆಗಿಲ್ಲ. ಆದ್ರೆ ಬೇಕು ಟೀಮಲ್ಲಿ, ಯಾಕೆಂದ್ರೆ ಎಫರ್ಟ್ ಯಾವ್ದೋ ಒಂದು ಪೊಸಿಷನ್ ಯಾರೋ ಒಬ್ರು ಇಂಜೂರ್ಡ್ ಇದ್ದೇ ಇರ್ತಾರೆ, ಅಥವಾ ಯಾವ್ದೋ ಒಂದು ಪೊಸಿಷನ್ ಅಲ್ಲಿ ನನ್ಕಿಂತ ಅಷ್ಟು ಚೆನ್ನಾಗಿ ಆಡ್ದಿರೋರು ಇದ್ದೇ ಇರ್ತಾರೆ. ಅದೇ ತರ ಕಂಟಿನ್ಯೂ ಹಾಕೊಂಡು ಇಲ್ಲಿ ತನಕ ಬಂದಿರೋದು. ನಾನು ಇಲ್ಲಿ ತನಕ ಸಿ ಆಡ್ದೆ, ಅದಾದ್ಮೇಲೆ B ಆಡ್ದೆ, ಇವಾಗ A ಆಡಿದೀನಿ. ಸೊ ಡೈರೆಕ್ಟ್ ಆಗಿ ಟ್ಯಾಲೆಂಟು ಅಥವಾ ಟ್ರಯಲ್ ಅಂತ ಹಂಗ್ ಹೋಗ್ಬಿಟ್ಟು ಹೇಗ್ ಹೋಗಿರೋದಲ್ಲ, ಅಥವಾ ಸೂಪರ್ಗೆ ಹೋಗಿರೋದಲ್ಲ. ನಂದು ಇಲ್ಲಿ ತನಕ ಒಂದೇ ಕ್ಲಬ್ ಅಲ್ಲಿ ಆಡಿರೋದು, ಬ್ಲಿಟ್ಸ್ FC. ಲೈಕ್ ಅದು C ಇಂದ A ಬಂದಿರೋದು ಇಲ್ಲಿಗ. ಸೊ 2 ಪ್ರಮೋಷನ್ಸ್ ನೋಡಿ. ಅಂಡ್ ಇಟ್ಸ್ ಆಲ್ಸೋ ವೆರಿ ಕನ್ವೀನಿಯಂಟ್ ನನಗೆ. ಏನಕ್ಕೆ ಅಂದ್ರೆ ಇವಾಗ ಒನ್ಸ್ ಪ್ರೊಫೆಷನಲ್ ಕರಿಯರ್ ಜೊತೆ ಫುಟ್ಬಾಲ್ ಕರಿಯರ್ ಜೊತೆ ಪ್ರೊಫೆಷನಲ್ ಕರಿಯರ್ ಸ್ಟಾರ್ಟ್ ಆಗತ್ತಲ್ವಾ, ಅವಾಗ ಎಕ್ಸ್ಪೆಕ್ಟೇಷನ್ಸ್ ಏನಂದ್ರೆ ಎವ್ರಿ ಪ್ರಾಕ್ಟೀಸ್ಗೆ ಹೋಗೋದು ಬೆಳಿಗ್ಗೆ ಅಥವಾ ಮಧ್ಯಾಹ್ನ 2 ಟೈಮ್ಸ್ ಇರುತ್ತೆ. ಸಿಟಿಗೆ ಟ್ರಾವೆಲ್ ಮಾಡ್ಬಿಟ್ಟು ಬರ್ಬೇಕು, ಸಿಕ್ಕಾಪಟ್ಟೆ ಪ್ರೆಷರ್ ಇರುತ್ತೆ. ಅವಾಗ ವರ್ಕ್ ಅನ್ನ ಹ್ಯಾಂಡಲ್ ಮಾಡಕ್ಕಾಗಲ್ಲ. ಸೊ ನನ್ನ ಕ್ಲಬ್ಗು ಎಲ್ಲರೂ ಇಟ್ಸ್ ಅ ಸೆಲ್ಫ್ ಓನ್ಡ್ ಅಂಡ್ ಏನಂತಾರೆ ಸೆಲ್ಫ್ ಇನ್ವೆಸ್ಟೆಡ್ ಕ್ಲಬ್. ಅಂದ್ರೆ ಬೂಟ್ ಸ್ಟ್ರಾಪ್ ಬೇಸಿಕ್ಲಿ ನಾವೇ ಬೆಳೆಸ್ಕೊಂಡು ಹೋಗಿರೋದು, ಎಲ್ಲ ಪ್ಲೇಯರ್ಸ್ ಓನರ್ಸ್ ಸೇರ್ಕೊಂಡು. ಸೊ ಅದಕ್ಕೆ ಅದು ಅಪರ್ಚುನಿಟಿ ಸಿಕ್ತು. ಇವಾಗ ಅದೇ ಹಂಗೆ ಕಂಟಿನ್ಯೂ ಆಗ್ತಾ ಇದೆ. ಬಟ್ ಅದೇ ಫುಟ್ಬಾಲ್ ಅಂದ್ರೆ ಯಲಹಂಕದಲ್ಲಿ ಇವಾಗ ಸಿಕ್ಕಾಪಟ್ಟೆ ಅದು ಅನ್ಟ್ಯಾಪ್ ಟ್ಯಾಲೆಂಟ್ ಇದೆ. ಇದು ಬಂದಿರೋದು KVRWF ಇಂದ ಮೇನ್ಲಿ. ಅಲ್ಲಿರೋ ಪ್ಲೇಯರ್ಸ್ ತುಂಬಾ ಚೆನ್ನಾಗಿ ಆಡ್ತಾರೆ. ಲೈಕ್ ನಮ್ದು ಎಷ್ಟೊಂದ್ ಜನ ಫ್ರೆಂಡ್ಸ್ ನೋಡಿರೋದೆಲ್ಲ KVRWF ಇಂದ ಬಂದ್ರು. ಅದಾದ್ಮೇಲೆ ಇವಾಗ ಸ್ಲೋಲಿ ನೋಡ್ಬೇಕಂದ್ರೆ ಬ್ಯಾಂಗ್ಳೂರ್ ನಾರ್ತ್ ಅಲ್ಲಿ ಯಲಹಂಕ, ವಿದ್ಯಾರಣ್ಯಪುರ, ಆಮೇಲೆ BL ಹತ್ರ ಆ ಸೈಡ್ ಎಲ್ಲ ಸಿಕ್ಕಾಪಟ್ಟೆ ಇದು ಗ್ರಾಸ್ ರೂಟ್ ಕ್ಲಬ್ ಸ್ಟಾರ್ಟ್ ಆಗಿದೆ. ಅದ್ರಿಂದ ಇವಾಗ ನಾಟ್ ಜಸ್ಟ್ ಓಲ್ಡ್ ಸ್ಕೂಲ್ ಪ್ಲೇಯರ್ಸ್, ಇವಾಗ ಟೆಕ್ನಿಕಲಿ ಟ್ಯಾಲೆಂಟೆಡ್ ಪ್ಲೇಯರ್ಸ್ ಬರ್ತಾ ಇದಾರೆ. ಬಟ್ ಅಂದ್ರೆ ಹೋಗ್ತಾ ಅಂದ್ರೆ ಕಲ್ಚರು ಇಟ್ಸ್ ನಾಟ್ ಜಸ್ಟ್ ಪರ್ಟಿನೆಂಟ್ ಟು ಏನಂತಾರೆ ಮರ್ಫಿ ಟೌನ್, ಆಸ್ಟಿನ್ ಟೌನ್, ಆ ಏರಿಯಾ, ಅಲ್ಸೂರು ಅಲ್ಲ. ಇವಾಗ ಅದು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಸೊ ಅದೊಂದು ಚೇಂಜ್ ನೋಡಕ್ ಸಿಗ್ತಾ ಇದೆ ಇವಾಗ. ನಿಜ, ವಿಚ್ ಇಸ್ ಗುಡ್ ಥಿಂಗ್ ಅಲ್ಲ ದರ್ಶನ್. ಅಂದ್ರೆ ಅದೇ ಅಲ್ವಾ, ಫಸ್ಟ್ ಆಕ್ಚುಲಿ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಹಬ್ ಇರುತ್ತೆ, ಆ ಹಬ್ ಎಕ್ಸ್ಪ್ಯಾಂಡ್ ಆಗ್ಬೇಕು. ಅವಾಗ್ಲೇ ಸಿಟಿ ಕಲ್ಚರು ಫುಟ್ಬಾಲ್ ಜೊತೆನೂ ಮಿಂಗಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಅಗೇನ್ ಇಟ್ ವಿಲ್ ಬಿಕಮ್ ಸಮಥಿಂಗ್ ನ್ಯೂ ಅನ್ನೋ ತರ. ಸೊ ನಿಮ್ಮ BFC ಎಲ್ಲಿಂದ ಶುರು ಆದ್ರೆ 2013 ಇಂದನಾ? ಎನಿವೇ ನೀವು ಆಲ್ರೆಡಿ ಫುಟ್ಬಾಲ್ ಸೀನ್ ಅಲ್ಲಿ ಇದ್ರಿ. ಅದೇ, ಸೊ ನಾನ್ ಮೊದ್ಲಿಂದ ಏನಂದ್ರೆ ನನಗೆ ಕ್ಲಾಸ್ಗೆ ಹೋಗಕ್ಕಂತೂ ಇಷ್ಟ ಇಲ್ಲ, ಸಿಕ್ಕಾಪಟ್ಟೆ ಇದು. ನಂದು ಥ್ಯಾಂಕ್ಫುಲಿ ಮೊದ್ಲಿಂದ 40% ಮಿನಿಮಮ್ ಅಟೆಂಡೆನ್ಸ್ ಅಂತ ಇರ್ತಾ ಇತ್ತು ಫುಟ್ಬಾಲ್ ಟೀಮ್ ಅಲ್ಲಿ ಇದ್ರೆ. ನಂದು 41%, 42% ಏನಾದ್ರು ಆಗೋಯ್ತು ಇನ್ಕ್ರೀಸ್ ಅಂತ ಅಂದ್ರೆ ನಾನು ಒಂದ್ ದಿವಸ ಬಂಕ್ ಹಾಕ್ಲೇಬೇಕು.
ಸೊ ಎಲ್ಲ ಹಾಕ್ಲಿ ಬಂಕು, ಎದರ್ ನಾನು ಯಾವ್ದೋ ಒಂದ್ ಮ್ಯಾಚ್ ನೋಡಕ್ ಹೋಗ್ತೀನಿ, ಇಲ್ಲ ಮನೇಲಿ ಕುತ್ಕೊಂಡು FIFA ಆಡ್ತಿದ್ದೆ, ಎರಡೇ ಮಾಡಕ್ ಆಗ್ತಾ ಇದ್ದಿದ್ದು. ಅವಾಗ BFC ಅನ್ಫಾರ್ಚುನೇಟ್ಲಿ ಇವಾಗ ಅದನ್ನ ಕಂಟಿನ್ಯೂ ಮಾಡಿಲ್ಲ. ಒಂದ್ ಪಾಸ್ ಕೊಡ್ತಾ ಇದ್ರು ಎವ್ರಿ ಪ್ಲೇಯರ್ಗೆ BDF ಲೀಗ್ ಅಲ್ಲಿ ಫ್ರಮ್ ಸೂಪರ್ ಟು ಸಿ. ಸೊ ಅದ್ರಲ್ಲಿ ನಮ್ ಫೋಟೋ ಮತ್ತೆ ಹೆಸರು ಮತ್ತೆ ಯಾವ ಕ್ಲಬ್ ಆಡ್ತಾ ಇದೀವಿ ಅಂತ ಇದಿದ್ದವ್ರಿಗೆ ಸೌತ್ ಸ್ಟ್ಯಾಂಡರ್ಡ್ ಸಿಗ್ತಾ ಇತ್ತು ಎಂಟ್ರಿ. ಸೌತ್ ಸ್ಟ್ಯಾಂಡರ್ಡ್ ನೋಡ್ಬೋದಿತ್ತು ಎವ್ರಿ ಮ್ಯಾಚ್. ಸೊ 2013 ಅಲ್ಲಿ ಫಸ್ಟ್ ಮ್ಯಾಚ್ ಆಬ್ವಿಯಸ್ಲಿ ಮೋಹನ್ ಬಗಾನ್ ನಾನು ನಾರ್ತ್ ಬ್ಲಾಕ್ ಹೋಗಿದ್ದೀನಿ. ನಾನು ಇಲ್ಲಿ ತನಕ ಪ್ರೌಡ್ಲಿ ಓನ್ಲಿ ನಾರ್ತ್ ಬ್ಲಾಕ್, ಅಥವಾ ಗ್ರೇಟ್ ಮ್ಯಾಚಸ್ ಇದ್ರೆ ಆ ಕಡೆ ಈ ಕಡೆ ಸ್ಟ್ಯಾಂಡ್ ಹಾಪಿಂಗ್ ಮಾಡ್ತೀನಿ. ಬಟ್ ಆದ್ರೆ ಐ ಆಮ್ ನೆವರ್ ಏನಂತಾರೆ ಅದು ವೆಸ್ಟ್ ಬ್ಲಾಕ್ ಆತರ ಇಲ್ಲ. ಆದ್ರೆ ಬಟ್ ಮ್ಯಾಚ್ ಅಲ್ಲಿ ಇರ್ತೀನಿ ಎಲ್ಲೋ ಒಂದ್ ಕಡೆ ಆತರ. ಸೊ ಫಸ್ಟ್ 2013 ಅಲ್ಲಿ ಸ್ಟಾರ್ಟ್ ಆಯ್ತು. ಐ ಥಿಂಕ್ ದಟ್ ವಾಸ್ ದ ಸೀಸನ್ ಐ ಡಿಡ್ಂಟ್ ಮಿಸ್ ಅ ಸಿಂಗಲ್ ಹೋಮ್ ಗೇಮ್. ಎವ್ರಿ ಮ್ಯಾಚ್ ಫಸ್ಟ್ ಮ್ಯಾಚ್ ಮಾತ್ರ ಪೇಡ್ ಇತ್ತು, ಐ ಪೇಡ್ ಅಂಡ್ ವೆಂಟ್. ಸೆಕೆಂಡ್ ಮ್ಯಾಚ್ ಇಂದ ಪಾಸ್ ಸಿಕ್ಕೋಯ್ತು. ಸೊ ಎಲ್ಲಾ ಸೌತ್ ಸ್ಟ್ಯಾಂಡ್ ಅಲ್ಲಿ ಬಂದ್ಕೊಂಡು ಕುತ್ಕೊಂಡು ನೋಡ್ತಾ ಇದ್ದೆ. ಅದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಟು ಸಿ, ಅದಕ್ಕೂ ಮುಂಚೆ ಬರೀ HL ನಾನು ಯಾವಾಗ ಟು ಬಿ ಆನೆಸ್ಟ್ BDF ಗೆ ಹೋಗಿರ್ಲಿಲ್ಲ. ಬಟ್ ಅದು ಫಸ್ಟ್ ಟೈಮ್ ಹೋಗಾದ್ಮೇಲೆ BDF ಇಸ್ ಲಿಟಲ್ ಬಿಟ್ ಅಡಿಕ್ಟಿವ್. ಅಂದ್ರೆ ಕ್ಲೋಸ್ಡ್ ಅಟ್ಮಾಸ್ಫಿಯರ್, ಇಟ್ಸ್ ಸಮಥಿಂಗ್ ಎಲ್ಸ್. ಅದರಿಂದನೇ ಒಂಥರ ಅಡಿಕ್ಷನ್ ಆಯ್ತು ಅದು ಆ ಮ್ಯಾಚಸ್ಗೆ ಹೋಗೋದು. ಸೊ ಹಂಗಿಂದ ಸ್ಟಾರ್ಟ್ ಆಗಿದ್ದು 2013. ಈ ಪಾರ್ಟ್ ಹೇಳಿದ್ರಲ್ಲ BDF ಅಡಿಕ್ಟಿವ್ ಅಂತ, ಅದು ನಿಜ. ನಾನು 2018-19 ಅನ್ಸತ್ತೆ ಆ ಸೀಸನ್ ಅಲ್ಲಿ ನಾನು ಮಾರತಳಿ ಹತ್ರ ಇರ್ತಿದ್ದೆ. ನಾನು ಅವಾಗ ಅದ ಹತ್ರ ಅಲ್ವಾ, ನಮ್ದು ಅಶೋಕ್ ನಗರ್ ಹತ್ರ ಅಲ್ಲ. ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೆ ಅಥವಾ ಆಫೀಸ್ ಇಲ್ಲ ಅಂದ್ರೆ ನಾನು ಯಾವ್ದಾವ್ದೋ ಗೇಮ್ ನೋಡಿದೀನಿ ಈ ASC ಅವ್ರದ್ದು, ಸುಮ್ನೆ ಹೋಗಿ. ಅದು ನಿಜ ಅಡಿಕ್ಟಿವ್ ಅದು BDF. ಐ ಥಿಂಕ್ ಅದು ಮೋರ್ ಓವರ್ ಇಟ್ಸ್ ಬಿಕಾಸ್ ಆಫ್ ದ BFS ಅಂತ ಹೇಳ್ಬೋದು. ಒಂದು ಗೇಮ್ ಮತ್ತೆ BFS ಅಲ್ಲ, BFS ಇಸ್ ವೆರಿ ಕ್ಲೋಸ್ ಅಂಡ್ ಅದು ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ ಒಂದ್ಸರಿ ಹೋದ್ರೆ ಇದೆಯಲ್ಲ. ಸೊ ಅದು ಏನ್ ಗೊತ್ತಾ, ಬೆಸ್ಟ್ ಪಾರ್ಟ್ ನನ್ ಪ್ರಕಾರ ಏನಂದ್ರೆ ಆ ಪಾಸಿಂಗ್ ಇದೆಯಲ್ಲ, ಆ ಸೌಂಡ್ ಕೇಳತ್ತೆ, ಫುಟ್ಬಾಲ್ ಟಚ್ ಅದು ಡಿಫ್ರೆಂಟ್. ಕಂಟಿನ್ಯೂವಾದಲ್ಲಿ ಏನು ಕೇಳಿಸಲ್ಲ, ದೂರದಿಂದ ಕಾಣಿಸ್ತಾ ಇರತ್ತೆ. ಮುಕ್ಕಾಲು ಭಾಗ ಟ್ರ್ಯಾಕ್ ಕವರ್ ಆಗಿರತ್ತೆ ಅನ್ಫಾರ್ಚುನೇಟ್ಲಿ. ಬಟ್ ಇದ್ರಲ್ಲಿ ಆ ಚಿಪ್ ಮಾಡೋದು, ಅವ್ರು ಕಿರ್ಚೋದು ಎಲ್ಲ ಸ್ಮಾಲೆಸ್ಟ್ ಆಫ್ ಥಿಂಗ್ಸ್ ಯು ಕ್ಯಾನ್ ಅಬ್ಸರ್ವ್. ಪ್ಲೇಯರ್ಸ್ ಕಿರ್ಚೋದು ಎಲ್ಲ ಕ್ಲೀನ್ ಆಗಿ ಕೇಳುತ್ತೆ. ವೆಸ್ಟ್ವುಡ್ ಹಿಂಗ್ ನಿಂತ್ಕೊಂಡಿರೋದು, ಉಗಿತಾ ಇರೋದು, ಚೆನ್ನಾಗಿತ್ತು. ನಿಜ ನಿಜ ನಿಜ. ಇನ್ನೊಂದು ಕ್ವಶನ್ ದರ್ಶನ್ಗೆ. ಈಗ BDF ಅಲ್ಲಿ ಆಡ್ತಿದ್ದೀರಲ್ಲ, ಸೊ ಅದ್ರ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ, ನೀವು ಎರಡ್ ಲೆವೆಲ್ ಆಡಿದ್ರಿ ಆಲ್ರೆಡಿ. CL ಆಡಿದ್ರಿ, BL ಆಡಿದ್ರಿ, ಮತ್ತೆ ಈಗ AL ಆಡ್ತೀರಿ. ಸೊ ಅದು ಎಕ್ಸ್ಪೀರಿಯನ್ಸ್ ಹೇಗಿದ್ಯಾ ಅಂತ? ಸೊ ಯಾವಾಗ್ಲೂ ಸಿ ಸೂಪರ್ ಬಿಟ್ರೆ ಸಿ ಇಸ್ ವೆರಿ ಡಿಫಿಕಲ್ಟ್. ಸಿ ನ ಎಲ್ಲರೂ ಅಂತಾರೆ ಇಟ್ಸ್ ದ ಲೋವರ್ ಆಫ್ ದ ಡಿವಿಷನ್ ಅಂತ. ಬಟ್ ಸಿ ದಲ್ಲಿ ಇಟ್ ಇಸ್ ಆಲ್ ಟೀಮ್ಸ್ ವಿಚ್ ರಿಯಲಿ ವಾಂಟ್ ಟು ಗೋ ಅಪ್. ಇವಾಗ ಲಾಸ್ಟ್ ಇಯರ್ ನನ್ನ ಪ್ರಕಾರ 140 ಟೀಮ್ಸ್ ಏನೋ ಇತ್ತು. ಅದು ಲಾಜಿಸ್ಟಿಕಲ್ ನೈಟ್ ಮೇರ್ KSFA ಅಥವಾ BDF ಗೆ ಏನಂತಾರೆ ಸ್ಕೆಡ್ಯೂಲ್ ಮಾಡೋದಕ್ಕೆ. ಇವಾಗ ಅವ್ರು ಇದ್ ಮಾಡ್ತಾ ಇದಾರೆ. ಐ ಆಲ್ಸೋ ಥಿಂಕ್ ದರ್ ಇಸ್ ಅ ಲಿಟಲ್ ಬಿಟ್ ಆಫ್ ಲ್ಯಾಕ್ ಆಫ್ ಇಂಟ್ರೆಸ್ಟ್ BDF KSFA ಸೈಡ್ ಇಂದ ಕೂಡ ಈ ಸಿ ಡಿವಿಷನ್ ಹೋಸ್ಟ್ ಮಾಡೋದಿಲ್ಲ. ಬಟ್ ಸಿ ಡಿವಿಷನ್ಗೋಸ್ಕರ ಏನಂತಾರೆ 140 ಟೀಮ್ಸ್ ಅಲ್ಲಿ ಅಟ್ ಲೀಸ್ಟ್ 90 ಟೀಮ್ಸ್ ಇಯರ್ ರೌಂಡ್ ಇದ್ ಮಾಡ್ತಾರೆ, ಪ್ರಾಕ್ಟೀಸ್ ಮಾಡ್ತಾರೆ. ಅಂಡ್ ದೇ ಗೆಟ್ 4 matches or 5 matches if they're lucky. ಅಂದ್ರೆ ಏನಾದ್ರು ಡಿಸ್ಕ್ವಾಲಿಫೈ ಆದ್ರೆ ಓನ್ಲಿ ಫಾರ್ ದಟ್ 5 matches ದೇರ್ ಔಟ್. ಏನಾದ್ರು ಇಫ್ ದೇ ಗೆಟ್ ಏನಂತಾರೆ ಪ್ರಮೋಷನ್ ತನಕ ಬಂದ್ರು ಅಂದ್ರೆ ಒಂದು 9 matches ತನಕ ಹೋಗ್ಬೋದೇನೋ. ಬಟ್ ಆ ಹೋಪ್ ಅಲ್ಲಿ ಆಲ್ ದೀಸ್ ಕ್ಲಬ್ಸ್ ಏನಂತಾರೆ ಲಕ್ಷಗಟ್ಲೆ ಸ್ಪೆಂಡ್ ಮಾಡ್ತಾರೆ. ಅದನ್ನ ಮಾಡ್ಬಿಟ್ಟು ಬರುತ್ತೆ. ಸೊ ಅದ್ರಲ್ಲಿ ಸಿಕ್ಕಾಪಟ್ಟೆ ಕಷ್ಟ C to B ಹೋಗೋದು. ಅದು ಇವಾಗ ಯಾಕಂದ್ರೆ ಎಲ್ಲಾ ಟೀಮ್ಸ್ನು ಗ್ರಾಸ್ ರೂಟ್ಸ್ ಇದೆ. ಎಲ್ಲಾ ಟೀಮ್ಸು ದೇ ಡೋಂಟ್ ಹ್ಯಾವ್ ದ ರಿಸೋರ್ಸಸ್ ಟು ಬೈ ಡೈರೆಕ್ಟ್ಲಿ ಅಲ್ವಾ. ಇವಾಗ A ಅಥವಾ ಸೂಪರ್ ಗೆ ತಗೋಬೇಕು ಅಂದ್ರೆ ಒಂದು ಸೂಪರ್ ನನ್ನ ಪ್ರಕಾರ ಎಷ್ಟು 40-45 ಲಕ್ಷ ಕೊಡ್ಬೇಕು ಟೀಮ್ ನ ಡೈರೆಕ್ಟ್ ಆಗಿ ತಗೋಬೇಕು ಅಂದ್ರೆ. ಎದಲ್ಲಿ ಡೈರೆಕ್ಟ್ ಆಗಿ ಕೊಡಲ್ಲ. ಬಟ್ ಯಾವ್ದೋ ಒಂದು ಟೀಮ್ ನ ತಗೋಬೇಕು ಅಂದ್ರೆ, ಆಲ್ರೆಡಿ ಇರೋ ಎಕ್ಸಿಸ್ಟೆಂಟ್ ಟೀಮ್ ನ ತಗೋಬೇಕು ಅಂದ್ರೆ ಓನರ್ಸ್ ಈಸಿಲಿ 30 lakhs ನ ಕೋಟ್ ಮಾಡ್ಬೋದು. ಸೊ ಅದ್ರ ಬದಲು ಇದು ಈಸಿಯರ್ ಸೊಲ್ಯೂಷನ್ ಅಂತ ಅನ್ಕೊಂತಾರೆ. ಆದ್ರೆ ಇವಾಗ ರೀಸೆಂಟ್ ಆಗಿ ಬಂದಿರೋದಂದ್ರೆ, ಇವಾಗ ನಮ್ದು ನೆಕ್ಸ್ಟ್ ಮ್ಯಾಚ್ ಇದೆ ವೆಡ್ನೆಸ್ಡೇ, ಏನಾಗುತ್ತೋ ಗೊತ್ತಿಲ್ಲ, BCFC ಮೇಲೆ ಬ್ಯಾಂಗ್ಳೂರ್ ಸಿಟಿ FC. ಅವರು ಕಂಟಿನ್ಯೂಸ್ 3 seasons ಪ್ರಮೋಟ್ ಆಗಿರೋರು. C ಇಂದ B ಬಂದಿದ್ದಾರೆ, ಇವಾಗ B ಇಂದ A ಬಂದಿದ್ದಾರೆ. ಈಗ ದೇ ಆರ್ ಇನ್ ದ ಟಾಪ್ ಆಫ್ ದ ಲೀಗ್, ಲೈಕ್ ಒನ್ ಆಫ್ ದ ಕಂಟೆಂಡರ್ಸ್.
ಸೊ ಕಂಟೆಂಡರ್ಸ್. ನೋಡ್ಬೇಕು ಅವ್ರದ್ದು ಹೆಂಗಿದೆ ಅಂತ. ಅವ್ರದ್ದು ಏನಂತಾರೆ, ಐ ಥಿಂಕ್ ನೆದರ್ಲೆಂಡ್ ಕೋಚ್, ಲೈಕ್ ಮೊದ್ಲಿಂದಾನೇ ನೋಡಿ. ಅವ್ರದ್ದು ಅವರು BCFC ಅವ್ರ ಗ್ರಾಸ್ ನೆದರ್ಲೆಂಡ್ ರೂಟ್ ಅವಾಗಿಂದನು ಗ್ರಾಸ್ ರೂಟ್ ಅಲ್ಲೂ ಅವ್ರು ಅವಾಗಿಂದನು ಫಾರಿನ್ ಕೋಚ್ ಅಲ್ಲೇ ಮೇಂಟೈನ್ ಮಾಡ್ತಾ ಬಂದಿದಾರಲ್ಲ. ಅವ್ರ KNVB ಓಲ್ಡರ್ ಒನ್ಸ್. ದೇನೋ ಟೈಅಪ್ ಇತ್ತು ಫಸ್ಟ್ ಗೆ. ಎಕ್ಸಾಕ್ಟ್ಲಿ. ಸೊ ಮತ್ತೇನೋ ಅವ್ರು ಬಂದಿದ್ದಾರೆ ಇವಾಗ. ಅದೇ ತರ ತುಂಬಾ ಟೀಮ್ಸ್ ಟ್ರೈ ಮಾಡ್ತಾನೆ ಇದಾರೆ, ಬಟ್ ಆಗಲ್ಲ, ಎಲ್ಲರಿಗೂ ಅದಿದೆ. ಸೊ ಆ ತರ ಆಯ್ತು. ಬಿಗ್ ಬಂದಾಗ ಐ ವುಡ್ ಸೇ ಇಸ್ ಒನ್ ಆಫ್ ದ ಈಸಿಯೆಸ್ಟ್ ಲೀಗ್ಸ್. ಯಾಕೆ ಅಂದ್ರೆ ಇರೋದು 12 ಟೀಮು. ಸೊ ಇಫ್ ಒಂದ್ ವರ್ಷ ಪೂರ್ತಿ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ, ಟೀಮ್ ಅಲ್ಲಿ ಡೀಸೆಂಟ್ ಟ್ಯಾಲೆಂಟ್ ಇತ್ತು ಅಂದ್ರೆ 100% ಚಾನ್ಸ್ ಇದೆ ಎಗ್ ಹೋಗೋದು. ಇವಾಗ ಏನಾಯ್ತು ಅಂದ್ರೆ, ಎದಲ್ಲಿ ಬಿಕಾಸ್ ಸೂಪರ್ ಡಿವಿಷನ್ ಎಷ್ಟು ಇಕ್ಕಟ್ಟಾಗಿದೆ ಅಂದ್ರೆ ಟ್ಯಾಲೆಂಟ್ ಅಲ್ಲಿ, ಅಂದ್ರೆ ತುಂಬೋಗಿದೆ ಟೀಮ್ಸ್. ಏನಾಗಿದೆ ಅಂದ್ರೆ ಅದರಿಂದ ಡ್ರಾಪ್ ಆಗುತ್ತೆ ಟೀಮ್ಸ್ ಸೂಪರ್ ಡಿವಿಷನ್ ಇಂದ. ಆ ಡ್ರಾಪ್ ಆಗಿರೋ ಟೀಮು ಈ ಕೆಳಗಡೆ ಬಿ ಇಂದ ಬರ್ತಾ ಇರೋ ಗ್ರಾಸ್ ರೂಟ್ ಟೀಮ್ಸ್ ಎದಲ್ಲಿ ಸಿಕ್ಕಾಕೊಳತ್ತೆ. ಲಾಸ್ಟ್ ಸೀಸನ್ ತನಕ ಹೆಂಗೋ ಒಂದ್ 2-3 ಮ್ಯಾಚಸ್ ಅಲ್ಲಿ ನಾವು ಬ್ರೀತ್ ಮಾಡ್ಬೋದಿತ್ತು. ಇವಾಗ ಯಾವ ಟೀಮ್ ಟೀಮ್ ಸೋಲ್ಸತ್ತೆ ಯಾರಿಗೂ ಗೊತ್ತಾಗಲ್ಲ. ಆ ತರ ಫುಲ್ ಕ್ಲಸ್ಟರ್ಡ್ ಇದೆ. ಆಮೇಲೆ ಸೂಪರ್ ಅಂತೂ ಇನ್ನೂ ಇಕ್ಕಟ್ಟು, ಅಂದ್ರೆ ಹೊಸ ಟೀಮ್ಸ್ ಬರುತ್ತೆ, ಲಕ್ಷಗಟ್ಲೆ ಸ್ಪೆಂಡ್ ಮಾಡ್ತಾರೆ. ಅದು ಎವ್ರಿ ಇಯರ್ ನಾನು ನೋಡ್ತಾ ಇರೋದೇನಂದ್ರೆ, ಈ ಲೆಗಸಿ ಟೀಮ್ಸ್ ಅಥವಾ ಈ ಡಿಪಾರ್ಟ್ಮೆಂಟಲ್ ಟೀಮ್ಸ್ ಇದೆಯಲ್ಲ, ಅದು ಅವ್ರು ಸ್ವಲ್ಪ ಏನಂತಾರೆ, ಇವಾಗ RWF ಇದೆ. RWF ಅಲ್ಲಿ ಟ್ಯಾಲೆಂಟ್, ಇವ್ರು ಹಳೆ ತಲೆಗಳು, ಅವ್ರು ಇದ್ದವರು ಹೆಂಗೋ ನಡ್ಸ್ಕೊಂಡು ಹೋಗ್ತಾ ಇದಾರೆ. ಅಂಡ್ ಜಸ್ಟ್ ಬಿಕಾಸ್ ಆಫ್ ಎಕ್ಸ್ಪೀರಿಯನ್ಸ್ ದೇ ಆರ್ ಸಸ್ಟೈನಿಂಗ್. ಇವಾಗ ಅದನ್ನ ಈ ಟೀಮ್ಸ್ AGRC ಇದೆ, ಆಮೇಲೆ AD ಇದೆ, ಜವಾರ್ ಇದೆ. AD ಲಾಸ್ಟ್ ಸೀಸನ್ ಡೆಲಿಗೇಟ್ ಆಯ್ತು ಅಲ್ವಾ. ಇದೆಲ್ಲ ಏನಕ್ಕಾಗತ್ತೆ ಅಂದ್ರೆ, ಅದು ಸ್ವಲ್ಪ ಡೈನಾಮಿಕ್ ಆಗಿ ಸೈನಿಂಗ್ಸ್ ಮಾಡ್ಬೇಕು ಆಚೆ ಕಡೆಯಿಂದ. ಅವ್ರು ಮಾಡಿಲ್ಲ, ಅದನ್ನೇ ಇದ್ ಮಾಡಿದ್ರು ಅಂದ್ರೆ ಈ ಲೆಗಸಿ ಟೀಮ್ ಬಿದ್ಕೊಂಡು ಹೋಗುತ್ತೆ. ಆಮೇಲೆ ಆಲ್ಸೋ ಸೆಲ್ಫ್ ಫಂಡೆಡ್ ಟೀಮ್ಸ್ ಲೈಕ್ ಅಸ್ ವಿಲ್ ಫೈಂಡ್ ಇಟ್ ಡಿಫಿಕಲ್ಟ್ ಇಫ್ ವಿ ಡೋಂಟ್ ಇನ್ವೆಸ್ಟ್. ಅದಕ್ಕೆ ಬ್ಲಿಟ್ಸ್ FC ಈ ಸೀಸನ್ ಇಂದ ನಾವು ಅಕಾಡೆಮಿ ಸ್ಟಾರ್ಟ್ ಮಾಡಿದೀವಿ. ಅಕಾಡೆಮಿ ಅದ್ರ ಜೊತೆ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಇಂಟಿಗ್ರೇಟ್ ಟ್ರೈ ಮಾಡ್ತಾ ಇದೀವಿ. ಯಾಕಂದ್ರೆ ನಾವು ಸೆಲ್ಫ್ ಸಸ್ಟೈನ್ ಮಾಡ್ಬೇಕು, ಇಲ್ಲಾಂದ್ರೆ ಪ್ರಾಕ್ಟೀಸ್ ಗಂತ ಇದ್ ಮಾಡಕ್ ಆಗಲ್ಲ. ಸೊ ಈ ರೀತಿ ಸಸ್ಟೈನ್ ಮಾಡಿಲ್ಲ ಅಂದ್ರೆ ಎಲ್ಲಾ ಟೀಮ್ಸ್ ಬಿದ್ಕೊಂಡ್ ಬರುತ್ತೆ. ಆಮೇಲೆ ಗ್ರಾಸ್ ರೂಟ್ ಟೀಮ್ಸ್ ಮೇಲೆ ಹೋಗ್ಕೊಂಡು ಇಟ್ ವಿಲ್ ಬಿ ಇನ್ಸೇನ್ಲಿ ಕಾಂಪಿಟೇಟಿವ್. ನಿಜ. ದರ್ಶನ್, ಐ ಥಿಂಕ್ ಇನ್ನೊಂದು ಕ್ವಶನ್ ಹೇಳುದು ಅಂತ ಹೇಳಿದ್ರೆ, ನೀವ್ ಹೇಳಿದ್ರಲ್ಲ ಕಾಂಪಿಟೇಟಿವ್ನೆಸ್ ಅಂತ ಹೇಳಿದ್ರಿ. ಈಗ ಐ ಥಿಂಕ್ ಓವರ್ ಲಾಸ್ಟ್ 5 ಅಥವಾ 6 years ಇಂದ ಆ KSFA ಅಥವಾ BDFA ನಾವು ಏನ್ ಲೀಗ್ ಹೇಳ್ತಿದ್ದೇವೆ, ಅದ್ರ ಕಾಂಪಿಟೇಷನ್ ಲೆವೆಲ್ ಹೈಯರ್ ಹೋಗ್ತಾ ಇದೆ. ಸೊ ಅದ್ರ ಬಗ್ಗೆ ನೀವ್ ಹೇಳೋದಾದ್ರೆ? ನಿಜ. ಮೊದ್ಲೇ ಏನಂತಾರೆ 3-4 ಸೀಸನ್ಸ್ ಮುಂಚೆ ಅವಾಗ ನಾವು B ದಲ್ಲಿ ಇದ್ವಿ. ಏನ್ B ಅಥವಾ C ದಲ್ಲಿ ಯಾವ್ದಾಗ ಇದ್ದಾಗೂ ಕೂಡ ಸೀಸನ್ ಮುಂಚೆ ಎಲ್ಲಾ ಮೊದ್ಲಿನ ತರ ಪ್ರಾಕ್ಟೀಸ್ ಅಂದ್ರೆ ಮ್ಯಾಚ್ 1 ವಾರ ಮುಂಚೆ ಸ್ಟಾರ್ಟ್ ಮಾಡ್ತಿದ್ವಿ ಒಂದ್ಸತಿ ಸೀಸನ್. ಅದಕ್ಕೆ ಜೊತೆ ನಾವು ಆಬ್ವಿಯಸ್ಲಿ ನಾವು ಸೈಡ್ ಬೈ ಸೈಡ್ ಆಡ್ಕೊಂತಾ ಇರ್ತಿದ್ವಿ ಬೇರೆ ಟೀಮ್ಸ್ ಜೊತೆ, ನಮ್ ಕಾಲೇಜಸ್ ಜೊತೆ. ಬಟ್ ಡೆಡಿಕೇಟೆಡ್ ಪ್ರಾಕ್ಟೀಸ್ ಫಾರ್ ಮಂತ್ಸ್ ಟುಗೆದರ್, ಅಂದ್ರೆ ಪ್ರೀ ಸೀಸನ್ ಅಂತ ಟರ್ಮ್ ಮಾಡ್ತಾರಲ್ಲ ಈಗ, ಅದು ಪ್ರೀ ಸೀಸನ್ ಅಂದ್ರೆ ಪ್ರೊಫೆಷನಲ್ ಟರ್ಮ್ ಇತ್ತು. ಅದು ನಮ್ಗೆ ಅಷ್ಟೊಂದು ಇಟ್ ವಾಸ್ ಅನ್ಹರ್ಡ್ ಆಫ್ ಅವಾಗೆಲ್ಲ. ಇವಾಗ ನಾವು ಈ ಸೀಸನ್ ಫಸ್ಟ್ ಟೈಮ್ 4 months ಪ್ರಾಕ್ಟೀಸ್ ಮಾಡಿದೀವಿ. 4 months ಪ್ರಾಕ್ಟೀಸ್ ಮಾಡ್ಬಿಟ್ಟು ವಿ ಸ್ಟಾರ್ಟೆಡ್ ಮ್ಯಾಚಸ್. ಫಸ್ಟ್ 3 ಮ್ಯಾಚಸ್ ಅಲ್ಲಿ 2 wins ಆಯ್ತು. ಅದಾದ್ಮೇಲೆ ಕಂಟಿನ್ಯೂಸ್ಲಿ ಲಾಸ್ಟ್ 2 matches 4-0, 6-0 ಸೋತಿದೀವಿ. ಯಾಕೆ? ಜಸ್ಟ್ ಅ ಲ್ಯಾಕ್ ಆಫ್ ಫೋಕಸ್. ಅದು ಒಂದು ಸ್ವಲ್ಪ ಇಫ್ ಯು ಆರ್ ನಾಟ್ ರೆಡಿ ಫಾರ್ ದೋಸ್ 2 games, ಡ್ರಾಪ್. ಇವಾಗ ನಾವು ಬಕ್ಅಪ್ ಮಾಡ್ಬಿಟ್ಟು ಇಫ್ ಯು ಡೋಂಟ್ ಇದು ಸಡನ್ಲಿ ವಿ ಸ್ಟಾರ್ಟೆಡ್ ಔಟ್ ಆಸ್ ಕಂಟೆಂಡರ್ಸ್ ಈ ಸೀಸನ್ಗೆ ನಮ್ ತಲೆಯಲ್ಲಿ. ಲೈಕ್ ವಿ ಆರ್ ಗೋಯಿಂಗ್ ಥ್ರೂ ದಿಸ್ ಸೀಸನ್, ವಿ ಹ್ಯಾವ್ ಟು ಗೋ ಟು ಸೂಪರ್ ಅಂತ. ಈಗ ಇಟ್ ಇಸ್ ಲೆಟ್ ಅಸ್ ಫಸ್ಟ್ ಗೆಟ್ ಥ್ರೂ ದ 12 points ವಿಚ್ ಇಸ್ ರಿಕ್ವೈರ್ಡ್ ಫಾರ್ ಸರ್ವೈವಲ್. ಅದಾದ್ಮೇಲೆ ಲೆಟ್ ಅಸ್ ಗೋ ಫಾರ್ ಇದು. ಆ ತರ ಕಾಂಪಿಟೇಟಿವ್ನೆಸ್ ಇದೆ. ಮೊದ್ಲೆಲ್ಲ ಆದ್ರೆ ಪ್ರಾಕ್ಟೀಸ್ ಏನಿಲ್ಲ, ಹಿಂದಿನ ದಿವಸ ಚೆನ್ನಾಗಿ ನೀರ್ ಕುಡಿ ಮಗ ಬಾಡು, ಆ ತರ ಕಲ್ಚರು ಸರ್ಟನ್ ಟೀಮ್ಸ್ ಅಲ್ಲಿ ಇರ್ತಾ ಇತ್ತು. ಬಟ್ ಇವಾಗ ಏನಂದ್ರೆ ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಆಗಲ್ಲ. ಯಾಕೆಂದ್ರೆ ಈಚ್ ಅಂಡ್ ಎವ್ರಿ ಟೀಮ್ ಆ ಒಂದೇ ಒಂದ್ ಸ್ಪಾಟ್, 2 ಸ್ಪಾಟ್ ಪ್ರಮೋಷನ್ ಇದೆಯಲ್ಲ, ಅದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅದಿಲ್ಲ ಅಂದ್ರೆ ಗಾನ್ ಫಾರ್ ದ ಸೀಸನ್. ಯಾಕಂದ್ರೆ ನೆಕ್ಸ್ಟ್ ಕೆಳಗಡೆ ಬಂದ್ರೆ ವ್ಯಾಲ್ಯೂಯೇಷನ್ ಕಮ್ಮಿ ಆಗುತ್ತೆ, ಕ್ಲಬ್ದು ಪ್ಲೇಯರ್ಸ್ ಸೈನ್ ಮಾಡೋದು ಕಮ್ಮಿ ಆಗುತ್ತೆ. ಇವಾಗ ಏನಂದ್ರೆ ಮೊದ್ಲೇ ಸೂಪರ್ ಡಿವಿಷನ್ ಅಲ್ಲಿ 12 ಟೀಮ್ 13 ಟೀಮ್ ಇರ್ತಾ ಇತ್ತು. ಸೊ ಅಲ್ಲಿ 25 ಮೆಂಬರ್ಸ್ ಸ್ಕ್ವಾಡ್ ಇತ್ತು. ಸೊ ಬೆಸ್ಟ್ ಆಫ್ ಪ್ಲೇಯರ್ಸ್ ಅಲ್ಲಿ ಸೆಲೆಕ್ಟ್ ಆಗ್ತಾ ಇದ್ರು. ಅದಾದ್ಮೇಲೆ ದೇರ್ ಬಿ ಸೋ ಮೆನಿ ಆಫ್ ಪ್ಲೇಯರ್ಸ್ B ಡಿವಿಷನ್ A ಡಿವಿಷನ್ ಎಲ್ಲ ತಗೊಳಕ್ಕೆ ಇರ್ತಾ ಇತ್ತು. ಇವಾಗ ಅಲ್ಲಿ 19 ಟೀಮು 30 ಜನದ ಸ್ಕ್ವಾಡ್, ಅಲ್ಲೇ ಟ್ಯಾಲೆಂಟ್ ಡ್ರೈ ಔಟ್ ಆಗತ್ತೆ. ಸೊ A ಡಿವಿಷನ್ ಮತ್ತೆ B ಡಿವಿಷನ್ ಹಿಂಗೆ ನಾವು ಟ್ರಯಲ್ಸ್ ಮಾಡ್ಬೇಕು, ಸ್ಕೌಟ್ ಮಾಡ್ಬೇಕು, ಬೇರೆ ಕಡೆಯಿಂದ ತಗೊಂಡ್ಬರ್ಬೇಕು.
ಅದಕ್ಕೆ ಏನಂತ ಅಂದ್ರೆ ಅದು ಸಿಕ್ಕಾಪಟ್ಟೆ ಕಾಂಪಿಟೇಟಿವ್ ಆಗಿದೆ. ಹುಡ್ಕೋದು, ಸ್ಕೌಟಿಂಗ್ ಅದೆಲ್ಲ ಪ್ರೀ ಸೀಸನ್ ಅಲ್ಲಿ ಲೈಕ್ ಫನಿ ಥಿಂಗ್, ಯಾಕಂದ್ರೆ ನಾನು ಸ್ವಲ್ಪ ಮ್ಯಾನೇಜ್ಮೆಂಟ್ ಜೊತೆ ಕ್ಲೋಸ್ಲಿ ಅಸೋಸಿಯೇಟ್ ಇದ್ದೀನಿ ನನ್ನ ಟೀಮ್ ಅಲ್ಲಿ. ಲಾಸ್ಟ್ ಟ್ರಾನ್ಸ್ಫರ್ ಎಂಡಿಂಗ್ ಡೇದಲ್ಲಿ ಒಬ್ಬ ಹಳೆ ಪ್ಲೇಯರ್ ಆ ಕಡೆ ಟೀಮ್ಗೆ ಏನಕ್ಕೂ ಮಾತಾಡ್ತಾ ಇದ್ದಾರೆ ಅನ್ನೋದು, ಅದಾದ್ಮೇಲೆ ನಾವ್ ಇಲ್ಲ ನಿನಗೆ ರಿಲೀಸ್ ಕೊಡಲ್ಲ ಇಲ್ಲಿ ಬರ್. ಸೊ ಅದು ಸೋ ಮೆನಿ ಥಿಂಗ್ಸ್ ಹ್ಯಾಪನ್. ಇನ್ನೊಂದ್ ಕಡೆ ಇಲ್ಲ ಅವ್ನ್ ಅಲ್ಲಿಗೆ ಸೈನ್ ಮಾಡ್ದ ಅಂದ್ರೆ ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಇಟ್ ಡಸಂಟ್ ಸ್ಟಿಲ್ ಡಸಂಟ್ ಓನ್ಲಿ ಹ್ಯಾಪನ್ ಇನ್ ISL ಲೆವೆಲ್. ಇವಾಗ ISL ಸಖತ್ ಕಾಮಿಡಿ ನಡೆಯುತ್ತೆ, ಬಟ್ ಅದು ಸೇಮ್ ಥಿಂಗ್ ಇಲ್ಲೂ ನಡೆಯುತ್ತೆ. ಓಕೆ 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 ವಂಡರ್ಫುಲ್. ಅದೇ ಸುನಿ, ನಾನ್ ನಿಮಗ್ ಬರ್ತೀನಿ ನೆಕ್ಸ್ಟ್. ಇವಾಗ ದರ್ಶನ್ ಹೇಳ್ತಿದ್ರು ಲೈಕ್ ಈಗ ಸಡನ್ ಡ್ರಾಪ್ ಆದಾಗ ಅಥವಾ ಡಿಪ್ ಆದಾಗ ಮತ್ತೆ ಬಕಲ್ ಅಪ್ ಮಾಡ್ಕೊಂಡ್ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ ಅಥವಾ ಮೆಂಟಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ನಾನ್ ನಿಮಗ್ ಕೇಳ್ತೀನಿ, ನಮ್ದು ಈ ಸೀಸನ್ದು ಸ್ಟಾರ್ಟ್ ಆಗಿತ್ತಲ್ಲ, ದಟ್ ವಾಸ್ ದಿ ವರ್ಸ್ಟ್. ಓಕೆ, ದಿ ವರ್ಸ್ಟ್. ಮತ್ತೆ ನಾವು ಅವೇ ಗೇಮ್ಸ್ ಜಾಸ್ತಿ ಇದ್ವು ನಮ್ಮ ಇನಿಷಿಯಲ್ ಸ್ಟೇಜ್ ಅಲ್ಲಿ. ಸೊ ಅಲ್ಲಿ ಹೋಗಿ ಸೋಲ್ತಾ ಇದ್ವಿ, ಅವೇ ಗೇಮ್ಸ್ ಹೋದಾಗೂ ಸೋಲ್ತಾ ಇದ್ವಿ, ಇಲ್ಲಿ ಸೋಲ್ತಾ ಇದ್ವಿ. ಸ್ಯಾಕ್ ಅಂತ ಏನೋ ನಡೀತಾ ಇತ್ತು, ಸುನಿಲ್ ಫಾರ್ಮ್ ಅಲ್ಲಿ ಇಲ್ಲ, ನಮ್ಮ ಮೇನ್ ಇಂಜೂರ್ಡ್ ಆಗಿದ್ರು, ಒಂಥರ ಡಿಸ್ಫಂಕ್ಷನಿಂಗ್ ಟೀಮ್ ತರ ಇತ್ತು. ಜೆಸೆಲ್ ಎಲ್ಲ ಸ್ಟಾರ್ಟರ್ ಆಗಿದ್ರು ನಮಗೆ, ದಟ್ ವಿಲ್ ಟೆಲ್ ಯು ಎವ್ರಿಥಿಂಗ್. ಸೊ ಆ ತರ ಇರ್ಬೇಕಾದ್ರೆ ನಿಮ್ಗೆ ಏನ್ ಮೋಟಿವೇಟ್ ಮಾಡುತ್ತೆ ಪ್ರತಿ ಮ್ಯಾಚ್ ಬರ್ಲಿಕ್ಕೆ? ಅಂದು ಟ್ರಾವೆಲ್ ಮಾಡ್ಕೊಂಡು ನಂಗೆ ಅರ್ಥ ಆಗುತ್ತೆ, ಬೆಂಗಳೂರಲ್ಲಿ ಇದ್ದೀವಿ, ಸ್ವಲ್ಪ ಏನು ಆಫೀಸಲ್ಲಿ ಏನೋ ಒಂದು ಚಿಕ್ಕದ ಸುಳ್ಳು ಹೇಳ್ಕೊಂಡು ಹೋಗ್ತೀವಿ, ಅದೆಲ್ಲ ಓಕೆ, ಅಕ್ಸೆಪ್ಟೇಬಲ್ ಅಥವಾ ಇಟ್ ಈಸ್ ಓಕೆ ಅನ್ನೋ ತರ. ಅದು ಒಬ್ಬ ಫ್ಯಾನ್ ಆಗಿದ್ದು ಇಷ್ಟಪಟ್ಟಿರ್ತಾರೆ, ಅದನ್ನ ಮಾಡ್ತಾರೆ ಅನ್ನೋ. ಬಟ್ ಟ್ರಾವೆಲಿಂಗ್ ಫ್ರಮ್ ಕೇರಳ ಅಲ್ಲ ಪ್ರತಿ ಮ್ಯಾಚ್ ಡೇಗೆ ಇನ್ ದಿಸ್ ಸಿಚುವೇಶನ್ ಏನ್ ಮೋಟಿವೇಟ್ ಮಾಡ್ತಿತ್ತು ಅಂತ? ಫಸ್ಟ್ಲಿ ಮೆಂಬರ್ಶಿಪ್ ಕಾರ್ಡ್. ಸೊ ಜೋಕ್ಸ್ ಅಪಾರ್ಟ್, ಏನಾಗುತ್ತೆ ಅಂದ್ರೆ ಸಿ ಯು ಹ್ಯಾವ್ ಸೀನ್ ದ ಹೈಸ್. ಮೇಲೆ ಹಾರ್ತಾ ಇದ್ವಿ ಅಂದ್ರೆ ಸುನಿಲ್ ಒಂದು ಇಂಟರ್ವ್ಯೂ ಹೇಳ್ತಾರೆ, ವಿ ವೇರ್ ದ ಬಾಬ್ಸ್ ಆಫ್ ಫುಟ್ಬಾಲ್. ಹಾರ್ತಾ ಇದ್ವಿ ನಾವು ಲಿಟ್ರಲಿ. ಸೊ ಆ ಒಂದ್ ಸ್ಥಿತಿಲಿ ಇದ್ದಾಗ ನೀವು ಅದನ್ನ ಅನುಭವಿಸಿದೀರಾ. ಇವಾಗ ಸಡನ್ ಆಗಿ ನೀವು ಡೌನ್ ಗ್ರೇಡ್ ಬಂದ್ಬಿಟ್ಟು ಈ ರೀತಿಯಾಗಿ ಆಡ್ತಿರೋದ್ ನೋಡಿದ್ರೆ ಎಲ್ಲೋ ಒಂಥರ ಹಿಂಸೆ ಆಗುತ್ತೆ, ಒಂಥರ ಕಷ್ಟ ಆಗುತ್ತೆ. ನಾಟ್ ಓನ್ಲಿ ದಿಸ್ ಸೀಸನ್, ಈ ಸೀಸನ್ ಮಾತ್ರ ಅಲ್ಲ, ಪ್ರೀವಿಯಸ್ ಸೀಸನ್ ಕೂಡ ಏನಾಯ್ತು ಅಂದ್ರೆ ನಮ್ದು ಫಸ್ಟ್ ಹಾಫ್ ಎಲ್ಲೂ ಸ್ಟಾರ್ಟೇ ಆಗಿರ್ಲಿಲ್ಲ ನಮ್ದು. ವಿ ವರ್ ಕಂಪ್ಲೀಟ್ಲಿ ಡೌನ್ ಇನ್ ದ ಡಂಪ್ಸ್. ನನ್ ನೆನಪಿದೆ, ಹೈದರಾಬಾದ್ ಮ್ಯಾಚ್ ಇತ್ತು ಅನ್ಸುತ್ತೆ, ಜಾಸ್ತಿ ಜನ ಬಂದಿರ್ಲಿಲ್ಲ, ನಾನು ಎದ್ದು ಇಬ್ರು ಕೂತ್ಕೊಂಡಿದ್ವಿ. 3-0 ನೋಡ್ಬಿಟ್ಟು ನಾ ಕೂತ್ಕೊಂಡ್ಬಿಟ್ಟೆ. ಯೂಶಲಿ ನಾವು ಕೂತ್ಕೊಳ್ಳಲ್ಲ ವೆಸ್ಟ್ ಬ್ಲಾಕ್ ಅಲ್ಲಿ, ನಾ ಕೂತ್ಕೊಂಡ್ಬಿಟ್ಟೆ. ಸಾಕಾಗೋಗಿತ್ತು ನಾನು ನೋಡ್ಬಿಟ್ಟು. ನಾನು ಎದ್ದು ಹೇಳ್ತಾ ಇದೀನಿ, ಏನ್ ಎದ್ದು ಅಂದ್ರೆ ಇಷ್ಟೇ ರಿಯಾಕ್ಷನ್. ಸೊ ನಾವು ಅದ್ ನೋಡಿದೀವಿ, ಆ ಹೈಸ್ ನೋಡ್ಬಿಟ್ಟು ಇದು ಲೋಸ್ ನೋಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಬಟ್ ಏನ್ ಮೋಟಿವೇಟ್ ಮಾಡುತ್ತೆ ಅಂದ್ರೆ ಎವ್ರಿ ಸಿಂಗಲ್ ಟೈಮ್ ದೇರ್ ಇಸ್ ಅನ್ ಆಪರ್ಚುನಿಟಿ ದಟ್ ವಿ ವಿಲ್ ಫ್ಲೈ ಅಗೇನ್. ಮತ್ತೆ ನಾವು ಹಾರಿದಾಗ ಸಿಕ್ಕಾಪಟ್ಟೆ ಎತ್ತರವಾಗಿ ಆಗ್ತೀವಿ, ಅದ್ ಮಾತ್ರ ನನ್ ನಂಬಿಕೆ ಇದೆ. ಸೊ ಇದು ಒಂದೇ ಒಂದು ಮೋಟಿವೇಶನ್ ಏನ್ ಮಾಡುತ್ತೆ ಅಂದ್ರೆ ನನ್ಗೆ, ಈ ಮ್ಯಾಚ್ ಆಡ್ಲಿಲ್ವಾ ಸರಿಯಾಗಿ, ಸೊ ನೆಕ್ಸ್ಟ್ ಮ್ಯಾಚ್ ಆಡ್ತಾರೇನೋ. ಸೊ ಇವಾಗ ನಾವು ನೋಡ್ತಾ ಇದ್ರೆ ಕ್ವಾಲಿಟಿ ಆಫ್ ಫುಟ್ಬಾಲ್ ಹೆಂಗ್ ಇಂಪ್ರೂವ್ ಆಗಿದೆ ಫ್ಯೂ ಮ್ಯಾಚಸ್ ಇಂದ ಅಂದ್ರೆ ಇಷ್ಟ ಆಗುತ್ತೆ ಒಂಥರ ನೋಡಕ್ಕೆ. ಇವೊಂದು ಸೋತ್ರು ಕೂಡ, ಪಂಜಾಬ್ ಜೊತೆ ಸೋತ್ರು ಕೂಡ, ಅದು ಏನಂತಾರೆ, ಆ ಬ್ರೇಕ್ ಆಯ್ತು, ಬಂದ್ವಿ, ಸ್ವಲ್ಪ ಕಷ್ಟ ಆಯ್ತು, ಇಲ್ಲ ಅಂತಲ್ಲ. ಸಡನ್ ಆಗಿ ಇವಾಗ ಮತ್ತೆ ನೋಡಿದ್ರೆ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ಆ ಇಂಪ್ರೂವ್ಮೆಂಟ್ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಓಕೆ ಪರ್ಫಾರ್ಮ್ ಮಾಡ್ತೀವಿ ನಾವು ಅಂತ. ನೀವ್ ಹೇಳಿದಾಗ ಕಷ್ಟ ಆಗುತ್ತೆ. ನಾನು ಕೇರಳದಿಂದ ಬರ್ಬೇಕಂದ್ರೆ ಈ ಫಾರ್ ಎಕ್ಸಾಂಪಲ್ ನೀವು ಎಷ್ಟನ್ನ ಕೇಳಿದ್ರು ಕೂಡ ಇಲ್ ಬಿ ಎಷ್ಟ್ ಕಷ್ಟ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ನಂದ್ ಹೆಂಗೆ ಅಂದ್ರೆ ಇಟ್ ಸ್ಟಾರ್ಟ್ಸ್ ದ ಪ್ರೀವಿಯಸ್ ಡೇ. ನಾನು ಟ್ರಾವೆಲ್ ಮಾಡ್ಬೇಕು ಹೋಲ್ ನೈಟ್. ನನಗೆ ಇಲ್ಲಿ ಇನ್ನೊಂದು ಕೇರಳದಿಂದ ಏನಂದ್ರೆ ಇಲ್ಲಿ ಪ್ರೈವೇಟ್ ಸೆಕ್ಟರ್ ಬಸ್ ಸಿಕ್ಕಾಪಟ್ಟೆ ಇದೆ. ಪ್ರೈಸಸ್ ಮಾತ್ರ ನೀವು ಕೇಳಿಸ್ಕೊಂಡ್ರೆ ನಿಮ್ಗೆ ಹುಚ್ಚಾಗ್ಬಿಟ್ಟಿದ್ದೀರಾ. ಸುಮ್ನೆ ಏನಿಲ್ಲ ಅಂದ್ರೆ 1,500-2,000 ಶುರು ಆಗುತ್ತೆ. ನೀವ್ ಏನ್ ಮಾಡ್ತೀರಾ? ಸೊ ನಾನು ಪ್ರಯರ್ ಆಗಿ ಬುಕ್ ಮಾಡ್ಕೋಬೇಕು, ಟ್ರೈನ್ ಟಿಕೆಟ್ಸ್ ಎಲ್ಲ ಬುಕ್ ಮಾಡ್ಕೋಬೇಕು. ಐ ಹ್ಯಾವ್ ಟು ಟ್ರಾವೆಲ್ ದ ಹೋಲ್ ನೈಟ್. ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದ್ಬಿಟ್ಟು ಐ ಕ್ಯಾನ್ ಸಿಂಪ್ಲಿ ಲೈಕ್ ಲೋಫ್ ಅರೌಂಡ್. ನಾನು ಮತ್ತೆ ಐ ಹ್ಯಾವ್ ಟು ವರ್ಕ್. ಇನ್ ಕೇಸ್ ನಾನು ಬೇಗ ಬಂದ್ರೆ, ಇನ್ ಕೇಸ್ ನನ್ನ ಫ್ರೆಂಡ್ಸ್ ಮೀಟ್ ಆಗೋ ಪ್ಲಾನ್ ಮುಂಚೆನೆ ಇದ್ರೆ ನಾನು ಮುಂಚೆನೆ ಲಾಗಿನ್ ಆಗ್ಬೇಕು. ನನ್ ಮನೆಗೆ ಹೋದ ತಕ್ಷಣ ಲಾಗಿನ್ ಆಗ್ಬಿಟ್ಟಿರ್ತೀನಿ. ಲಾಗಿನ್ ಆಗ್ಬಿಟ್ಟು ಆಮೇಲೆಲ್ಲ ಕೆಲಸ ಮಾಡ್ತೇನೆ, ಸ್ನಾನ ಮಾಡೋದು ಅದೆಲ್ಲ ಏನೇನಿದೆ ಅಂತ. ಸೊ ನಾನು ಅದೆಲ್ಲ ಮುಗಿಸ್ಕೊಂಡು ಅಟ್ಲೀಸ್ಟ್ ಒಂದು 4-5 o'clock ಮತ್ತೆ ನಾನು ಬಿಟ್ರೆ ಮತ್ತೆ ನಾನು ಗಾಡಿ ತಗೊಂಡು ಅಲ್ಲಿ ಬರ್ಬೇಕು. ಅಥವಾ ಗಾಡಿ ಇಲ್ಲ ಅಂದ್ರೆ ಐ ಹ್ಯಾವ್ ಟು ಸಮ್ಹೌ ಕಮ್ ಟು ಕಂಠೀರವ. ಸೊ ಎಕ್ಸ್ಟ್ರಾ ಮೋಟಿವೇಶನ್ ನಂಗೆ ಸಿಗೋದಂದ್ರೆ ಎವ್ರಿ ಟೈಮ್ ಫ್ರೆಂಡ್ಸ್ ಮೀಟ್ ಆಗೋದು. ಇಟ್ ಗಿವ್ಸ್ ಮಿ ಆಡೆಡ್ ಮೋಟಿವೇಶನ್. ಯಾವಾಗ್ಲೂ ಕೂಡ ಇಟ್ಸ್ ನಾಟ್ ಜಸ್ಟ್ ಲೈಕ್ ಹೊರಗಡೆ ಹೋಗ್ತೀವಿ ಏನೋ ಮಾಡ್ತೀವಿ ಅಂತಲ್ಲ. ಯು ಜಸ್ಟ್ ವೈಬ್ ವಿತ್ ದಮ್. ನೀವು ಇಷ್ಟು ದಿನ ಸಿಕ್ಕಿರಲ್ಲ ನಿಮ್ಗೆ ಫ್ರೆಂಡ್ಸ್, ಸಡನ್ ಆಗಿ ಸಿಕ್ಕಿದ ತಕ್ಷಣ ಏನೋ ಒಂಥರ ಖುಷಿ ಇರುತ್ತೆ, ಆ ಬಾಂಡಿಂಗ್ ಇದೆ. ನನ್ಗೆ
see, we have had banters of the BFC circuit, ಓಕೆನಾ, Yeah. ಸಿಕ್ಕಾಪಟ್ಟೆ ಆಗುತ್ತೆ ನಮ್ಗೆ. ಆದ್ರೆ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ನಾನು ನಿಜ ಹೇಳ್ತಾ ಇದೀನಿ, ಐ ನೆವರ್ ಫೆಲ್ಟ್ ಲೈಕ್ ನಾನು ಮಾತಾಡ್ಸ್ಬಾರ್ದು ಇವ್ರನ್ನ, ಐ ಶುಡ್ ಸ್ಟೇ ಅವೇ ಫ್ರಮ್ ದಿಸ್ ಪರ್ಸನ್ ಆರ್ ಇಲ್ಲ, ನಂಗೆ ಅನ್ಸಿಲ್ಲ ನಿಜವಾಗ್ಲು. ಬಟ್ ಕಾಮ್ರಾಡ್ರಿ ಇರುತ್ತೆ ಅದು ಫುಟ್ಬಾಲ್. ಹಾ, ನನ್ಗೆ ಆ ಗ್ರೂಪ್ ನನ್ ಸಿಗ್ಲಿಲ್ಲ ಅಂದ್ರೆ ನಾನು ಕಾಲ್ ಮಾಡಿ ಕೇಳ್ತೀನಿ, ಎಲ್ಲಿದ್ದೀರಾ ನೀವು, ಕರೆಕ್ಟ್. ಸೊ ದೇರ್ ಆಫ್ ದ ಫೀಲ್ಡ್ ನನ್ಗೆ ಮೋಟಿವೇಶನ್ ಇದೆ, ಆನ್ ದ ಫೀಲ್ಡ್ ಕೂಡ ಈಗ ಸದ್ಯಕ್ಕೆ ಮೋಟಿವೇಶನ್ ಸಿಗ್ತಾ ಇದೆ, ಇಲ್ಲ ಅಂತ ಹೇಳ. ವಿ ಆರ್ ಸ್ಟಿಲ್ ನಾಟ್ ದ ಬೆಸ್ಟ್, ಬಟ್ ಸ್ಟಿಲ್ ಆ ಒಂದು ಏನದಂತ ಹೋಪ್, ನಿರೀಕ್ಷೆ ಇದೆ, ನಾವು ಖಂಡಿತವಾಗಿ ಮತ್ತೆ ಮೇಲೆ ಏರ್ತೀವಿ ಅಂತ. ಸೊ ದಟ್ ಈಸ್ ದಿ ಮೋಟಿವೇಶನ್ ಫಾರ್ ಮೀ. ನಿಜ ಇದ್ರದ್ದು ಒಂದು ಹೇಳ್ತೀನಿ, ಆಲ್ ಇಟ್ ಟೇಕ್ಸ್ ಇಸ್ ಅ ಕೇರಳ ಗೈ ಫ್ರಮ್ ಕಮಿಂಗ್ ಫ್ರಮ್ ಕೇರಳ to watch match in continue and not walk away ಅಷ್ಟೇ. That's all it takes. never have I done that. We'll never do that. ನಿಜ ಸೂಪರ್. ಕೇರಳದಿಂದ ಯಾರೋ ಬಂದು ಮ್ಯಾಚ್ ನೋಡಿ, ಫುಲ್ ಮ್ಯಾಚ್ ನೋಡಿ ಹೋಗ್ತಿದ್ದಾರೆ. ಥ್ಯಾಂಕ್ ಯು. He's staying for 90 minutes, more than 90 minutes. And more. Yeah. That is wonderful. The other thing is like ಸ್ಪೋರ್ಟ್ಸ್ ಬಂದಾಗ ಫಸ್ಟ್ ಸ್ಟಾರ್ಟ್ ಆಗದೆ ಮನೆಯಿಂದ, ಓಕೆನಾ. ಅಪ್ಪ ಬಂದ್ಬಿಟ್ಟು PT ಮಾಸ್ಟರ್ ಇದ್ರು, ಸೊ ಮೋಟಿವೇಶನ್ ಸ್ಟಾರ್ಟೆಡ್ ಫ್ರಮ್ ದ ಇನ್ಸೈಡ್ ದ ಹೌಸ್. ಸೊ ಸ್ಪೋರ್ಟ್ಸ್ ಅಂದ್ರೆ ಇಟ್ ವಾಸ್ ಲೈಕ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇರೋದು, ನೋಡಕ್ ಕೂಡ ಅಪ್ಪ ಸಪೋರ್ಟ್ ಮಾಡೋರು. ಆದ್ರೆ ಒನ್ಸ್ ಐ ಡಿಸೈಡ್ ಲೈಕ್ ಸ್ಕೂಲಲ್ಲಿ ಕೂಡ ನಾನು ಕ್ರಿಕೆಟ್ ಆಡಿದೆ, ಒಂದ್ ರೇಂಜ್ ಆಡಿದೆ, ಸ್ಕೂಲ್ ಟೀಮ್ ಇದ್ದೆ. ಬಟ್ ಸಡನ್ಲಿ ಹೈಸ್ಕೂಲ್ ಹೋದ ತಕ್ಷಣ ಏನ್ ಮಾಡಿದೆ ಅಂದ್ರೆ, ಸಿನ್ಸ್ ಹಿ ವಾಸ್ ಎ ಸ್ಪೋರ್ಟ್ಸ್ ಪರ್ಸನ್, ಅವ್ರಿಗೆ ಸ್ವಲ್ಪ ಹಿ ಹ್ಯಾಡ್ ದೋಸ್ ಹಾರ್ಡಲ್ಸ್, ಸ್ವಲ್ಪ ಕಷ್ಟ ಆಯ್ತು ಅವ್ರಿಗೆ ಟು ಪ್ರೋಗ್ರೆಸ್. ಒಂದ್ ಕಡೆ ಪಡ್ತಾನೆ ಇತ್ತು, ಸೊ ಹಿ ಕುಡಂಟ್ ಪರ್ಸೀವ್ ಹಿಸ್ ಡ್ರೀಮ್ಸ್ ಇನ್ ಸ್ಪೋರ್ಟ್ಸ್. ಸೊ ಅವಾಗ ಏನಾಯ್ತು ಅಂದ್ರೆ ಸ್ವಲ್ಪ ಅವ್ರಿಗೆ ಕಷ್ಟ ಆಯ್ತು. ಸೊ ಹಿ ವಾಸ್ ಲೈಕ್, ಬೇಡಪ್ಪ ನೀನ್ ಸ್ಪೋರ್ಟ್ಸ್ ಅಲ್ಲಿ ಮುಂದುವರಿಬೇಡ, ನೀನು ಓದ್ಕೊಂಡ್ಬಿಡು, ಬೇಡ. ಸೊ ಅಲ್ಲಿ ಸ್ವಲ್ಪ ನಂಗೆ ಡಿಸ್ಕನೆಕ್ಟ್ ಆಯ್ತು ಸ್ಪೋರ್ಟ್ಸ್ ಜೊತೆ ಆಡೋದ್ರಲ್ಲಿ. ಅದು ಬಿಟ್ಟರೆ ನಾನು ಹಾಕಿ ಆಡಿದ್ದೀನಿ, ಸ್ಟೇಟ್ ಲೆವೆಲ್ ಹಾಕಿ ಆಡಿದ್ದೀನಿ. ಕ್ರಿಕೆಟ್ ನಾನು ಅಂಡರ್ 13 ಟೀಮಲ್ಲಿ ಇದ್ದೆ, ಅಂಡರ್ 15 ಕೂಡ ಆಡ್ತಾ ಇದ್ದೆ ಸ್ಕೂಲಲ್ಲಿ ಇರ್ಬೇಕಾದ್ರೆ ಹುಬ್ಳಿಲಿ. ಸೊ ಸ್ಪೋರ್ಟ್ಸ್ ಮನೆಯಿಂದಾನೇ ಶುರು ಆಗಿತ್ತು, ಗೊತ್ತಲ್ಲ. ಈಗ ನಾನು ನಮ್ಮ ಅಪ್ಪ ಕೂತ್ಕೊಂಡು ಕ್ಯಾರಮ್ ಬೋರ್ಡ್ ಆಡ್ತಾ ಇದ್ರೆ ಸೋತ್ಬಿಟ್ಟೆ ಸಿಕ್ಕಾಪಟ್ಟೆ ಬೇಜಾರಾಗೋದು, ರಿಯಾಕ್ಟ್ ಮಾಡ್ತಿದ್ದೆ ಅವಾಗೆಲ್ಲ. ಬಟ್ ಹಿ ಥಾಟ್ ಮೀ, ಅವ್ರು ಕಲ್ಸಿದ್ದು ನನ್ಗೆ ಯಾವ ರೀತಿ ನೀನ್ ರಿಯಾಕ್ಟ್ ಮಾಡ್ಬೇಕು, ಸ್ಪೋರ್ಟ್ಸ್ ಅಲ್ಲಿ ಒಬ್ರು ಗೆಲ್ಲೇಬೇಕು, ಒಬ್ರು ಸೋಲ್ಲೇಬೇಕು. ಆದ್ರೆ ನೀನ್ ಕಷ್ಟ ಪಡ್ದೇನೆ ಸುಮ್ನೆ ಸೋತ್ಬಿಟ್ರೆ ನೀನ್ ಮಾಡೋ ಪರಿಶ್ರಮಕ್ಕೆ ಒಂದ್ ಬೆಲೆ ಇರಲ್ಲ. ನೀನ್ ಕಷ್ಟ ಪಟ್ಬಿಟ್ಟು ಸೋಲು, ನಿನ್ಗೊಂದ್ ನೆಮ್ಮದಿ ಇರುತ್ತೆ. ಸೊ ವರ್ಕೌಟ್ ಬಗ್ಗೆ ಹೇಳ್ತಾ ಇರಲ್ಲ, ಅದಕ್ಕೆ ನಾನು ಅಲ್ಲಿಗೆ ಹೋಗೋದೆ. ಸೊ ಮೋಟಿವೇಶನ್ ಬಂದ್ಬಿಟ್ಟು ಮನೆಯಿಂದ ಶುರು ಆಯ್ತು ನನಗೆ. ಸೊ ಇಟ್ಸ್ ನಾಟ್ ಈಸಿ ಟು ಗಿವ್ ಅಪ್. ಬ್ಲಡ್ ಇಂದಾನೆ ಬಂದಿದೆ ಅದು. ಸೂಪರ್, ಆತರನೇ ಇರ್ಬೇಕಲ್ಲ. ಅದೇ ನನ್ ಪ್ರಕಾರ ಏನಂದ್ರೆ, ನಾನ್ ಪರ್ಸನಲಿ ಏನ್ ಫೀಲ್ ಮಾಡೋದಂದ್ರೆ, ಸ್ಪೋರ್ಟ್ಸ್ ಒಂದು ಕಲ್ಚರಲ್ಲಿ ಅನ್ನೋದಕ್ಕಿಂತ ಅದು ನಮ್ಮಲ್ಲಿ ಇರ್ಬೇಕು. ಏನಕ್ಕಂದ್ರೆ ಅದು ಒಂದ್ ಮೋಟಿವೇಶನ್ ತುಂಬಾ ಹೆಲ್ಪ್ ಮಾಡುತ್ತೆ, ಇನ್ನೊಂದು ನಮ್ಮನ್ನ ಆಕ್ಟಿವ್ ಆಗಿಡುತ್ತೆ, ಇನ್ನೊಂದು ಸಮಥಿಂಗ್ ಲಾಂಗಿಂಗ್ ಅಲ್ಲ, ಏನೋ ನಾವು ಬಿಲಾಂಗಿಂಗ್ ಅನ್ಸುತ್ತೆ ಎಲ್ಲ ಒಂದ್ ಕಡೆ, ನಮ್ದದು ಅನ್ನೋ ಒಂದ್ ಭಾರಿ ಹತ್ತಿರದ ಫೀಲಿಂಗ್ ಇರುತ್ತೆ ಅದು. ಸೊ ಈ ಸ್ಟೇಟ್ ಆಫ್ ಡೇಸ್ ಅಲ್ಲಿ ಆತರ ಇರೋದು ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ನೆಕ್ಸ್ಟ್ ನಿಮ್ ಕಡೆ ಬರ್ತೀನಿ. ಇದು ಇವಾಗ ನೀವು ತುಮಕೂರಿಂದ ಟ್ರಾವೆಲ್ ಮಾಡ್ತೀರಾ, ಅಕ್ಕಪಕ್ಕ ಸಿಟಿಗಳಿದಾವೆ ನಮಗೆ, ಇಲ್ಲಿ ಚಿಕ್ಕಬಳ್ಳಾಪುರ ಆಯ್ತು, ಅಥವಾ ಬಂಗಾರಪೇಟೆ, ಇಲ್ಲಾಂದ್ರೆ ಕೋಲಾರ, ಹಾಸನ, ಇವೆಲ್ಲ ಇದನ್ನ ಈ ಸಿಟೀಸ್ ಇಂದ ಎಲ್ಲ ಶಟಲ್ ಮಾಡ್ಬೋದು. ಇಟ್ ಇಸ್ ನಾಟ್ ದಟ್ ಡಿಫಿಕಲ್ಟ್. ಅಂದ್ರೆ ಇಂಟ್ರೆಸ್ಟೆಡ್ ಫ್ಯಾನ್ಸ್ ಇರ್ತಾರಲ್ಲ, ಅವ್ರಿಗೆ ಅಷ್ಟೊಂದು ಡಿಫಿಕಲ್ಟ್ ಆಗ್ಬಾರ್ದು ಅನ್ಸುತ್ತೆ, ಯಾಕಂದ್ರೆ ಶಟಲ್ ಮಾಡಕ್ ಅವೈಲಬಿಲಿಟಿ ಇದೆ. ಓಕೆ, ಸೊ ಆ ತರ ಫ್ಯಾನ್ಸಿಗೆ ಏನ್ ಹೇಳಿಕ್ ಹೋಗ್ತಾರೆ ನೀವು? ಅಂದ್ರೆ ಅವ್ರನ್ನ ಹೆಂಗ್ ಇನ್ವೈಟ್ ಮಾಡ್ತಾರೆ? ಬಿಕಾಸ್ ರೈಟ್ ನೌ ವಿ ಆರ್ ಇನ್ ಅಪ್ಕಾರೋ ಅಲ್ಲ, ನಮ್ ಟೀಮ್ ಆಕ್ಚುಲಿ ಅಪ್ಕಾರೋ ಅಲ್ಲಿದೆ. ಪ್ಲೇಯಿಂಗ್ ವೈಸ್ ಆಯ್ತು, ಅಥವಾ ಪರ್ಫಾರ್ಮೆನ್ಸ್ ವೈಸ್ ಆಯ್ತು, ಅಥವಾ ಇವಾಗ ಪ್ರೆಸೆಂಟ್ಲಿ ಇರೋ ಪಾಸಿಟಿವಿಟಿ ಆಯ್ತು, ಕೋಚ್ ಚೇಂಜ್ ಆದ್ಮೇಲೆ, ಮತ್ ನಮ್ ಹುಡುಗರು ಆಡ್ತಾ ಇರೋದು, ಹೊಸ ಸೈನಿಂಗ್ಸ್, ಅದೆಲ್ಲ ನೋಡಿದಾಗ ಇವಾಗ ನಮ್ದು ಅಪ್ಕಾರ್ ಇದೆ. ಇವಾಗ್ಲೇ ಅಲ್ಲ, ಫ್ಯಾನ್ ಸ್ವಲ್ಪ ಬಂದು ಇನ್ನೊಂದ್ ಸ್ವಲ್ಪ ಜಾಸ್ತಿ ಎನ್ಕರೇಜ್ ಮಾಡಿದಾಗ ಅವ್ರಿಗೊಂದು ಹೊಸ ಬೂಸ್ಟ್ ಸಿಗುತ್ತೆ ಪ್ಲೇಯರ್ಸ್ಗೆ, ಅಲ್ಲಿ ಆಡ್ತಿರೋ ಪ್ಲೇಯರ್ಸ್ಗೆ ಅಥವಾ ನಮ್ ಟೀಮ್ಗೆ. ಸೊ ಬೇರೆ ಫ್ಯಾನ್ಸ್ಗೆ ಯಾವ ತರ ಎನ್ಕರೇಜ್ ಮಾಡ್ತೀರಾ ಅಂತ ನೀವು? ಅಂದ್ರೆ ಈ ಸರೌಂಡಿಂಗ್ ಇರೋಂತ ಸಿಟಿ ಫ್ಯಾನ್ಸ್ ನಾನು ಎಲ್ಲೋ ನಮ್ಮ ಕಲಬುರ್ಗಿ ಹುಡುಗರು ಕರೆಯೋದು ತಪ್ಪಾಗ್ಬಿಡುತ್ತೆ. ಅದು ಅನ್ರೀಸನೇಬಲ್ ಕೂಡ. ಅಲ್ಲಿಂದ ಟ್ರಾವೆಲ್ ಮಾಡು ಅಂತ ಹೇಳಕ್ಕೆ, ನಮ್ಮೂರೇ ಕೊಪ್ಪಳ, ಅಲ್ಲಿಂದ ನಾನು ಟ್ರಾವೆಲ್ ಮಾಡ್ಬೇಕಂದ್ರೆ ನನ್ಗೆ 1 ನೈಟ್ ಬೇಕು. ಅಗೇನ್ ಮತ್ತೆ ಇಲ್ಲಿ ಸ್ಟೇ ಆಗಕ್ಕೆ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಬಟ್ ಈ ಸಿಟೀಸ್ ಅಲ್ಲಿ ಶಟಲ್ ಮಾಡ್ಬೋದಲ್ಲ.
ಸೊ ಈ ತರ ಸಿಟೀಸ್ ಫ್ಯಾನ್ಸಿಗೆ ಏನ್ ಅವ್ರಿಗೆ ಏನ್ ಕೋರ್ಕೋತೀರಾ ನೀವು ಅಂತ? ಅವ್ರಿಗೆಲ್ಲ ಹೇಳೋದು ಒಂದೇ, ನೀವೇನಾದ್ರೂ BFC ಫಾಲೋ ಮಾಡ್ತಿದ್ರೆ ಇಲ್ಲ ಯಾವ್ದೇ ಕ್ಲಬ್ಸ್ ಅನ್ನು ಫಾಲೋ ಮಾಡ್ತಿದ್ರೆ ಜಸ್ಟ್ BFC 1 ಗೇಮ್ ಬನ್ನಿ. ನೀವು ಇದೇ ಬ್ಲಾಕ್ ಬನ್ನಿ, ವೆಸ್ಟ್ ಗೆ ಬರ್ಬೇಕು, ಈಸ್ಟ್ ಗೆ ಬರ್ಬೇಕು, ನಾರ್ತ್ ಗೆ ತಗೋಬೇಕು, ನಾನು ಏನು ಹೇಳಲ್ಲ. ನೀವು ಯಾವ್ದು ಅಫೋರ್ಡ್ ಮಾಡುತ್ತೋ ಅದಕ್ಕೆ ಅಫೋರ್ಡ್ ಆಗಿ 1 ಮ್ಯಾಚ್ ನೋಡಿ. ನೀವು ಅದಾದ್ಮೇಲೆ ನೀವೇ ಎಕ್ಸ್ಪೀರಿಯನ್ಸ್ ಹೇಳ್ತೀರಾ, ನೀವು ಎಕ್ಸ್ಪೀರಿಯನ್ಸ್ ಹಿಂಗಿರುತ್ತೆ ಅಲ್ಲಿ. ನಾನ್ ಬಂದಾಗ ಒಬ್ನೇ ಬಂದೆ, ಆಮೇಲೆ ನಿಶಾಂತ್ ಬರ್ಕೆ ಸಿಕ್ಕಿದ್ರು, ಅದಾದ್ಮೇಲೆ ಸ್ಟೀವನ್ ಅಣ್ಣ ಸಿಕ್ಕಿದ್ರು. ಫಸ್ಟ್ 3 ಜನ ಫ್ರೆಂಡ್ಸ್ ಆಗಿದೆ ಇವರು ನಮ್ಗೆ. ಅದಾದ್ಮೇಲೆ ಲಾಸ್ಟ್ ಸೀಸನ್ ಎಂಡ್ ಅಲ್ಲಿ ನಾವು ಗೋವಾಗ್ ಫೈನಲ್ಸ್ ಹೋದಾಗ ನೀವೆಲ್ಲ ಫ್ರೆಂಡ್ಸ್ ಆಗಿದ್ ನನ್ಗೆ. ಅಲ್ಲಿವರೆಗೂ ನನ್ಗೆ ಗೊತ್ತೇ ಇಲ್ಲ. ನಾನ್ ವೆಸ್ಟ್ ಬ್ಲಾಕ್ ಅಲ್ಲೇ ಇದ್ದೆ. ನಾನ್ ವೆಸ್ಟ್ ಬ್ಲಾಕ್ ಅಲ್ಲೇ ಇದ್ರು ನಾನು ನಿಮ್ಮನ್ನ ಯಾರನ್ನೂ ನೋಡಿರ್ಲಿಲ್ಲ. ಅದೇ ತರ ಬಾಂಡಿಂಗ್ ಒಂದು ಇವಾಗ ಈ ತರ ಒಂದು ಫ್ಯಾಮಿಲಿ ತರ ಸಿಗ್ತಾರೆ ನಿಮ್ಗೆ. ನಾವ್ ಎವ್ರಿ ಗೇಮ್ ಡೇ ಬರ್ತೀನಿ, ನಾನ್ ನಿಮ್ ಜೊತೆ ಎಲ್ಲ ಪ್ರೀ ಮ್ಯಾಚ್ ಎಲ್ಲ ಮಾತಾಡ್ತೀವಿ, ಕೊನಾರ್ಕ್ ಹೋಗ್ತೀವಿ, ಎಲ್ಲ ಆಗುತ್ತೆ. ಸೊ ಅದು ನೀವು ಒಂದು ಎಂಜಾಯ್ ಮಾಡ್ತೀರಾ ಅಲ್ಲಿಗೆ ಬಂದಾಗ. ಆಮೇಲೆ ಸಪೋರ್ಟ್ ಕೂಡ ಅಷ್ಟೇ, ನೀವು ನಿಮ್ಮ ಹಾರ್ಟ್ ಇಂದ ಸಪೋರ್ಟ್ ಮಾಡ್ತೀರಾ. ನೀವು ಒಂದ್ಸತಿ ಸ್ಟೇಡಿಯಂ ಬಂದಾಗ ನೀವು ಮನೇಲಿ ಕೂತ್ಕೊಂಡು ಹೆಂಗೆ ನೋಡಿದ್ರು ಅದು ಸ್ಟೇಡಿಯಂ ಬಂದ್ ನೋಡಿದಾಗ ಆಗಲ್ಲ ನಿಮ್ಗೆ. ಡಿಫ್ರೆಂಟ್ ಹೌದು. ಅದಾದ್ಮೇಲೆ ಇನ್ನೂ ಒಂದು ಆಡ್ ಮಾಡ್ಬೇಕು ನಾನು ಇದಕ್ಕೆ. ಸುನಿಲ್ ಅವ್ರು ಹೇಳ್ತಿದ್ರು ಅವರು ಹೆಂಗೆ ಇತ್ತು ಅಂತ. ನಾನು ಆಡಿದ್ದು, ನಾನು ಇದುವರೆಗೂ VTOನ 3 ಟೈಮ್ಸ್ ರೆಪ್ರೆಸೆಂಟ್ ಮಾಡಿದ್ದೀನಿ ನಮ್ಮ ಕಾಲೇಜಲ್ಲಿ. ಅದ್ರಲ್ಲಿ 1 ಟೈಮ್ ಕ್ಯಾಪ್ಟನ್ ಆಗಿದೆ. ಅದ್ರಲ್ಲಿ 1 ಟೈಮ್ ಕ್ಯಾಪ್ಟನ್ ಆಗಿದೆ. ಅದ್ ನಾವು ಒಂದ್ಸತಿ ವಿನ್ನರ್ಸ್ ಆದ್ವಿ, ಒಂದ್ಸತಿ ರನ್ನರ್ಸ್ ಆಗಿದ್ವಿ. 2019 ಅಲ್ಲಿ ನಾವು ವಿನ್ನರ್ಸ್ ಆದ್ವಿ, ಸೆಂಟ್ರಲ್ ಝೋನ್ ವಿನ್ನರ್ಸ್ VTOನಲ್ಲಿ. 2022 ನಲ್ಲಿ ನಾವು ಸೆಮಿಫೈನಲ್ ಸೋಲ್ತೀವಿ, ನನ್ನ ಕ್ಯಾಪ್ಟನ್ಸಿನಲ್ಲೇ. ಆಮೇಲೆ 2 ಟೈಮ್ಸ್ ನ್ಯಾಷನಲ್ಸ್ ಸೆಲೆಕ್ಟ್ ಆಗಿದ್ದೆ. ಫಸ್ಟ್ ಟೈಮ್ ಜಸ್ಟ್ ಬೆಂಚ್ ಅಲ್ಲಿ ಇದ್ದೆ, ಸೆಕೆಂಡ್ ಟೈಮ್ ಇಂಜುರಿ ಆಗಿತ್ತು ನನ್ಗೆ ACL ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ನಾನು ಇದಕ್ ಕೂಡ ಮಾಜಾಸ್ ಕೂಡ ನಾನು ಟ್ರೈ ಮಾಡಿದ್ದೆ. ಮೇಬಿ ದರ್ಶನ್ ಅವ್ರಿಗೆ ಗೊತ್ತಿರುತ್ತೆ ಮಾಜಾಸ್ FC. ಮಾಜಾಸ್ FC ಆಕ್ಚುಲಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಲಾಸ್ಟ್ ಇಯರ್ ನಮ್ದು ಅವ್ರದ್ದು ಕೊಲಾಬ್ರೇಷನ್ ಆಗಿತ್ತು ಆಸ್ ಅ ಪಾತ್ವೇ ಅಂತ. ಅದಾದ್ಮೇಲೆ ಅನ್ಫಾರ್ಚುನೇಟ್ಲಿ ಇಟ್ ಡಿಡ್ಂಟ್ ಗೋ ಆಸ್ ವಿ ಎಕ್ಸ್ಪೆಕ್ಟೆಡ್. ಬಟ್ ಅದೇ ಮಜಾಸ್ ಗೊತ್ತು, ಇವಾಗ ಇನ್ನೂ ಇದೆ, ಟೀಮ್ ಚೆನ್ನಾಗಿದೆ. ಅದ್ರ ಓನರು ನಮ್ ಜೊತೆ ಆಡಿದ್ರು, ನಿತೇಶ್. ಓಕೆ, ಅವರೇ ಇದ್ದಿದ್ದು. ನಾನು 2021 ಅಲ್ಲಿ ಕೊರೋನಾ ಇದ್ದಿತ್ತಲ್ಲ, ಅವಾಗ ಸೆಲೆಕ್ಷನ್ಸ್ ಎಲ್ಲ ಇತ್ತು, ಅವಾಗ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೆ. ಹಂಗೆ ಅದೇ ಸೇಮ್ ಟ್ರಾನ್ಸ್ಪೋರ್ಟ್ ಅವೈಲಬಿಲಿಟಿ ಇಲ್ದಿರೋದ್ರಿಂದ ಅಲ್ಲಿ ಕಂಟಿನ್ಯೂ ಮಾಡಕ್ ಆಗಿಲ್ಲ. ಓಕೆ ನೈಸ್. ಅವೇ ಐ ಥಿಂಕ್ ಒಂದು ನೀವು ಸ್ಟಾರ್ಟ್ ಮಾಡಿದ್ರಿ, ಈಗ ಒಂದ್ ದೊಡ್ಡ ಫ್ಯಾಮಿಲಿ ಆಗಿ ಹೋಗಿದೆ. ಸೊ ಈಗ ಫೋಟೋ ತೆಗಿಯಕ್ಕೂ ಜಾಗ ಇರಲ್ಲ. ಖುಷಿ ಆಗುತ್ತೆ ಅದು. ಎವ್ರಿ ಮ್ಯಾಚ್ ಡೇ ನೋಡ್ದಾಗ ಇದೆಯಲ್ಲ, ಆ ಫ್ಯಾಮಿಲಿ ಇದೆಲ್ಲ ದೊಡ್ಡ ಆಗ್ತಾ ಇದೆ. ಸೊ ಅದೊಂದು ಖುಷಿ. ಇವನ್ ನಮ್ ಪಕ್ಕ ನಿಂತಿರೋರೆಲ್ಲ ಇವಾಗ ಆಲ್ಮೋಸ್ಟ್ ಇವಾಗ ನಾವು ಒಂದು 8 to 10 ಮೆಂಬರ್ಸ್ ನಾವೇ ನಿಂತಿರ್ತೀವಿ, ಅದ್ರ ಪಕ್ಕ ನಿಂತಿರೋರೆಲ್ಲ ಕೂಡ ಇವಾಗ ಜಾಯಿನ್ ಆಗ್ತಿದ್ದಾರೆ. ಅದು ತುಂಬಾ ಖುಷಿ ಆಗುತ್ತೆ. ಅವರು ಮುಂಚೆ ಫಸ್ಟ್ ನಾವು ಏನೇ ಕಿರ್ಚಾಡ್ಬೋದು, ನಾವ್ ಏನೇ ಜೋಕ್ಸ್ ಮಾಡ್ಬೋದು ಟೀಮ್ ಬಗ್ಗೆ, ಅದೆಲ್ಲ ಇದ್ದಾಗ ಅವರು ಇರಿಟೇಟ್ ಆಗ್ತಾರೆ. ಬಟ್ ಇವಾಗ ಅವರು ಯೂಸ್ಡ್ ಆಗ್ಬಿಟ್ಟಿದ್ದಾರೆ, ಅವರು ಮಿಂಗಲ್ ಆಗ್ಬಿಟ್ಟಿದ್ದಾರೆ ಇವಾಗ. ಅದೇ ಪ್ರಾಬ್ಲಮ್ ಆಗಿರೋದು. ಸೊ ಅದು 8-10 ಹೋಗಿ ಈಗ ಜಾಸ್ತಿ ಆಗಿದೆ ಮೋಸ್ಟ್ಲಿ. ಅದು ಗೊತ್ತಾಗ್ತಿಲ್ಲ ಎಷ್ಟು ಜನ ಇದಾರೆ ಅಂತ. ಬಟ್ ಇಟ್ ಇಸ್ ಅ ವೆರಿ ಬಿಗ್ ಇದಾಗಿದೆ. ಬಟ್ ದಟ್ಸ್ ಗುಡ್ ಅಲ್ಲ. ದಟ್ಸ್ ಹೌ ಐ ಥಿಂಕ್ ಫುಟ್ಬಾಲ್ ಯುನೈಟ್ಸ್ ಎವ್ರಿವನ್ ಅಂತ ಹೇಳ್ಬೋದು. ಐ ಮೀನ್ ಸುನೀಲ್ ಹೇಳ್ದಾಗೆ ಯುರೋಪಿಯನ್ ಫುಟ್ಬಾಲ್ ಯುನೈಟ್ ಮಾಡಿದ್ರೆ, ನೀವು ಗ್ರೌಂಡ್ ಅಲ್ಲಿ ಹೋಗಿ ನೋಡಿ ಅದು ಹೆಂಗ್ ಯುನೈಟ್ ಮಾಡೋದು ಅಂತ ಹೇಳಿದ್ರೆ ಡಿಫ್ರೆಂಟ್ ಲೆವೆಲ್ ಅಲ್ಲಿ ಇರುತ್ತೆ. ನೀವು ಇದು ಹೇಳಿದ್ರಿ, ಗ್ರಾಸ್ ರೂಟ್ ಹೇಳಿದ್ರಿ, ನೀವು ಸ್ಟಾರ್ಟ್ ಮಾಡಿದ್ರಿ ಬ್ಲಿಟ್ಸ್ FC ಅಲ್ಲಿ. ಸೊ ಇದ್ರ ಬಗ್ಗೆ ಹೇಳ್ತೀರಾ? ಸೊ ಹೇಗೆ ಒಂದು ನ್ಯೂ ಕಿಡ್ ಇನ್ ದ ಬ್ಲಾಕ್ ಹೇಗೆ ಜಾಯಿನ್ ಆಗ್ಬಹುದು, ಯಾವ್ದೇ ಗ್ರಾಸ್ ರೂಟ್ ಇರ್ಬೋದು, ಯಾವ್ದೇ ಟೀಮ್ಸ್ ಇರ್ಬೋದು, ಹೆಂಗೆ ಸ್ಟಾರ್ಟ್ ಮಾಡ್ಬೋದು ಫುಟ್ಬಾಲಿಂಗ್ ಕೆರಿಯರ್ ಅಂಡ್ ಕಮ್ ಟು C ಅಥವಾ B ಅಥವಾ A ಡಿವಿಷನ್ಗೆ ಹೆಂಗ್ ಪಾತ್ವೇ ಇರುತ್ತೆ ಅಂತ? ಖಂಡಿತ. ಬೇಸಿಕ್ಲಿ ಮೊದ್ಲೇ ಏನಿತ್ತು ಅಂದ್ರೆ, ಲೈಕ್ ವೆನ್ ವಿ ವರ್ ಗ್ರೋಯಿಂಗ್ ಅಪ್ ಅಲ್ವಾ, ಫುಟ್ಬಾಲ್ ಆಡ್ಬೇಕು ಅಂತಂದ್ರೆ ಅಥವಾ ಕೋಚಿಂಗ್ ಕಲಿಬೇಕು ಅಂದ್ರೆ ಸಮ್ಮರ್ ಕ್ಯಾಂಪ್ಸ್ ಅಥವಾ ವಿಂಟರ್ ಕ್ಯಾಂಪ್ಸ್ ಆ ತರ ಇರ್ತಾ ಇತ್ತು. ಇಲ್ಲ ಅಥವಾ ಕಾಲೇಜ್ ಸ್ಕೂಲ್ಸ್ ಅಲ್ಲಿ ಯಾರೋ ಒಬ್ಬ PT ಸರ್ ಒಂದು ಕೋಚ್ ನೀಡ್ತಾ ಇದ್ರು, ಬಂದ್ ಹೇಳ್ಕೊಡಿ ಅಂತ. ಅದು ರೇರಿಟಿ, ತುಂಬಾ ಕಡೆ ಇರ್ತಾ ಇರ್ಲಿಲ್ಲ ಸ್ಕೂಲ್ ಆದ್ಮೇಲೆ ಮಾಡಕ್ಕೆ. ಸ್ಕೂಲ್ ಆದ್ಮೇಲೆ ಏನಾರು ಒಂದ್ಸರಿ B+ ಬಂತು ಅಂದ್ರೆ ಮನೆಗೆ ಹೋಗೋ ಅಂತ ಓಡಿಸ್ತಾ ಇದ್ರು ಪ್ರಿನ್ಸಿಪಲ್. ಬಟ್ ಇವಾಗ ಹಂಗಲ್ಲ. ಇವಾಗ
ಫುಟ್ಬಾಲ್ ಅಥವಾ ಎನಿ ಸ್ಪೋರ್ಟ್ಸ್ ಇಸ್ ಲೈಕ್ ವೆರಿ ಕ್ರೂಷಿಯಲ್ ಟು ಯೋರ್ ಏನಂತಾರೆ ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಂತ ಪೇರೆಂಟ್ಸ್ ಗೊತ್ತಾಗಿದೆ. ಅದಕ್ಕೇನೆ ನಾವು ನೋಡ್ತಾ ಇರೋದು ಏನಂದ್ರೆ ಏಜಸ್ ಆಲ್ ಥ್ರೂ ಏನಂತಾರೆ ಫ್ರಮ್ ಅಂಡರ್ 6, ಇವಾಗ ಅಂಡರ್ 5, ಅಂಡರ್ 8, ಅಂಡರ್ 9, ಅಂಡರ್ 11, ಅಂಡರ್ 13 ಎಲ್ಲದಕ್ಕೂ ಏಜ್ ಗ್ರೂಪ್ ಇವಾಗ ಬಂದಿದೆ. ಹೆಂಗ್ ಹೋಗಕ್ಕಾಗತ್ತೆ ಅಂದ್ರೆ ಲಿಟ್ರಲಿ ಎನಿ ಟರ್ಫ್ ಗ್ರೌಂಡ್, ಸುಮ್ಮನೆ ನಾವು ಗೂಗಲ್ ನ ಓಪನ್ ಮಾಡ್ಬಿಟ್ಟು ಎನಿ ಟರ್ಫ್ ಗ್ರೌಂಡ್ ನೋಡ್ಬೋದು, ಫುಟ್ಬಾಲ್ ಟರ್ಫ್ ಗ್ರೌಂಡ್. ಆ ಟರ್ಫ್ ಗ್ರೌಂಡ್ಗೆ ಈವ್ನಿಂಗ್ ಟೈಮ್ಸ್ ಅಥವಾ ಎಲ್ಲರೂ ಹೋದ್ರೆ ಅಟ್ ಲೀಸ್ಟ್ ಐ ಗ್ಯಾರಂಟಿ ಯು ಅಟ್ ಲೀಸ್ಟ್ 2 to 3 ಅಕಾಡೆಮೀಸ್ ಅಲ್ಲಿ ಆಲ್ರೆಡಿ ಎಕ್ಸಿಸ್ಟೆಂಟ್ ಇರುತ್ತೆ. ಕರೆಕ್ಟ್. ಆಮೇಲೆ ಆಲ್ ಆಫ್ ದಮ್ ಹ್ಯಾವ್ ಲೈಸೆನ್ಸ್ ಕೋಚಸ್. ಇವಾಗ ಲೈಸೆನ್ಸಿಂಗು ಏನಂತಾರೆ ಇಸ್ ಬಿಕಮ್ ಕಂಪಲ್ಸರಿ. ಇವಾಗ ಡಿ ಲೈಸೆನ್ಸ್ ಆಗಿದೆ, ಸಿ ಲೈಸೆನ್ಸ್. ಸಿ ಮೊದಲೇ ವಾಸ್ ದ ಬೆಂಚ್ ಮಾರ್ಕ್, ಈಗ ಡಿ ಅಂತಾನೂ ಇದೆ. ಸೊ ಇವಾಗ ಅದ್ರ ಜೊತೆಗೆ ಎಷ್ಟೊಂದ್ ಜನ ಕೋಚಸ್ ಯುರೋಪ್ ಇಂದ ಮಾಡ್ಕೊಂಡ್ ಬರ್ತಾ ಇದಾರೆ. UEFA ಲೈಸೆನ್ಸಸ್ ಎಲ್ಲ, ಸಿ ಲೈಸೆನ್ಸ್ ಎಲ್ಲ. ಸೊ ಏನಂದ್ರೆ ಇವಾಗ ಅದು ಪ್ರಾಪರ್ ಕೆರಿಯರ್ ಆಗಿದೆ ಫಾರ್ ಕೋಚಸ್. ಯು ಅರ್ನ್ ನೈಸ್ಲಿ ಅಂಡ್ ಯು ಬಿಲ್ಡ್ ಸಮಥಿಂಗ್. ಅದರಿಂದ ನಂಬರ್ ಆಫ್ ಅಕಾಡೆಮೀಸ್ ಜಾಸ್ತಿ ಆಗಿದೆ. ಆಮೇಲೆ ಈ ಅಕಾಡೆಮೀಸ್ ಅಲ್ಲಿ ಏನಂದ್ರೆ ಥ್ಯಾಂಕ್ಫುಲಿ KSFA ಅಂದ್ರೆ ಓವರ್ ದ ಇಯರ್ಸ್ ಸೋ ಮೆನಿ ಏನಂತಾರೆ ಶಾರ್ಟ್ ಕಮಿಂಗ್ಸ್ ಎಲ್ಲ ಇತ್ತು ಸಿಕ್ಕಾಪಟ್ಟೆ. ಆದ್ರೆ ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ದೇ ನೋ ದಟ್ ಕರ್ನಾಟಕ ಫುಟ್ಬಾಲ್ ಇಸ್ ಅ ಗೋಲ್ಡ್ ಮೈನ್. ನಮ್ದು ವ್ಯಾಲ್ಯೂ ಜಾಸ್ತಿ ಇದೆ ಅಂತ ಗೊತ್ತಾಗಿದೆ. ಇದು 100% ಸ್ಟಾರ್ಟ್ ಆಗಿದ್ದು BFC ಅದು ತಂದಿದ್ದು ಲೈಕ್ ಅದು ಲೈಕ್ being a pessimist if BFC continues to exist or not due to multiple reasons like in Indian football. Hopefully it always does. But ಏನಂದ್ರೆ ಅವರು ಬ್ಯಾಂಗ್ಳೂರ್ ಫುಟ್ಬಾಲ್ 100% ರಿವೈವ್ ಮಾಡಿದ್ರು. ಗ್ರಾಸ್ ರೂಟ್ ಕಲ್ಚರ್ ನ ತಂದಿ ಅದನ್ನ ಇವಾಗ ಲಿಟರಲಿ ಎವ್ರಿ ಕ್ಲಬ್ ಇಂಪ್ಲಿಮೆಂಟ್ ಮಾಡಕ್ ಟ್ರೈ ಮಾಡುತ್ತೆ. ದಟ್ ಈಸ್ ಹೌ ವಿ ಕ್ಯಾನ್ ಸಸ್ಟೈನ್. ಎನಿ ಕ್ಲಬ್ ಸಸ್ಟೈನ್ ಆಗೋದು ಅದೊಂದೇ ರೀಸನ್ ಇಂದ. ಸೊ ಅದರಿಂದ ಎನಿ ಟರ್ಫ್ ಯು ಗೋ ಅಲ್ಲಿ ಇದ್ದೇ ಇರುತ್ತೆ. ಅಲ್ಲಿ ಯು ಸ್ಟಾರ್ಟ್ ವಿತ್ ಯೂತ್ ಸ್ಟ್ರಕ್ಚರ್. ಇವಾಗ KSFA ಯೂತ್ ಲೀಗ್ಸ್ ಅಂತ ಆಗಿದೆ. ಆ ಯೂತ್ ಲೀಗ್ಸ್ಗೆ ನೀವು ವೀಕೆಂಡ್ಸ್ ಹೋಗ್ಬಿಟ್ಟು ನೋಡ್ಬೇಕು. ಐ ಥಿಂಕ್ ಅದು ಜನರಲ್ ಆಗಿ ಡ್ರಾವಿಡ್ ಪಡುಕೋನದಲ್ಲಿ ನಡೆಯುತ್ತೆ. ಆಮೇಲೆ ಕೋರ್ಮಂಗ್ಲದಲ್ಲಿ HL ಅಲ್ಲಿ ನಡೆಯುತ್ತೆ. ಸೊ ಈ ತರ ಕಡೆ ಹೋಗ್ಬಿಟ್ಟು ಸುಮ್ನೆ ಒಂದ್ ವೀಕೆಂಡ್ ವಿಸಿಟ್ ಮಾಡ್ಬಿಟ್ಟು ನೋಡ್ಬೇಕು. ಲೈಕ್ ಅಷ್ಟು ಜೋಶ್ ನಮ್ಮ ಅಪ್ಪ ಅಮ್ಮಿಗೆ ಇದ್ದಿದ್ ನನಗೆ ಹೊಡೆಯೋದಕ್ಕಷ್ಟೇ, ಏನಕ್ಕಷ್ಟು ಫುಟ್ಬಾಲ್ ಆಡ್ತಾ ಇದೆಯಾ ಅಂತ. ಇಲ್ಲಿ ಗೋಲ್ ಹೊಡಿ ಅಂತ ಹೇಳ್ತಾ ಇರ್ತಾರೆ. ನಾವೆಲ್ಲ ಸುಮ್ನೆ ಹಿಂಗ್ ಮ್ಯಾಚ್ ಅಲ್ಲಿ ಆದ್ಮೇಲೆ ಸುಮ್ನೆ ಮಾತಾಡ್ತಾ ಇದ್ದಾಗ ಅಯ್ಯೋ ಈ ತರ ನಮ್ಗೆ ಮೊದ್ಲಿದ್ದಿದ್ರೆ ಹೆಂಗಿರ್ತಾ ಇತ್ತು ಅಂತ. ದಟ್ಸ್ ಅ ಡಿಸ್ಕಷನ್ ಫಾರ್ ಅದರ್ ಟೈಮ್. ಬಟ್ ಏನಂದ್ರೆ ಆ ರೀತಿ ಇವಾಗ ಪೇರೆಂಟ್ಸ್ ಪುಷ್ ಮಾಡ್ತಾರೆ. ಲೈಕ್ ಇವಾಗ ನಮ್ ಟೀಮ್ ಅಲ್ಲೇನೆ ಒಂದು 16 year old ಇದ್ದಾನೆ. 16 ಇವಾಗ ಜಸ್ಟ್ 17 ಅದ. ಹಿ ಆಲ್ರೆಡಿ ಸ್ಟಾರ್ಟೆಡ್ ಪ್ಲೇಯಿಂಗ್ ಲೈಕ್ ಏನಂತಾರೆ ಇನ್ A division. ಅವನ್ನ ನಾವು ರೆಕ್ರೂಟ್. ಅವ್ರ ಅಪ್ಪ ಎವ್ರಿ ಗೇಮ್ ಬರ್ತಾರೆ, ಎವ್ರಿ ಪ್ರಾಕ್ಟೀಸ್ ಸೆಷನ್ ಬರ್ತಾರೆ. ಲ್ಯಾಪ್ಟಾಪ್ ತಗೊಂಡ್ಬಂದ್ ಕೆಲಸ ಮಾಡ್ಕೊಂಡು ನೋಡ್ತಾ ಇರ್ತಾರೆ ಮಗನ್ನ. ಸೊ ಆ ಲೆವೆಲ್ ಆಫ್ ಇಂಟ್ರೆಸ್ಟ್ ಇದೆ. ಸೊ ಅವ್ನ್ ಹೆಂಗ್ ಹೋಗಿದ್ದು ದರ್ ಇಸ್ ಇದು ಏನಂತಾರೆ ಗ್ರಾಸ್ ರೂಟ್ ಅಕಾಡೆಮಿ ಕಾಲ್ಡ್ BPSS. ಸೊ BPSS GC ಮತ್ತಿಕೆರೆ, ಗೇಮ್ ಚೇಂಜರ್ ಮತ್ತಿಕೆರೆ ಇದ್ರಲ್ಲಿ ಸ್ವಲ್ಪ ಜಾಸ್ತಿ ರೆಲೆವೆಂಟ್ ಇದೆ. ಅಲ್ಲಿಂದ ಸಿಕ್ಕಾಪಟ್ಟೆ ಪ್ಲೇಯರ್ಸ್ ಇದಾರೆ. ಅವರೆಲ್ಲ ಇವಾಗ ದೇ ಸ್ಟಾರ್ಟೆಡ್ ಔಟ್ as 12-13 year olds like 5 years back. ಸೊ ಇವಾಗ ಅವರು ದೇ ಆರ್ ಆಲ್ ಇನ್ A division. ಸೊ ದಟ್ ಈಸ್ ದ ಪಾತ್ ವೇ. ನಮ್ಗೆ ಹೆಂಗ್ ಸಿಕ್ತು, ಅವರು ಅಲ್ಲಿ ಅಕಾಡೆಮಿದಲ್ಲಿ ಹೋಗ್ತಾ ಇದ್ರು. ಸೊ ಇವಾಗ ನಾವು ಒನ್ಸ್ ಟ್ರಯಲ್ಸ್ ಇದೆ ಅಂದಾಗ ನಮ್ಗೆ ಅಲ್ಲಿರೋ ಕೋಚಸ್ ಗೊತ್ತಿದ್ದಾರೆ. ಆಮೇಲೆ ನಮ್ಗೆ ಅಲ್ಲಿ ಟರ್ಫ್ ಓನರ್ಸ್ ಗೊತ್ತು. ಸೊ ಅವ್ರಿಗೆ ಜಸ್ಟ್ ರಿಲೇ ಮಾಡ್ತೀವಿ ಮೆಸೇಜು, ನಮ್ಗೆ ಟ್ರಯಲ್ಸ್ ಇದೆ, ಅವ್ರಿಗೆ ಬರಕ್ ಹೇಳಿ ಯಾರ ಇಂಟ್ರೆಸ್ಟೆಡ್ ಪ್ಲೇಯರ್ ಅಂತ. ಬರ್ತಾರೆ, ನಾವು ಸ್ಕೌಟ್ ಮಾಡ್ತೀವಿ. ಇದೇ ತರ ಸ್ಕೌಟಿಂಗ್ ಜಸ್ಟ್ A division ಅಲ್ಲ, C division ಇಂದ ಹಿಡಿದು ಸೂಪರ್ ಡಿವಿಷನ್ ತನಕ ನಡೆಯುತ್ತೆ. A division ಅಲ್ಲಿ ಯಾರೋ ಒಬ್ಬ ಒಂದ್ ಮ್ಯಾಚ್ ಚೆನ್ನಾಗ್ ಆಡ ಅಥವಾ C division ಅಲ್ಲೇ ಇರ್ಲಿ, ಅಲ್ಲಿ ಎವ್ರಿ ಡಿವಿಷನ್ ಮ್ಯಾಚಸ್ ಅಲ್ಲಿ ಅಟ್ ಲೀಸ್ಟ್ 50 to 100 ಪೀಪಲ್ ಇದ್ದೇ ಇರ್ತಾರೆ. ಲೋಕಲೈಟ್ಸ್ ಅಲ್ಲಿ ಸುಮ್ಮನೆ ನೋಡೋದಕ್ಕೆ, ಅಥವಾ ಸೋ ಮೆನಿ ಟೈಮ್ಸ್ ಕೋಚಸ್ ದೇ ಜಸ್ಟ್ ವಾಂಟ್ ಟು ಸಿ ಮ್ಯಾಚಸ್ ಲೈಕ್ ಒಬ್ಸೆಸ್ಡ್ ವಿತ್ ಫುಟ್ಬಾಲ್. ಅಲ್ಲಿ ಕುತ್ಕೊಂಡು ದೇ ಜಸ್ಟ್ ಕೀಪ್ ನೋಟಿಂಗ್. ಒಬ್ಬೊಬ್ಬರನ್ನ ನೋಡಿನಿ ಸುಮ್ನೆ ಒಂದು ನೋಟ್ ಇಟ್ಕೊಂತಾರೆ, ಸುಮ್ನೆ ನಂಬರ್ ಹಂಗೆ ಹಿಂಗೆ ಅಂತ ಮಾಡ್ಕೊಂತಾ ಇರ್ತಾರೆ. ಸೊ ಇದೆಲ್ಲ ಏನು ಅಂದ್ರೆ ಅವರು ಈ ತರ ಪ್ಲೇಯರ್ ಇದಾನೆ ಅಂತ ಔಟ್ ಆಫ್ ನೋವೇರ್ ಅವ್ರು ನೆಕ್ಸ್ಟ್ ಸೀಸನ್ ಸೂಪರ್ ಡಿವಿಷನ್ ಆಡ್ತಾ ಇರ್ತಾರೆ. ಸೊ ಇಟ್ ಇಸ್ ನಾಟ್ ಲೈಕ್ ಮೊದ್ಲಿನ ತರ ಒಂದೇ ಟೀಮ್ ಅಲ್ಲಿ ಕುತ್ಕೊಂಡ್ಬಿಟ್ಟು CBA ಸೂಪರ್ ಹೋಗುವಂತ ಇಲ್ಲ, ಹಂಗಲ್ಲ. ಇವಾಗ C division ಆಡ್ದೇನೆ ಎಷ್ಟೊಂದ್ ಜನ ಡೈರೆಕ್ಟ್ ಆಗಿ ಸೂಪರ್ ಆಡ್ತಾರೆ. Nice. Just because they are scouted and they are good, and 6 months of training with super division team, you already reach that level. So ಆ ರೀತಿ ಸ್ಟ್ರಕ್ಚರ್ ಇಂಡಿಯನ್ ಫುಟ್ಬಾಲ್ ಮಿಸ್ ಆಗಿದ್ದು 100% KSFA ಬ್ರಿಡ್ಜ್ ಮಾಡಿದೆ ಗ್ಯಾಪ್. ಆ ಗ್ಯಾಪ್ ಏನಂದ್ರೆ ಯು ಹ್ಯಾವ್ ಅ ಪಾತ್ವೇ. ಅಂದ್ರೆ ಅಂಡರ್ 5s ಇಂದ ಯು ಗ್ರೋ ಈಚ್ ಲೆವೆಲ್. ಆಬ್ವಿಯಸ್ಲಿ ಅಕಾಡೆಮೀಸ್ ಜೊತೆ ಕರೆಕ್ಟ್ ಆಗಿ ಇರ್ಬೇಕು. ಯು ಹ್ಯಾವ್ ಟು ಬಿ ಪರ್ಸಿಸ್ಟೆಂಟ್ ಅಂಡ್ ಯಾವಾಗ್ಲೂ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು. ಮಾಡ್ಕೊಂಡು ಹೋದ್ರೆ ಈಚ್ ಲೆವೆಲ್ ಗ್ರೋ ಆದ್ಮೇಲೆ ಲೈಕ್ ಇಟ್ಸ್ ಅ ನೋ ಬ್ರೇನರ್ ದಟ್ ಯು ವಿಲ್ ಎಂಡ್ ಅಪ್ ವಿತ್ ಅ ಕ್ಲಬ್.
ಆ ತರ ಇಟ್ಸ್ ವೆರಿ ಈಸಿ ಟು ಎಂಡ್ ಅಪ್ ವಿತ್ ಅ ಕ್ಲಬ್. ಇಟ್ಸ್ ನಾಟ್ ಏನಂತಾರೆ ಕಷ್ಟ ಆಗತ್ತೆ ಹೆಂಗೆ ಯಾವ ಟೀಮ್ ನನ್ನ ಹುಡುಕ್ತಾರೆ. ಇಫ್ ಯು ಪ್ಲೇ ವೆಲ್ ಯಾರು ಬಂದು ಹುಡ್ಕೊಂಡು ಹೋಗ್ತಾರೆ. ಆ ಲೆವೆಲ್ಗೆ ಗ್ರಾಸ್ ರೂಟ್ಸ್ ಇನ್ಫಿಲ್ಟ್ರೇಟ್ ಆಗಿದೆ. ಮತ್ತೆ ಫುಟ್ಬಾಲ್ ಅಷ್ಟು ವೈಡ್ ಸ್ಪ್ರೆಡ್ ಆಗಿದೆ ಇವಾಗ. ಏನಂತಾರೆ ನಮ್ ಟೀಮ್ ಯಲಹಂಕದಲ್ಲಿ ಬೇಸ್ಡ್ ಇದೆ. ನಮ್ ಪ್ಲೇಯರ್ಸು ಎಲ್ಲಿ ಕೋರ್ಮಂಗ್ಲ ಎಲೆಕ್ಟ್ರಾನಿಕ್ ಸಿಟಿ ಅಲ್ಲಿಂದ ನಮ್ಗೆ ಅದ ಹೆಂಗೆ ಇಟ್ಸ್ ಆಲ್ ಮೌತ್ ಆಫ್ ವರ್ಡ್ ಅಂಡ್ ಏನಂತಾರೆ ವರ್ಡ್ ಆಫ್ ಮೌತ್ ಅಂಡ್ ಏನೋ ಜಸ್ಟ್ ಕನೆಕ್ಷನ್ಸ್ ಅಷ್ಟೇ. ಸೊ ಐ ಥಿಂಕ್ ದರ್ಶನ್ ಇನ್ನೊಂದು ಕ್ವಶನ್ ಐ ಥಿಂಕ್ ಸುನಿಲ್ ಅವ್ರಿಗೆ ಬರ್ತೇನೆ ಆಮೇಲೆ. ದರ್ಶನ್ ಸ್ಪೆಸಿಫಿಕ್ ಆಗಿ ನಾವು ಬ್ಯಾಂಗ್ಳೂರ್ ಫುಟ್ಬಾಲ್ ಅಲ್ಲಿ KSFA ಹೆಂಗ್ ಇಂಪ್ರೂವ್ ಮಾಡಿದೆ ಅಂತ, ಏನೆಲ್ಲ ಶಾರ್ಟ್ ಕಮಿಂಗ್ಸ್ ಇತ್ತು, ಅದು ಹೆಂಗ್ ಇಂಪ್ರೂವ್ ಮಾಡಿದೆ, ಮತ್ತೆ ಇನ್ ನೆಕ್ಸ್ಟ್ 2 years ಅಥವಾ ಅಂತ ಹೇಳೋದಾದ್ರೆ ಏನೆಲ್ಲ ಇಂಪ್ರೂವ್ಮೆಂಟ್ ನೋಡ್ಬೋದು ಅಂತ. ಓಕೆ, ಫಸ್ಟ್ ಮೇಜರ್ ಇಂಪ್ರೂವ್ಮೆಂಟ್ ಆಸ್ ಅ ಪ್ಲೇಯರ್ ಆಯ್ತಾ ಹೇಳ್ತಾ ಇದ್ದೀನಿ ನಾನು. ಡ್ರೆಸ್ಸಿಂಗ್ ರೂಮ್ ಹೋಗಾದ್ಮೇಲೆ ಸ್ಮೆಲ್ ಚೆನ್ನಾಗಿದೆ ಇವಾಗ, ಕ್ಲೀನ್ ಆಗಿರುತ್ತೆ. ಮೊದ್ಲೇ ಅಬ್ಸಲ್ಯೂಟ್ಲಿ ಗಬ್ಬಾಗಿತ್ತು. ಇವಾಗ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಅಂತ ಹೇಳಲ್ಲ, ಚೆನ್ನಾಗಿ ಮಾಡಿದ್ದಾರೆ ಆಯ್ತಾ. ಅದೊಂದು ಒಳ್ಳೇದು. ಅದಾದ್ಮೇಲೆ ಸೆಕೆಂಡ್ ಒನ್ನು ದ ಗ್ಯಾಪ್ಸ್. ಇವಾಗ ನಾನು ಮಾತಾಡ್ದಂಗೆನೆ ಗ್ರಾಸ್ ರೂಟ್ ಅಪ್ರೋಚ್ ಮತ್ತೆ ಅದು ಹೆಂಗ್ ಇನ್ಫಿಲ್ಟ್ರೇಟ್. ಮೊದ್ಲೆಲ್ಲ ಆಗಿದ್ರೆ ಬರೀ CBA ಸೂಪರ್ ಇರ್ತಾ ಇತ್ತು. ಇವಾಗ ಅದ್ರ ಜೊತೆ ಅವರು ಏನಂತಾರೆ ಯೂತ್ ಲೀಗ್ಸ್ ನ ಮಾಡಿದ್ದಾರೆ. ಸೊ ಆ ಯೂತ್ ಲೀಗ್ ಅನದರ್ ಮೇಜರ್ ಪಾರ್ಟ್ ಇನ್ ಇಂಪ್ರೂವ್ಮೆಂಟ್, ಮೇಕಿಂಗ್ ಇಂಪ್ರೂವ್ಮೆಂಟ್ಸ್ ಇನ್ ದ ಸಿಸ್ಟಮ್ ಆಯ್ತಾ. ಅದಾದ್ಮೇಲೆ ಇನ್ನೊಂದು ದ ರೂಲ್ ಮಿನಿಮಮ್ ನಂಬರ್ ಆಫ್ ಏನಂತಾರೆ ಕರ್ನಾಟಕ ಪ್ಲೇಯರ್ಸ್ ಇರೋದು 4 ಇದೆ. ಐ ಥಿಂಕ್ ಇವಾಗ 4 ಏನೋ ಇದೆ. ಇವಾಗ ನಮ್ದ್ರಲ್ಲೂ ಮಿನಿಮಮ್ ಲೋಕಲ್ ಗ್ರೌಂಡ್ ಪ್ಲೇಯರ್ಸ್ ಅಷ್ಟು ಇರ್ಬೇಕು ಅಂತ ಇದೆ. ಸೊ ಅದರಿಂದ ಅಂದ್ರೆ ಅದು 11 ಅಲ್ಲಿ 4 ಅಥವಾ ಸ್ಕ್ವಾಡ್ ಅಲ್ಲಿ ಯಾವಾಗ್ಲೂ ಕಾನ್ಸ್ಟೆಂಟ್ ಆಗಿ ಐ ಆಮ್ ನಾಟ್ ಶೂರ್ ಆಫ್ ದ ನಂಬರ್ 3 ಅಥವಾ 4 ಇರಬೇಕು ಅಂತ, ಬಟ್ ಕಾನ್ಸ್ಟೆಂಟ್ ಆಗಿ ಲೋಕಲ್ ಪ್ಲೇಯರ್ಸ್ ಇರಲೇಬೇಕು. ಅಬ್ಸಲ್ಯೂಟ್ಲಿ ವಂಡರ್ಫುಲ್. ಕರೆಕ್ಟ್. ಸೊ ಅದನ್ನ ತಂದ್ರು. ಇನ್ನೊಂದು ಲಾಸ್ಟ್ ಇಯರ್ ಇಂದ ಸ್ಟಾರ್ಟ್ ಆಗಿದ್ದು ನೋ ಫಾರಿನರ್ಸ್. ಸೊ ಇದು ಯೂತ್ ಲೀಗ್ಸ್ ಲೈಕ್ ಅಂದ್ರೆ ಇವನ್ ಸೂಪರ್ ಡಿವಿಷನ್ ಲೆವೆಲ್ ತನಕ ಮೊದ್ಲೆಲ್ಲ ಸಿಕ್ಕಾಪಟ್ಟೆ ಟೀಮ್ಸ್ ಬೇರೆ ಇವಾಗ ಎಸ್ಪೆಷಲಿ FCBU ಕಿಕ್ ಸ್ಟಾರ್ಟ್ ಎಲ್ಲ ತುಂಬಾ ಫಾರಿನರ್ಸ್ ನ ತರ್ತಾ ಇದ್ರು. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕಂಪೀಟ್ ಅಟ್ ದಟ್ ಲೆವೆಲ್ ಯೆಟ್. ಅಂದ್ರೆ ಇನ್ನು ಗ್ರೋ ಆಗ್ತಾ ಇರ್ತಾರೆ ಎಷ್ಟೊಂದ್ ಜನ ಪ್ಲೇಯರ್ಸ್. ಬಟ್ ಆಬ್ವಿಯಸ್ಲಿ ಕಾಂಪಿಟೇಟಿವ್ ಲೆವೆಲ್ ಜಾಸ್ತಿ ಆಗತ್ತೆ ಅವ್ರು ಇದ್ದಾಗ. ಬಟ್ ಆದ್ರೆ ನಮ್ ಪ್ಲೇಯರ್ಸ್ ಗೆ ಜಾಸ್ತಿ ಅಪರ್ಚುನಿಟಿ ಸಿಗ್ಬೇಕು ಅಂತ ಅದೊಂದು ರೂಲ್ ತಂದ್ರು. ಅದ್ ನಾನು ಅಗ್ರಿ ಮಾಡ್ತೀನಿ. ಅಟ್ ಲೀಸ್ಟ್ ಸ್ಟಿಲ್ ಸೂಪರ್ ಡಿವಿಷನ್ ಲೆವೆಲ್ ಆರ್ ಅಟ್ ಲೀಸ್ಟ್ A ಡಿವಿಷನ್ ಲೆವೆಲ್ ತನಕ ಫಾರಿನರ್ಸ್ ಇರಬಾರ್ದು ಅಂತ ಅದೊಂದು ತಂದ್ರು. ಆಮೇಲೆ ಇನ್ನೊಂದೇನಂದ್ರೆ ಸ್ಟ್ರೀಮಿಂಗು. ಸೂಪರ್ ಡಿವಿಷನ್ ಅಂತೂ ಸಖತ್ತಾಗಿ ಸ್ಟ್ರೀಮ್ ಮಾಡಿದ್ರು ಈ ಸೀಸನ್. ಅದ್ರ ಜೊತೆಗೆ ಇವಾಗ A ಡಿವಿಷನ್ ಸ್ಟ್ರೀಮ್ ಆಗ್ತಾ ಇದೆ. ನೆಕ್ಸ್ಟ್ B ಡಿವಿಷನ್ ಸ್ಟ್ರೀಮ್ ಆಗ್ತಾ ಇದೆ. ಸೊ ಇನ್ನು ನನಗೆ ಗೊತ್ತಿಲ್ಲ ಹೆಂಗೆ 142 ಟೀಮ್ಸ್ ಮಾಡ್ತಾರೆ ಅಂತ. ಬಟ್ ಇದರಿಂದ ಏನಾಗತ್ತೆ ಅಂದ್ರೆ ಇಟ್ ಗೋ ತುಂಬಾ ಜನಕ್ಕೆ ನೋಡ್ತಾರೆ. ಇಟ್ಸ್ ಈಸಿ ಟು ಗೆಟ್ ಸ್ಕೌಟೆಡ್. ಡಾಕ್ಯುಮೆಂಟರಿ ಎವಿಡೆನ್ಸ್ ಇರುತ್ತೆ ಎಲ್ಲಾ ಪ್ಲೇಯರ್ಸ್ಗೆ. ಇವಾಗ ನಮ್ದು ಅಷ್ಟೇ ಯಾರು ಪ್ಲೇಯರ್ ಇಂಟ್ರೆಸ್ಟ್ ಇದಾರೆ ನಮ್ ಟೀಮ್ ಸೈನ್ ಮಾಡ್ಬೇಕಂದ್ರೆ ಅವ್ರು ರೀಲ್ ಕಳಿಸ್ತಾರೆ. ಲೈಕ್ ಶಾರ್ಟ್ ಏನಂತಾರೆ ಇವಾಗ ವೆಲ್ಕಮ್ ಟು ಸಮ್ ಕ್ಲಬ್ ಅಂತ ಮಾಡ್ತೀವಲ್ಲ ನಾವು ಎಡಿಟ್ಸ್, ಆತರ ಎಡಿಟ್ಸ್ ಮಾಡಿ ಕಳಿಸ್ತಾರೆ ಮ್ಯೂಸಿಕ್ ಅಂಡ್ ಆಲ್. ಸೊ ಆ ರೀತಿ ಇವ್ರಿಗೆ ಅಪರ್ಚುನಿಟೀಸ್ ಜಾಸ್ತಿ ಇದೆ. ಲೈಕ್ ಓಕೆ ನಾನು ಈ ತರ ಇದೀನಿ, ನನ್ನ ಸ್ಟ್ರೆಂತ್ಸ್ ಹಿಂಗೆ ಅಂತ ನಮ್ಗೆ ಈಸಿ ಜಡ್ಜ್ ಮಾಡೋದು. ಒಂದ್ ಪ್ಲೇನ ಸೈನ್ ಮಾಡಕ್ಕೆ ಅದು ಲೈಕ್ 100% ರೆಕಗ್ನಿಷನ್ ಬರುತ್ತೆ ಅದರಿಂದ. ಸೊ ಇವೆಲ್ಲ ಸೇರ್ಬಿಟ್ಟು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರೆ. ಅದ್ರ ಜೊತೆಗೆ ನಮ್ ಸಂತೋಷ್ ಟ್ರೋಫಿ ಟೀಮ್ ಲೈಕ್ ಅದು ಗೆದ್ದಿದ್ದು ಇಟ್ಸ್ ನಾಟ್ ಅ ಸ್ಮಾಲ್ ಅಚೀವ್ಮೆಂಟ್ ಎಟ್ ಆಲ್. ನಿಜ ಹೇಳ್ತಾ ಇದೀನಿ, ಅದು ಸಿಕ್ಕಾಪಟ್ಟೆ ದೊಡ್ಡದು. ಅದು ಅಂಡರ್ ರೇಟೆಡ್ ಅಚೀವ್ಮೆಂಟ್. ಅಂದ್ರೆ ದೇ ಶುಡ್ ಹ್ಯಾವ್ ಗಾಟ್ ಅ ಲಾಟ್ ಮೋರ್ ರೆಕಗ್ನಿಷನ್. ಅದೊಂದು. ಆಮೇಲೆ ಅದೇ ಸ್ಮಾಲ್ ಥಿಂಗ್ಸ್ ನಾನು ನೋಡ್ತಾ ಇರೋದು. ಜಸ್ಟ್ ಅಟ್ಮಾಸ್ಫಿಯರ್ ಅರೌಂಡ್ ದ ಸ್ಟೇಡಿಯಂ ಎಲ್ಲ ಇಟ್ಸ್ ವೇ ಬೆಟರ್ ದೆನ್ 5-6 years. ಅದೇನಂದ್ರೆ ಇದಕ್ಕೆ 100% ಏನಕ್ಕೆ ಅಂದ್ರೆ ದೇ ರೆಕಗ್ನೈಸ್ ದಿಸ್ ಇಸ್ ಸಮಥಿಂಗ್, ದೇ ಹ್ಯಾವ್ ಅ ಗೋಲ್ಡ್ ಮೈನ್ ಹಿಯರ್ ಅಂತ ಗೊತ್ತು ಅವ್ರಿಗೆ. ಅದಕ್ಕೆ ನಾವೇನಾದ್ರು ಪ್ಲೇಯರ್ಸ್ ಕರ್ಸ್ಬೇಕು, ನಮ್ಗೆ ಏನಂತಾರೆ ಇದೇ ತರ ಬೆಳಿಬೇಕು ಅಂದ್ರೆ ಇದು ನಾವು ಮಾಡ್ಲೇಬೇಕು. ಸೊ ಇಟ್ಸ್ ಅ ಫೋರ್ಸ್ ಸ್ಟ್ಯಾಂಡ್ ಇರ್ಬೋದು ಅಥವಾ ಔಟ್ ಆಫ್ ದೇರ್ ಓನ್ ಗುಡ್ ವಿಲ್ ಮಾಡ್ತಾ ಇದಾರ. ವಾಟ್ ಎವರ್ ದ ರೀಸನ್ ಇಸ್ 100% ಇಸ್ ಏನಂತಾರೆ ಒಳ್ಳೇದಕ್ಕೆ ಆಗ್ತಾ ಇದೆ ಇವಾಗ ಏನು ಇಂಪ್ರೂವ್ಮೆಂಟ್ಸ್ ಅಂತ ಅಂದ್ರೆ. ಸೊ ದರ್ಶನ್ ಇನ್ನೊಂದು ಫೈನಲ್ ಅದಕ್ಕೆ ಕ್ವಶನ್, ಏನಾದ್ರೂ ನೀವು ಏನು ಇಂಪ್ರೂವ್ಮೆಂಟ್ಸ್ ಇನ್ನು ನೋಡಕ್ಕೆ ಬಯಸ್ತೀರಾ? ಸೊ ಇಂಪ್ರೂವ್ಮೆಂಟ್ಸ್. ಸೊ ಅದೇ ಇನ್ನೊಂದು ಇಂಪ್ರೂವ್ಮೆಂಟ್ ನಾನು ಹೇಳಕ್ ಮರ್ತಿದ್ದು ಆಗಿರೋದು ರೆಗ್ಯುಲರ್ ನಂಬರ್ ಆಫ್ ಮ್ಯಾಚಸ್. ಇವಾಗ ಸೂಪರ್ ಡಿವಿಷನ್ ಅಲ್ಲಿ ಮೊದಲೇ 12 ಟೀಮ್ಸ್ ಇರ್ತಾ ಇತ್ತಲ್ಲ. ಸೊ 1.5 ಮಂತ್ ಲೀಗು ಡನ್. ಇವಾಗ 4-5 ಮಂತ್ಸ್ ನಡೆಯುತ್ತೆ ಲೀಗು. 18 ಮ್ಯಾಚಸ್ ಆಡೋದು. ಅದು ಇಟ್ ಇಸ್ ಸಿಮಿಲರ್ ಟು ISL ಲೆವೆಲ್ ಅಲ್ವಾ? ಅಂದ್ರೆ ಇವಾಗ ಸ್ವಲ್ಪ ಜಾಸ್ತಿ ಆಯ್ತು. ಇಲ್ಲ ಅಂದ್ರೆ ಐ ಲೀಗ್ ಲೆವೆಲ್ ಅಲ್ಲಿ ಎಷ್ಟು ನಾವು 15 ಮ್ಯಾಚಸ್ 16 ಮ್ಯಾಚಸ್ ಆದ್ರೆ ಮುಗೀತು ಸೀಸನ್.
ಸೊ ಆ ಲೆವೆಲ್ಗೆ ಲೈಕ್ ಒಂದು ನ್ಯಾಷನಲ್ ಲೆವೆಲ್ಗೆ ಆಡ್ತಾ ಇದ್ರು ಅದು. ಸೊ ಅದೇ ರೀತಿ ನನ್ಗೇನಂದ್ರೆ BDFA ಒಂದೇ ಅಲ್ಲ, ದೇ ಶುಡ್ ಫೈಂಡ್ ಅನದರ್ ಸ್ಪೇಸ್ ಟು ಮೇಕ್ ಅ ವೆರಿ ಗುಡ್ ಸ್ಟೇಡಿಯಂ. ಇವಾಗ ಬರೀ BDFA ಒಂದೇ ಇದೆ. ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ BDFA ದಲ್ಲಿ ಸಿಕ್ಕಾಪಟ್ಟೆ ಕಂಜೆಷನ್ ಆಗಿದೆ ಫಿಕ್ಚರ್ಸ್ದು. ಅಂದ್ರೆ ಅವ್ರಿಗೆ ಟೈಮ್ ಸಿಗ್ತಾ ಇಲ್ಲ. ಎವ್ರಿ ಅದರ್ ಡೇ ಏನೋ ಒಂದು ನಡೀತಾ ಇರತ್ತೆ, ಅವ್ರಿಗೆ ಎಲ್ಲ ಹಾಕೋದ್ ಫಿಕ್ಚರ್ಸ್ ಅಂತ ಗೊತ್ತಿಲ್ಲ ಅಷ್ಟು. ಸೊ ಐ ಥಿಂಕ್ ಇವಾಗ ದೇ ಶುಡ್ ಹ್ಯಾವ್ ಮನಿ. ಅಂದ್ರೆ ಸ್ವಲ್ಪ ಗೌರ್ಮೆಂಟ್ ಏನಾದ್ರು ಸಪೋರ್ಟ್ ಮಾಡಿದ್ರೆ ಇನ್ನೊಂದು ಮೇ ಬಿ ಎಲ್ಲಿ ಔಟ್ಸ್ಕರ್ಟ್ಸ್ ಆಫ್ ಏನಂತಾರೆ ಬ್ಯಾಂಗ್ಳೂರ್ ಎಲ್ಲರೂ ಒಂದ್ ಕಡೆ ಜಾಗ ಸಿಗ್ರೆ. ಕ್ರಿಕೆಟ್ ಸ್ಟೇಡಿಯಂ ಅಷ್ಟಂತೂ ಬೇಡವೇ ಬೇಡ ಫುಟ್ಬಾಲ್ ಸ್ಟೇಡಿಯಂಗೆ, ಏನಂತಾರೆ ಅಷ್ಟೊಂದು ಸ್ಪೇಸು. ಸೊ ಒಂದ್ ಚೆನ್ನಾಗಿರೋ ಸ್ಟೇಡಿಯಂ ಮಾಡಿದ್ರೆ ಅದು ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ. ಇವಾಗ ಅದೇನೆ ಇದ್ ಮಾಡ್ತಾ ಇದಾರೆ ಇವಾಗ ಬೆಂಗಳೂರು ನಾರ್ತ್ ಅಂತಾನೆ ಒಂದು ಏನಂತಾರೆ ಫುಟ್ಬಾಲ್ ಅಸೋಸಿಯೇಷನ್ ಅಂತ ಡಿಫ್ರೆಂಟ್ ಮಾಡೋದಕ್ಕೆ ಒಂದು ವರ್ಕ್ಸ್. ಸೊ ಇಟ್ಸ್ ಇನ್ ವರ್ಕ್ಸ್. ನಾಟ್ ಶೋರ್ ಯಾವಾಗ ಇಂಪ್ಲಿಮೆಂಟ್ ಆಗತ್ತೆ ಅಂತ. ಸೊ ಅದೆಲ್ಲ ನಡೀತಾ ಇದೆ. ಸೊ ಅದೊಂದು ಆದ್ರೆ ಸಿಕ್ಕಾಪಟ್ಟೆ ಒಳ್ಳೇದಾಗತ್ತೆ. ಬೇಸಿಕ್ಲಿ ಇನ್ನೊಂದೇನಂತ ಹೇಳ್ತೀನಿ ಅಂದ್ರೆ ಇಂಪ್ರೂವ್ಮೆಂಟ್ ನಾನ್ ನೋಡಕ್ಕೆ ಬಯಸೋದು, ಬೆಂಗಳೂರಲ್ಲಿ ಇವಾಗ ನಾಟ್ ಸ್ಯಾಚುರೇಟ್ ಇನ್ನೂ ನಾವು ತುಂಬಾ ಏನಂತಾರೆ ಬೆಳೆಯೋದ್ ಇನ್ನೂ ಅಪರ್ಚುನಿಟಿ ಇದೆ. ಬಟ್ ಇದನ್ನೇ ದೇರ್ ಆರ್ ಅದರ್ ಸ್ಪೇಸಸ್ ಆಫ್ ಫುಟ್ಬಾಲ್ ಇನ್ ಬೆಂಗಳೂರು. ಇವಾಗ ಬೆಳಗಾವು, ಬೆಳ್ಳಾರಿ, ಆಮೇಲೆ ಮಂಗಳೂರು, ಈ ಕಡೆ ಎಲ್ಲ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ತುಂಬಾ ಇದೆ. ಅಲ್ಲಿ ರೆಗ್ಯುಲರ್ ಆಗಿ ಪ್ಲೇಯರ್ಸ್ ಆಡ್ತಾರೆ. ಅಲ್ಲಿ ಎಷ್ಟೊಂದು ಟೀಮ್ಸ್ ಅಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡ್ಕೊಂಡು ಬರ್ತಾರೆ ಡಿವಿಷನ್ಸ್ ಆಡಕ್ಕೆ. ಸೊ ಏನಂದ್ರೆ ಆ ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ಸ್ಗೆ ಇನ್ನೂ ಸ್ವಲ್ಪ ಏನಂತಾರೆ ಫಂಡ್ಸ್ ನ ಡೈವರ್ಟ್ ಮಾಡಿ ಇಂಪ್ರೂವ್ ಮಾಡಿದ್ರೆ ಈಸಿಲಿ ವಿಲ್ ಗೆಟ್ ಮೋರ್ ಲೈಕ್ ಪ್ರಾಪರ್ ಕರ್ನಾಟಕ ಪ್ಲೇಯರ್ಸ್ ನನ್ನ ಪ್ರಕಾರ. ನಿಜ. ಅದನ್ನ ನಾವು ಮಾತಾಡ್ತಾ ಇದೀವಲ್ಲ ಪ್ರವೀಣ್, ಲೈಕ್ ನಮ್ ಪಾರ್ಟ್ಸ್ ಅಲ್ಲಿ ನಾವು ನಾರ್ಮಲಿ ಅದನ್ನೇ ರಿಕ್ವೆಸ್ಟ್ ಮಾಡ್ತಾ ಇದೀವಿ KSF ಏನಂದ್ರೆ ಸ್ಪ್ರೆಡ್ ಯುವರ್ ವಿಂಗ್ಸ್ ಅಲ್ಲ, ಅಟ್ ಲೀಸ್ಟ್ ಅನದರ್ 2 districts ಅಷ್ಟೇ, ಜಾಸ್ತಿ ಅಲ್ಲ. 2 district ಗೆ ಇಂಟೆನ್ಸಿವ್ ಆಗಿ ಅಟ್ ಲೀಸ್ಟ್ ನೆಕ್ಸ್ಟ್ 4-5 years 2 districts ಇಂಟೆನ್ಸಿವ್ ಆಗಿ ಮಾಡಿದಾಗ ಆಬ್ವಿಯಸ್ಲಿ ಬೇರೆ ಡಿಸ್ಟ್ರಿಕ್ಟ್ ಅದು ಎನ್ಕರೇಜ್ಮೆಂಟ್ ಸಿಗುತ್ತೆ. ತುಂಬಾ ಕಾಂಪಿಟೇಷನ್ ಚೆನ್ನಾಗಿರುತ್ತೆ. ಜಸ್ಟ್ ಟೇಕ್ ಎಕ್ಸಾಂಪಲ್ ಮೈಸೂರು. ಯಾವ್ದೋ ಒಂದು ಇದನ್ನ ನೋಡ್ದೆ ಅಲ್ಲ, ಅದು ನಮ್ದು BSc ಗ್ರೂಪ್ ಅಲ್ಲೇ ಯಾರೋ ಶೇರ್ ಮಾಡಿದ್ರು, ಬೆಳ್ಳಾರಿದೋ ಯಾವ್ದೋ ಫುಟ್ಬಾಲ್ ಸ್ಟೇಡಿಯಂ. ಅದು ಇದಿದೆ ಅಲ್ಲ, ಇದಿದೆ ಅಲ್ಲ DYS ಲೈಕ್ ಎಕ್ಸಾಕ್ಟ್ಲಿ. ಅದು ಫಸ್ಟ್ ಬಂದು ಬೆಂಗಳೂರಲ್ಲಿ ಇತ್ತು, ಅದರಿಂದ ಅಲ್ಲಿ ಶಿಫ್ಟ್ ಮಾಡಿ ಅಲ್ಲಿ ಸ್ಟೇಡಿಯಂ ಮಾಡಿದ್ದಾರೆ. ಪ್ರಾಪರ್ ಫುಟ್ಬಾಲ್ ಸ್ಟೇಡಿಯಂ ತರ ಇದೆ ಅದು ಆಕ್ಚುಲಿ, ಬಟ್ ಕಂಡೀಷನ್ ಚೆನ್ನಾಗಿಲ್ಲ ಪ್ರೆಸೆಂಟ್ಲಿ. ಬಟ್ ಇದೆ ಅದು. ಅಲ್ಲೇನಂದ್ರೆ ಅಲ್ಲಿ ಹಾಸ್ಟೆಲ್ ಇದೆ, ಸ್ಟೇಡಿಯಂ ಇದೆ ಹುಡುಗರಿಗೆ. ಈಗ ಡಿಸ್ಟ್ರಿಕ್ಟ್ ಹಾಸ್ಟೆಲ್ಗೆಲ್ಲ ಹೋಗ್ತಾರಲ್ಲ, ಈಗ ನಮ್ಮ ಸ್ಟೇಟ್ ಲೆವೆಲ್ ಪ್ಲೇಯರ್ಸ್ ಅವರೆಲ್ಲ ಅಲ್ಲಿ ಹೋಗ್ತಿರೋದು, ಇವಾಗ ಬೆಂಗಳೂರು ಬರ್ತಿಲ್ಲ. ಇದನ್ನ ಗೋವರ್ಧನ್ ಕೂಡ ನಮ್ ಪಾಡಲ್ ಬಂದಾಗ ಅವ್ರು ಏನ್ ಹೇಳಿದ್ರು ಅಂದ್ರೆ ಆ ಹಾಸ್ಟೆಲ್ ನ ಬೆಂಗಳೂರಿಗೆ ಮತ್ತೆ ಶಿಫ್ಟ್ ಮಾಡಿ, ಯಾಕಂದ್ರೆ ಅಲ್ಲಿ ಬಳ್ಳಾರಿಯಲ್ಲಿರೋ ಹುಡುಗರಿಗೆ ಗೇಮ್ಗಳು ಕಡಿಮೆ ಸಿಗುತ್ತೆ. ಅವ್ರಿಗೆ ಇಯರ್ಲಿ ಒಂದು 10 ಗೇಮ್ ಮಾಡಿದ್ರೆ ಬೆಂಗಳೂರಲ್ಲಿ ಇದ್ರೆ ಅವ್ರು 50 ಗೇಮ್ ಮಾಡ್ತಾರೆ ಅಂತ. ಬಟ್ ಈ ಸೀಸನ್ A ಡಿವಿಷನ್ ಅಲ್ಲೇ ಇದೆ, ನಮ್ದ್ರಲ್ಲೇ ಆಡ್ತಾ ಇದಾರೆ DYSS. ಬಟ್ ಅದನ್ನೇ ಮೊದ್ಲೇ ಇಲ್ಲಿದ್ದಾಗ ಅವ್ರದ್ದು ಎಕ್ಸ್ಪೋಜರ್ ಜಾಸ್ತಿ ಇತ್ತು, ನಂಗೆ ಗೊತ್ತಿರಲಿಲ್ಲ ಚೇಂಜ್ ಆಗಿತ್ತು. ಇದು ಶಿಫ್ಟ್ ಆಗಿದೆ ಅಲ್ಲಿ, ಅದಕ್ಕೋಸ್ಕರನೇ ಅದು ಇರೋದು. ಈ ಪ್ರೆಸೆಂಟ್ ಬಜೆಟ್ ಅಲ್ಲಿ ನಿನ್ನೆ ಬಜೆಟ್ ಆಯ್ತಲ್ಲ, ಅದ್ರಲ್ಲಿ 10 crores ಆಕ್ಚುಲಿ ಅದಕ್ಕ ಆ ಪರ್ಟಿಕ್ಯುಲರ್ ಬಳ್ಳಾರಿಯಲ್ಲಿರೋ ಸ್ಪೋರ್ಟ್ಸ್ ನ ಡೆವಲಪ್ ಮಾಡ್ಲಿಕ್ಕೆ ಇಟ್ಟಿದ್ದಾರೆ. ಹೋಪ್ಫುಲಿ ಅಲ್ಲಿ ಸ್ವಲ್ಪ ಏನೋ ಚೇಂಜ್ ಆಗುತ್ತೆ. ಅದೇ ನಾನು ಅನ್ಕೊಂತಿರೋದು ಏನಂದ್ರೆ, ಬಳ್ಳಾರಿಯಲ್ಲಿ ಪ್ರೆಸೆಂಟ್ಲಿ ಇನ್ನೊಂದು ಹೇಳ್ಬೇಕಂದ್ರೆ, ಬಳ್ಳಾರಿ ಪಕ್ಕದಲ್ಲಿರೋ ಗಂಗಾವತಿಯಲ್ಲಿ ರೆಡ್ಡಿ ಬಂದಿದ್ದಾನೆ. ಆ ಒಂದು ಅವ್ರ ಪಾರ್ಟಿ ಸಿಂಬಲ್ ಬಂದು ಫುಟ್ಬಾಲ್. ಸೊ ಫುಟ್ಬಾಲ್ ಸ್ಟೇಟ್ ಡಿಸ್ಟಿಕ್ ಲೆವೆಲ್ ಗೆದ್ದಾಗ ಕರೆಸ್ಬಿಟ್ಟು ಅವ್ರನ್ನೆಲ್ಲ ಫೆಲಿಸಿಟೇಟ್ ಮಾಡಿದ್ದ ಅವನು ರೆಡ್ಡಿ. ಸೊ ದೇರ್ ಇಸ್ ಸಮ್ಒನ್ ಹೂ ಇಸ್ ಮ್ಯಾಡ್ ಅಂಡ್ ಹೂ ಇಸ್ ರೆಡಿ ಟು ಇನ್ವೆಸ್ಟ್ ಆಕ್ಚುಲಿ. ಬಳ್ಳಾರಿ ರೆಡ್ಡಿ ಬ್ರದರ್ಸ್ ಗೆಲ್ಲ ಏನ್ ದುಡ್ಡಂತೂ ಏನಂತಾರೆ ಕಣ್ ಮುಚ್ಕೊಂಡು ಒಂದ್ 10 ಸೀಸನ್ BFC ಫಂಡ್ ಮಾಡ್ಬೋದು, ಅದೇನ್ ಪ್ರಾಬ್ಲಮ್ ಇಲ್ಲ. ನಿಜ ಅಲ್ಲ, ಅದೇ ದಟ್ಸ್ ವೈ ಇವಾಗ KSFA ಸ್ವಲ್ಪ ಪ್ರೆಷರ್ ಹಾಕಿ, ಅಥವಾ ಈಗ ಯಾರಿಸ್ ಇದಾರೆ, ಯಾರಿಸ್ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಕೂಡ ಇದಾರಲ್ಲ, ಸೊ ಯಾರಿಸ್ ಇದಾರೆ, ಅವ್ರೊಂದ್ ಸ್ವಲ್ಪ ಪ್ರೆಷರ್ ಹಾಕಿ ಅಥವಾ ಏನೋ ಮಾಡಿ 1-2 ಡಿಸ್ಟ್ರಿಕ್ಟ್, ಇವಾಗ ಮೈಸೂರಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಸ್ಟ್ರಕ್ಚರ್ ಇದೆ. A ಡಿವಿಷನ್ ಇದೆ, B ಡಿವಿಷನ್ ಇದೆ ಅವ್ರ ಹತ್ರ, Tier 1 Tier 2 ಎಲ್ಲ ಇದೆ ಅವ್ರ ಹತ್ರ. ಪ್ರೆಸೆಂಟ್ಲಿ 12-13 ಟೀಮ್ಸ್ ಎಲ್ಲ ಆಡ್ತಿದ್ದಾರೆ ಅಲ್ಲಿ. ಸೊ ಇಟ್ ಈಸ್ ವೆರಿ ಬ್ಯೂಟಿಫುಲ್ ಆಕ್ಚುಲಿ. ಸೊ ಮೈಸೂರು ಆಯ್ತು, ನಮ್ ಬೆಳಗಾವಿ ತಗೊಳ್ಳಿ, ಬಳ್ಳಾರಿ ತಗೊಳ್ಳಿ, 3 ಡಿಸ್ಟ್ರಿಕ್ಟ್ ನ ಸ್ವಲ್ಪ ಫುಲ್ ಇಂಟೆನ್ಸಿವ್ ಆಗಿ ಮಾಡಿದ್ರೆ, ಮಂಗಳೂರು ಕೂಡ ಇದೆ, ಒಂದು ಯಾವ್ದಾದ್ರು ಇದ್ರಲ್ಲಿ ಮಾಡಿದ್ರೆ ಬೆಂಗಳೂರಿಗೆ ಒಂದು ಒಳ್ಳೆ ಕಾಂಪಿಟೇಷನ್ ಇರುತ್ತೆ ಅಂತ. ಅದನ್ನ ಅವ್ರು ಮಾಡ್ಬೇಕು. ನೋಡ್ಬೇಕು. ಅದ್ರಲ್ಲಿ ಏನಂದ್ರೆ ಇದು ನಾನು ನೋಡಿರೋದು, ಇವಾಗ ಗೊತ್ತಿಲ್ಲ ಏನಾಗತ್ತೆ ಅಂತ. ಇವಾಗ AFF ಹೋದ್ರು ಸತ್ಯ ಅವರು,
ಸೊ ಅವ್ರಿದ್ದಾಗ ಐ ಥಿಂಕ್ ದಟ್ ವಾಸ್ ಒನ್ ಆಫ್ ದ ಹೈಯೆಸ್ಟ್ ಲೆವೆಲ್ ಆಫ್ ಡೆವಲಪ್ಮೆಂಟ್ ನಮ್ ಫುಟ್ಬಾಲ್ ಬೆಂಗಳೂರಲ್ಲಿ ನೋಡಿದ್ದು. ಅವ್ರ ರೈಸು ಸಖತ್ತಾಗಿದೆ. ಅಂದ್ರೆ ಲೈಕ್ ಸೆಕ್ರೆಟರಿನ ಡೈರೆಕ್ಟ್ ಆಗಿ AFF ಹೋದ್ರು. ಬಟ್ ನನ್ಗೆ ಅಷ್ಟು ಕ್ಲೋಸ್ ಆಗಿ ನೋಡಿಲ್ಲ. ಬಟ್ ಮೇ ಬಿ ಯಾರು ಗೊತ್ತಿರೋರು ಗೊತ್ತಿರತ್ತೆ. ಯಾಕಂದ್ರೆ ಲೈಕ್ ನಾವು ಆಸ್ ಪ್ಲೇಯರ್ಸ್ ಬೈಗುಳಗಳನ್ನ ಕೇಳ್ತಾ ಇರ್ತೀವಿ ಅಲ್ಲಿಂದ ಇಲ್ಲಿಗೆ. ಬಟ್ ಅವ್ರೊಬ್ಬರದ್ದು ನಾನು ಯಾವಾಗೂ ಹೇಳಿ ಲೈಕ್ ಏನೋ ನಡೀತಾ ಇದೆ ಯಾವಾಗೂ ಏನೋ ಒಂದ್ ನಡೆಯುತ್ತೆ KSF ದಲ್ಲಿ. ಇವಾಗ ಕರ್ನಾಟಕ ಪ್ರೀಮಿಯರ್ ಲೀಗ್ ಅಂತ ಏನೋ ಫ್ಲೋಟ್ ಆಗ್ತಾ ಇತ್ತು, ಅದು ಇದು ಎಲ್ಲ ತುಂಬಾ ನಡೀತಾ ಇತ್ತು. ಸೊ ಇವಾಗ ಅದೇ ನೋಡ್ಬೇಕು ಇಫ್ ದೇ ಹ್ಯಾವ್ ಫೌಂಡ್ ದ ರೈಟ್ ರಿಪ್ಲೇಸ್ಮೆಂಟ್ ಇಲ್ವಾ ಅಂತ ಕರ್ನಾಟಕದಲ್ಲಿ. ಬಟ್ ಕರ್ನಾಟಕ ಪ್ರೀಮಿಯರ್ ಲೀಗ್ ಇದು ನ್ಯೂಸ್ ಇಲ್ಲ ಅಲ್ಲ ಇನ್ನು? ಏನು ಇಲ್ಲ ಇವಾಗ. ಹಂಗೆ ಲಾಸ್ಟ್ ಇಯರ್ ಸ್ಟಾರ್ಟ್ ಆಗ್ಬೇಕು ಅಂತಿತ್ತು, ಬಟ್ ಹಂಗೆ ಸ್ಟಾಪ್ ಆಗಿದೆ. ಇವಾಗ ಕೇರಳ ಪ್ರೀಮಿಯರ್ ಲೀಗ್ ಫೇಮಸ್. ಅದು ಇವಾಗ ಎಷ್ಟೊಂದ್ ಜನ ಪ್ಲೇಯರ್ಸ್ ನಮ್ಮ BDF ಇಂದಾನೆ ಅಲ್ಲಿ ಪೇ ಮಾಡ್ತಾರೆ ಅಂತ. ಅಲ್ಲಿ ಮತ್ತೆ ಕೋಲಾಪುರ್, ಅದು ಎರಡ್ ಕಡೆ ಸ್ವಲ್ಪ ಮೂವ್ ಅವೇ ಆಗ್ತಾರೆ. ಇದು ಕೇರಳ ಪ್ರೀಮಿಯರ್ ಲೀಗ್ ಆಡಕ್ ಹೋಗ್ತಾರೆ, ಈ ಕಡೆ ಕೋಲಾಪುರ್ಗೆ ಹೋಗ್ತಾರೆ. ಕೋಲಾಪುರದಲ್ಲಂತೂ 30,000 ಜನ ಬರ್ತಾರೆ ಅವ್ರ ಮ್ಯಾಚಸ್ಗೆ. ಸೊ ಅದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಿಜ 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 ನಿಜ. ನಾನ್ ನೆಕ್ಸ್ಟ್ ಕ್ವಶನ್ ನಿಮಗ್ ಬರ್ತೀನಿ. ಲೈಕ್ KSF ಬಗ್ಗೆ ಮಾತಾಡ್ತಿದ್ವಿ ನಾವು, ಹೆಂಗೆ ಬೆಂಗಳೂರು ಬಿಟ್ಟು ಬೇರೆ ಡಿಸ್ಟ್ರಿಕ್ಟ್ ಹೋಗ್ಬೇಕು. ನಾನ್ ಬಿಲೀವ್ ಮಾಡೋದೇನಂದ್ರೆ ಕರ್ನಾಟಕ ಇಸ್ ಎ ಸ್ಪೋರ್ಟ್ಸ್ ಲವಿಂಗ್ ಸ್ಟೇಟ್. ನಮ್ಮ ಹತ್ರ ಕಲ್ಚರ್ಲಿ ಇದೆ, ನಮಗೆ ಇಟ್ ಈಸ್ ದೇರ್. ಇದು ಬೇರೆ ಸ್ಟೇಟ್ಸ್ ತರ ಅಥವಾ ಕಂಪ್ಲೀಟ್ಲಿ ಬಿಸ್ನೆಸ್ ಮೈಂಡೆಡ್ ಅಥವಾ ಆ ತರ ಅಲ್ಲ ನಮ್ದು ರಿಲಿಜಿಯಸ್ ಮೈಂಡ್. ವಿ ಹ್ಯಾವ್ ದಟ್. ನಾವು ಹಳ್ಳಿಗಳಲ್ಲೂ ಚೆನ್ನಾಗಿ ಆಡ್ತೀವಿ ಈಗ್ಲೂ ಕೂಡ. ನಮ್ಮೂರ್ ಕಡೆ ಹೋದ್ರೆ ಯುಗಾದಿ ಬಂದ್ರೆ, ಪಂಚಮಿ ಬಂದ್ರೆ ನಮ್ ಗೇಮ್ಸ್ ಇದ್ದೇ ಇರುತ್ತೆ. ಕ್ರಿಕೆಟ್ ಮ್ಯಾಚ್ ಇರುತ್ತೆ, ವಾಲಿಬಾಲ್ ಇರುತ್ತೆ, ಕಬಡ್ಡಿ ಆಡ್ತೀವಿ. ಸೊ ಅದೆಲ್ಲ ಇದ್ದೇ ಇದೆ, ನಮ್ ರೂಟ್ಸ್ ಅಲ್ಲಿ ಇದೆ ಸ್ಪೋರ್ಟ್ಸ್ ಬಂದು. ಸೊ ಈ BFC ಬೆಂಗಳೂರಲ್ಲಿ ಟ್ಯಾಪ್ ಮಾಡಿದ್ದಾರೆ ಫ್ಯಾನ್ಸ್ ನ. ತುಂಬಾ ಎಫರ್ಟ್ಸ್ ಸಕ್ಕದಾಗಿ ಹಾಕಿದ್ದಾರೆ, ಅದನ್ನ ಡಿನೇ ಮಾಡಂಗೆ ಇಲ್ಲ. ಓಕೆ, ಸೊ ಈ BFC ಇನ್ನೂ ಜಾಸ್ತಿ ಏನ್ ಮಾಡ್ಬೋದು ಈ ಔಟ್ಸೈಡ್ ಬೆಂಗಳೂರು ಫ್ಯಾನ್ಸ್ ನ ಪುಲ್ ಮಾಡ್ಲಿಕ್ಕೆ, ಮತ್ತೆ ಔಟ್ಸೈಡ್ ಬೆಂಗಳೂರು ಈ ನಮ್ ಬೆಳಗಾವಿ ಇರ್ಬೋದು, ನಮ್ಮ ಹುಬ್ಬಳ್ಳಿ ಇರ್ಬೋದು, ನಮ್ಮ ಬಳ್ಳಾರಿ ಗಿಳಾರಿ ಈ ಕಡೆಯಿಂದ ಎಲ್ಲ ಫ್ಯಾನ್ಸ್ ನ ಅಟ್ರಾಕ್ಟ್ ಮಾಡಿ ಅಟ್ಲೀಸ್ಟ್ ಅವ್ರ ಸ್ಟೇಡಿಯಂ ಬಂದಿಲ್ಲ ಅಂದ್ರು ಅಲ್ಲಿ BFC ಕರ್ವ್ ಒಂದು ಸ್ಟಾರ್ಟ್ ಆಗ್ಬೇಕಲ್ಲ. ಅದಕ್ಕೆ ಏನೆಲ್ಲ ಮಾಡ್ಬೋದು ಅಂತ ನಿಮ್ ಕಡೆಯಿಂದ ಏನ್ ಅನ್ಸುತ್ತೆ, ವಾಟ್ ದೇ ಶುಡ್ ಡೂ ಅಂತ? ಫಸ್ಟ್ಲಿ ಮಾರ್ಕೆಟಿಂಗ್ ಪರ್ಸ್ಪೆಕ್ಟಿವ್ ನೋಡಿದ್ರೆ ಔಟ್ ಆಫ್ ಬ್ಯಾಂಗ್ಳೂರ್ ಅಷ್ಟು ಟ್ಯಾಪ್ ಮಾಡಿಲ್ಲ ಬೆಂಗಳೂರು FC. ಸಾಕರ್ ಸ್ಕೂಲ್ಸ್ ಇಸ್ ಒನ್ ವೇ ಫಾರ್ ಶೋರ್. ಆದ್ರೆ ಏನಂದ್ರೆ ಸಾಕರ್ ಸ್ಕೂಲ್ ಸ್ಟಾರ್ಟ್ ಮಾಡಂಗಿದ್ರು ಕೂಡ ದೇರ್ ಆರ್ ಸಮ್ ಮಾರ್ಕೆಟ್ಸ್. ಫಾರ್ ಎಕ್ಸಾಂಪಲ್ ದರ್ಶನ್ ಹೇಳಿದಾಗೆ ಬೆಳಗಾವಿ ಇದೆ. ಬೆಳಗಾವಿ ಇಸ್ ಎ ವೆರಿ ಬಿಗ್ ಮಾರ್ಕೆಟ್. ಸಿಕ್ಕಾಪಟ್ಟೆ ಫುಟ್ಬಾಲ್ ಫ್ಯಾನ್ಸ್ ಇದಾರೆ ಅಲ್ಲಿ. ಆದ್ರೆ ನೀವು ಕರ್ನಾಟಕ ಫುಟ್ಬಾಲ್ ಆಗ್ಲಿ ಅಥವಾ ISL ಆಗ್ಲಿ ಇದೆಲ್ಲ ಕೇಳಿದ್ರೆ ಅವ್ರಿಗೆ ಅಷ್ಟು ನಾಲೆಜ್ ಇರಲ್ಲ. ಯಾಕಂದ್ರೆ ಮಾರ್ಕೆಟ್ ಟ್ಯಾಪ್ ಮಾಡಿಲ್ಲ. ಟ್ಯಾಪ್ ಮಾಡ್ಬಿಟ್ಟು ಫಾರ್ ಎಕ್ಸಾಂಪಲ್ ನೀವ್ ಏನಾದ್ರು ಅಕಾಡೆಮಿ ಏನಾದ್ರು ಓಪನ್ ಮಾಡಿದ್ರೆ, ಅಥವಾ ಫಾರ್ ಎಕ್ಸಾಂಪಲ್ ಸಾಕರ್ ಸ್ಕೂಲ್ ಏನಾದ್ರು ರೆಸಿಡೆನ್ಷಿಯಲ್ ಏನಾದ್ರು ಓಪನ್ ಮಾಡಿದ್ರು ಕೂಡ ಇಟ್ ವಿಲ್ ಹೆಲ್ಪ್. ಸಡನ್ ಆಗಿ ನಿಮ್ಗೆ ಅದು ರಿಟರ್ನ್ಸ್ ಕೊಡಲ್ಲ, ಆಬ್ವಿಯಸ್ಲಿ ಕೊಡಲ್ಲ. ಬಟ್ ಹೋಗ್ತಾ ಹೋಗ್ತಾ ಇಟ್ ವಿಲ್ ಆಬ್ವಿಯಸ್ಲಿ ಗಿವ್ ಯು ಸಮ್ ರಿಟರ್ನ್ಸ್. ಒಬ್ಬ ವಂಡರ್ಫುಲ್ ಟ್ಯಾಲೆಂಟ್ ಬರ್ಬೋದು, ಹೇಳಕ್ಕಾಗಲ್ಲ. ಯಾಕಂದ್ರೆ ಮೋಸ್ಟ್ ಆಫ್ ದ ಪೀಪಲ್ ದಟ್ ಐ ನೋ ಬೆಳಗಾವಿಲಿ ಇರೋರು, ಸಮ್ ಆಫ್ ದ ಪ್ಲೇಯರ್ಸ್ ಏನ್ ಮಾಡ್ತಾರ ಅಂದ್ರೆ ನಾಟ್ ಓನ್ಲಿ ಕೋಲಾಪುರ್ ಹೋಗ್ತಾರೆ, ಒಂದು ದೇ ಆಲ್ಸೋ ಗೋ ಟು ಗೋವಾ ಹೋಗಿ ಆಡ್ತಾರ ಅವರು. ಸೊ ಇದೆಲ್ಲ ಟ್ಯಾಪ್ ಆಗಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಉತ್ತರ ಕರ್ನಾಟಕ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ಕಂಪ್ಲೀಟ್ ನಾರ್ತ್ ಹೇಳ್ತಾರೆ ನಾನು, ಬೀದರ್ ಆಗ್ಲಿ, ಕಲಬುರಗಿ ಆಗ್ಲಿ, ಬಿಜಾಪುರ ಆಗ್ಲಿ, ಯಾದಗಿರಿ, ಈ ಏರಿಯಾಸ್ ಏನಿದೆ ಇಲ್ಲಿ ಫುಟ್ಬಾಲ್ ನಿಮ್ಗೆ ಅಷ್ಟು ಈಸಿಯಾಗಿ ಕಾಣಿಸೋದಿಲ್ಲ. ಓಕೆನಾ? ಆದ್ರೆ ಏನ್ ಮಾಡ್ಬೋದು ಅಂದ್ರೆ ಫಾರ್ ಎಕ್ಸಾಂಪಲ್ BFC ಅವರಾಗ್ಲಿ ಅಥವಾ KSF ಅವರು ಫಾರ್ ಎಕ್ಸಾಂಪಲ್ ಏನಾದ್ರು ಅಸೋಸಿಯೇಷನ್ ಅಲ್ಲಿ ಬಂದ್ಬಿಟ್ಟು ದೇ ಆರ್ ಪ್ಲಾನ್ ಟು ಡೂ ಸಮಥಿಂಗ್ ಇನ್ ಪಾರ್ಟ್ನರ್ಶಿಪ್, ಹೇಳ್ದಾಗೆ ದೇ ವಿಲ್ ನಾಟ್ ಗಿವ್ ಯು ಇಮಿಡಿಯೇಟ್ ರಿಟರ್ನ್ಸ್. ಆದ್ರೆ ಉತ್ತರ ಕರ್ನಾಟಕ ನೀವು ಬಂದಾಗ ಫಾರ್ ಎಕ್ಸಾಂಪಲ್ ಈ ಜಿಲ್ಲೆಗಳು ಹೇಳದ್ನಲ್ಲ ನಾನು, ಈ ಜಿಲ್ಲೆಗಳಲ್ಲಿ ಏನಾಗುತ್ತೆ ಅಂದ್ರೆ ಸಿಕ್ಕಾಬಟ್ಟೆ ಒಳ್ಳೆ ಅಥ್ಲೀಟ್ಸ್ ಇದಾರೆ. ಓಕೆನಾ? ಪ್ಲಸ್ ಅವ್ರ ಸ್ಟಾಮಿನಾ ಆಗ್ಲಿ, ಅವ್ರ ಫಿಸಿಕಾಲಿಟಿ ಆಗ್ಲಿ, ವೆನ್ ಕಂಪೇರ್ ಟು ದ ಅದರ್ ಪಾರ್ಟ್ ಆಫ್ ದ ಸ್ಟೇಟ್, ನಾನು ಹೇಳೋದಂದ್ರೆ ಸ್ವಲ್ಪ ಕಮ್ಮಿ ಇದೆ, ಇವ್ರದ್ದು ಸ್ವಲ್ಪ ಜಾಸ್ತಿ ಇದೆ ಫಿಸಿಕಾಲಿಟಿ ಎಲ್ಲ ನೋಡಿದ್ರೆ. ಸೊ ಅದನ್ನೆಲ್ಲ ಯೂಸ್ ಮಾಡಬಹುದು. ಇದನ್ನೆಲ್ಲ ಯೂಸ್ ಮಾಡ್ಬಿಟ್ಟು ಹೆಂಗೋ ಟ್ಯಾಪ್ ಇನ್ ಮಾಡಿ ದೇ ಹ್ಯಾವ್ ಟು ಬಿಲ್ಡ್ ಎ ಮಾರ್ಕೆಟ್. ಫುಟ್ಬಾಲ್ ಇಸ್ ನಾಟ್ ಅ ಬಿಗ್ ಗೇಮ್. ಹೌದು, ಇಟ್ಸ್ ನಾಟ್ ಅ ಬಿಗ್ ಗೇಮ್ ಇನ್ ಇಂಡಿಯಾ ಫಾರ್ ಶೋರ್. ಆದ್ರೆ ಈ ರೀತಿಯಾದಂತ ಒಂದು ಏನು ಸ್ಟೆಪ್ಸ್ ನ ತಗೋತಾರೆ ಮುಂದಿನ ಬರೋ ದಿನಗಳಲ್ಲಿ, ಅದು ಹೆಲ್ಪ್ ಆಗುತ್ತೆ ಅಂತ ನನ್ಗೆ ಅನ್ಸುತ್ತದೆ. ಇನ್ನೊಂದೇನಂದ್ರೆ ಮಾರ್ಕೆಟಿಂಗ್ ಪರ್ಸ್ಪೆಕ್ಟಿವ್, ಫ್ಯಾನ್ಸ್ ಬಿಲ್ಡ್ ಮಾಡಂಗಿದ್ರೆ ಏನಾದ್ರು ಈವೆಂಟ್ಸ್ ಸಣ್ಣ ಪುಟ್ಟ ಮಾಡ್ಬೇಕು. ಐ ನಾಟ್ ಟೆಲಿಂಗ್ ಲೈಕ್ ಚೇತನ ಕರ್ಕೊಂಡು ಹೋಗ್ಬೇಕು ಎಲ್ಲದಕ್ಕೂ ಅಂತಲ್ಲ, ಸಣ್ಣ ಪುಟ್ಟ ಏನಾದ್ರು ಮಾಡ್ಬೇಕು. ದೊಡ್ಡ ಕಾಲೇಜಸ್ ಇದೆ. ಫಾರ್ ಎಕ್ಸಾಂಪಲ್ ಉತ್ತರ ಕರ್ನಾಟಕ ಕಡೆ ಬಂದ್ರೆ KLE ಇನ್ಸ್ಟಿಟ್ಯೂಷನ್ಸ್ ಎಲ್ಲ ದೊಡ್ಡದಿದು. ಅವ್ರದ್ದು ಏನೋ ಸ್ಮಾಲ್ ಟೈಪ್ ಮಾಡ್ಕೊಳ್ಳಿ. ಟೈಪ್ ಮಾಡ್ಕೊಂಡು ನೀವು ಅದನ್ನ ಎಕ್ಸ್ಪೋಷರ್ ಕೊಟ್ರೆ, ನಾರ್ಮಲಿ ನೀವು ಎಲ್ಲೋ ಎಳಿತಾ ಇದ್ದೀರಾ ಸ್ವಲ್ಪ ಜನ ನೀವು. ದಿಸ್ ಸ್ಮಾಲ್ ಥಿಂಗ್ಸ್ ವಿಲ್ ಆಬ್ವಿಯಸ್ಲಿ ಹೆಲ್ಪ್ ಯು.
to build a what to say fans outside of the city. Right. But ಎಲ್ಲೋ ಐ ಫೀಲ್ ದಟ್ ಇದು ಟ್ಯಾಪ್ ಇನ್ ಮಾಡಿಲ್ಲ ಅವರು. ಫಾರ್ ಎಕ್ಸಾಂಪಲ್ ಒಂದು ಟ್ಯಾಲೆಂಟ್, ಇನ್ನೊಂದು ಕ್ಲಬ್ ಮಾರ್ಕೆಟಿಂಗ್ ಅಂತ ಬಂದಾಗ ಐ ಥಿಂಕ್ ಎಲ್ಲೋ ಫೇಲ್ ಆಗಿದೆ ಅಂತ ನಂಗೆ ಅನಿಸ್ತಾ ಇದೆ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ನಾನು ಎಲ್ಲಿದ್ದೀನಿ, ಇಲ್ಲಿ ನೀವೆಲ್ಲೇ ಹೋದ್ರು ಕೂಡ ಮೋಸ್ಟ್ ಆಫ್ ದ ಟೈಮ್ಸ್ ನಾನು ನೋಡ್ತೀನಿ ಹಳದಿ ಜರ್ಸಿಗಳನ್ನ. ಆದ್ರೆ ಕರ್ನಾಟಕಕ್ಕೆ ಬಂದಾಗ ನಾನು ಬೆಂಗಳೂರಲ್ಲೇ ನಾನು ಟ್ರಾಫಿಕ್ ಅಲ್ಲಿ ನಿಂತ್ಕೊಂಡಾಗ ಎಲ್ಲೋ ನಾನು DFC ಸಾಕರ್ ಸ್ಕೂಲ್ ಯಾವ್ದೋ ಒಂದು ಜರ್ಸಿ ಸಿಕ್ಕಿದ್ರೆ ನನ್ನ ದಿನ ಫೋನಲ್ಲಿ ಇದೆ, ಎಲ್ಲೋ ನನ್ನ ಸಿಗ್ನಲ್ ನಿಂತ್ಕೊಂಡಿದ್ದೆ, ನಾನು ನೋಡಿದ ತಕ್ಷಣ ಫೋಟೋ ತಗೊಂಡೆ. ಸೊ ಏನೋ ಒಂಥರ ಖುಷಿ. ಆದ್ರೆ ಎಲ್ಲೋ ಆ ಮಾರ್ಕೆಟ್ ನ ಟ್ಯಾಪ್ ಇನ್ ಮಾಡಿಲ್ಲ, ಮಾಡಬಹುದು, ಪೊಟೆನ್ಶಿಯಲ್ ಇದೆ ಅಂತ ನಂಗೆ ಅನಿಸುತ್ತೆ. ಸೊ ಇಟ್ಸ್ ಅಪ್ ಟು ದ ಮ್ಯಾನೇಜ್ಮೆಂಟ್ ಹೇಗ್ ನೋಡ್ತಾರೆ ಅಂತ. ಸೊ ಮಂಜು, ಐ ಥಿಂಕ್ ಸುನಿಲ್ ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರು, ಕಾಲೇಜ್ ಅನ್ನ ನಾವು ಟ್ಯಾಪ್ ಮಾಡ್ಬೇಕು ಅಂತ. ಎಲ್ಲೂ ಕಾಲೇಜ್ ಆಗಿರ್ಬೋದು, ದೊಡ್ಡ ದೊಡ್ಡ ಕಾಲೇಜ್ಗಳು ಯಾವ್ದಿದೆ, KLE ಇರ್ಬೋದು ನಾರ್ತ್ ಅಲ್ಲಿ ಅಂತ ಹೇಳಿದ್ರೆ, ಉತ್ತರ ಕರ್ನಾಟಕದಲ್ಲಿ, ಮತ್ತೆ ಮಣಿಪಾಲ್ ಇರ್ಬೋದು, ದೇ ಹ್ಯಾವ್ ಬಿಗ್ ಕಾಲೇಜಸ್. ಐ ಥಿಂಕ್ ದಟ್ ಈಸ್ ಲೈಕ್ 2000-3000 ಪ್ಲಸ್ ಸ್ಟೂಡೆಂಟ್ಸ್ ಇರೋ ಕಾಲೇಜಸ್ ಗಳನ್ನ ಟ್ಯಾಪ್ ಮಾಡಿದ್ರೆ ಇಟ್ಸ್ ವೆರಿ ಈಸಿ. ಯಾಕಂತ ಹೇಳಿದ್ರೆ ವರ್ಡ್ ಆಫ್ ಮೌತ್ ನೀವು ಮಾಡಿದ್ರೆ ಅದು ಕಾಡ್ಗಿಚ್ನಂತೆ ಹೋಗ್ಬಿಡುತ್ತೆ. ಸೊ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಿಜ. ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಹತ್ರ ಪೂಜಾರಿ ಬೇರೆ ಇದಾನಲ್ಲ, ನಿಖಿಲ್ ಬೇರೆ ಇದಾನೆ. ಇವಾಗ ಪ್ರೆಸೆಂಟ್ಲಿ ನಾವು ರೀಸೆಂಟ್ ಸೈನ್ ಮಾಡಿದ್ವಿ, ಒಳ್ಳೆ ಸೈನಿಂಗ್, ಒಳ್ಳೆ ಲೈಕ್ ವೆರಿ ಬಿಗ್ ಸೈನಿಂಗ್ ಇನ್ ದ ಸೆನ್ಸ್ ಆಫ್ ಅಮೌಂಟ್ ಅಂಡ್ ಎವ್ರಿಥಿಂಗ್. ಸೊ ಆತರ ಕನ್ಸಿಡರ್ ಮಾಡಿದ್ರೆ ಇವಾಗ ಮಣಿಪಾಲ್ ನ ನಿಖಿಲ್ ಕರ್ಕೊಂಡು ಹೋದ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಅಟ್ರಾಕ್ಷನ್ ಅಲ್ಲ. ಅವ ನ್ಯಾಷನಲ್ ಟೀಮ್ ಅಲ್ಲಿ ಆಡ್ದ, ಒಂದೆರಡು ದಿನ ಬಿಲ್ಡಪ್, ಎಕ್ಸಾಕ್ಟ್ಲಿ ಒಂದೆರಡು ದಿನ ಬಿಲ್ಡಪ್ ಕೊಟ್ಟು ಅದ್ ಯಾವ್ದೋ ಇವೆಂಟ್ಸ್ ನಡೀತಿರುತ್ತೆ, ಫೆಸ್ಟ್ ನಡೀತಿರುತ್ತೆ, ಸಂಡ್ ಅಲ್ಲ, ಕಳಿಸಿ ನಿಖಿಲ್ನ ಕಳಿಸಿ. ನಿಖಿಲ್ ಹೋಗಿ ಅಲ್ಲಿ ಒಂದ್ ಸ್ವಲ್ಪ ಮಾತಾಡಿದ್ರೆ BFC ಬಗ್ಗೆ, ಅಬ್ವಿಯಸ್ ಆಗಿ ಅಲ್ಲಿ ಬಂದಿರುವಂತ 1000 ಸ್ಟೂಡೆಂಟ್ಸ್ ಅಲ್ಲಿ ಒಂದ್ 100 ಜನಕ್ಕಾದ್ರೂ ಅದು ತಲೆಯಲ್ಲಿ ಹೋದ್ರೆ ಸಾಕಲ್ಲ. ದಟ್ ಈಸ್ ದ ವಿನ್. ಕರೆಕ್ಟ್. ಈ ಕಾಲೇಜ್ಗಳಲ್ಲಿ ಯುರೋಪಿಯನ್ ಇದೇನು ಫುಟ್ಬಾಲ್ ಬಗ್ಗೆ ತುಂಬಾ ಗೊತ್ತಿದೆ. 100 ಜನ ಹೇಳಿದ್ರಲ್ಲ, 100 ಜನ ಅಲ್ಲ, ಒಂದು 500 ಜನಕ್ಕೆ ಯುರೋಪಿಯನ್ ಫುಟ್ಬಾಲ್ ಗೊತ್ತಿದೆ. ಅದ್ರಲ್ಲಿ ನಮ್ಗೆ 50% ಕನ್ವರ್ಟ್ ಆದ್ರೂ ಈಸಿ. ವಂಡರ್ಫುಲ್, ನಿಜ. ಇನ್ನೊಂದೇನು ಆಡ್ ಮಾಡ್ಬೇಕಂತ ಇದೆ ಅಂದ್ರೆ, ಎಸ್ಪೆಷಲಿ ಸಿಟಿ ಲೈಕ್ ಹುಬ್ಬಳ್ಳಿ ಬಂದ್ಬಿಟ್ಟು ಇಟ್ಸ್ ಆಲ್ಸೋ ಸ್ಪೋರ್ಟ್ ಲವಿಂಗ್ ಸಿಟಿ, ಆಯ್ತಾ. ಯು ವಿಲ್ ಫೈಂಡ್ ಟ್ಯಾಲೆಂಟ್ಸ್ ಫಾರ್ ಇವನ್ ದೇರ್. ಸಿಕ್ಕಾಪಟ್ಟೆ ಟ್ಯಾಲೆಂಟ್ಸ್ ಇದಾರೆ. ಇಫ್ ಐ ನಾಟ್ ರಾಂಗ್, ಸುಧೀರ್ ಕೋಟಿಕೆಲ ಅವರು ಕೂಡ ಹುಬ್ಬಳ್ಳಿಯಿಂದ ತಾನೇ ಬಂದಿದ್ದು. ಹೌದು. ಸಿಕ್ಕಾಪಟ್ಟೆ ನಾನು ಹೇಳ್ತಾ ಇದೀನಲ್ಲ, ಹುಬ್ಬಳ್ಳಿಲಿ ನೀವು ಕ್ರಿಕೆಟ್ ಮ್ಯಾಚ್ ನೋಡಕ್ ಹೋಗಿ, ದೇರ್ ಇಸ್ ಸಮ್ ರೈವಲರೀಸ್. ಓಕೆ, ಕಾರ್ಪೊರೇಷನ್ ಸ್ಕೂಲ್ ಅಂತ ಇದೆ, ಲ್ಯಾಮಿಂಟನ್ ಸ್ಕೂಲ್ ಅಂತ ಇದೆ. ಇದೆಲ್ಲ ನೀವು ಅಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಏನ್ ಕ್ರೇಜ್ ಇದೆ ಅಂದ್ರೆ ಸ್ಪೋರ್ಟ್ಸ್ಗೆ. ಇದೆ, ಫುಟ್ಬಾಲ್ ಕೂಡ ಇದೆ, ಫುಟ್ಬಾಲ್ ಕೂಡ ಕ್ರೇಜ್ ಇದೆ, ಇಲ್ಲ ಅಂತ ಹೇಳ್ತಿಲ್ಲ ನಾನು. ಆಡೋದೆಲ್ಲ ನೋಡಿ ನೀವು, ಇದಾರೆ ರೈಲ್ವೆ ಟೀಮ್ಸ್ ಇದೆ, ಅದೆಲ್ಲ ಇದೆ. ಇವರೆಲ್ಲ ಸಿಕ್ಕಾಪಟ್ಟೆ ಟೀಮ್ಸ್ ಇದ್ದಾಗ ಕೂಡ ನೀವು ಹೋಗಿ ಆ ಮಾರ್ಕೆಟ್ ಅನ್ನು ಟ್ಯಾಪ್ ಇನ್ ಮಾಡ್ತಾ ಇಲ್ಲ ಅಂದ್ರೆ ಎಲ್ಲೋ ನಮ್ ಫೇಲಿಯರ್ ಅಂತ ನಂಗೆ ಅನ್ಸುತ್ತೆ ಅಷ್ಟೇ. ಇಲ್ಲ, ನನಗೆ ನನ್ನ ಪ್ರಕಾರ ಇದು 100% ಫೇಲ್ಯೂರ್. ಬಟ್ ಇದೇನಂದ್ರೆ ಇಟ್ಸ್ ಸಚ್ ಅ ಬಿಗ್ ಟಾಸ್ಕ್. ಅಂದ್ರೆ ಇವ್ರಿಗೆ ಏನಂತಾರೆ, BFC ಗೆ ರಿಸೋರ್ಸಸ್ ನ ಇನ್ಕ್ರೀಸ್ ಮಾಡ್ಬೇಕು ಇದಕ್ಕೆ. ಸೊ ಅವರು ಅವಾಗ ಯೋಚನೆ ಮಾಡ್ತಾರೆ, ನಮ್ದು ಬೆಂಗಳೂರಲ್ಲೇ ಇಷ್ಟು ಜನ ಇದಾರೆ, ಇವ್ರನ್ನೇ ಸ್ವಲ್ಪ ಜನ ಕರ್ಕೊಂಡ್ ಬಂದ್ರೆ ಸಾಕು ಅಂತ. ಬಟ್ ಆದ್ರೆ ಇದನ್ನ ಹೆಂಗೆ ಇಂಪ್ರೂವ್ ಮಾಡ್ಬೋದು ನನ್ನ ಪ್ರಕಾರ, ನಾವೆಲ್ಲ ಲೈಕ್ ನಾವು ಸ್ಕೂಲಲ್ಲಿ ಇದ್ದಾಗ ಒಂದು ಕೊಲಂಬಿಯಾ ಏಷ್ಯಾ ಟೂರ್ನಮೆಂಟ್ ಅಂತ ಇರ್ತಿತ್ತು ಫುಟ್ಬಾಲ್ಗೆ. ಅದು ಲೈಕ್ ಎಲ್ಲರೂ ವರ್ಷ ಪೂರ್ತಿ ಒಂದಕ್ಕೆ ಕಾಯ್ತಾ ಇರ್ತೀವಿ. ಅವರು ಫ್ರೀ ಜರ್ಸಿ ಆಮೇಲೆ ಫ್ರೀ ಶೂಸ್ ಕೊಡ್ತಾ ಇದ್ರು. ಸೊ ಅದಕ್ಕೆ ಎಲ್ಲರಿಗೂ ಕೊಲಂಬಿಯಾ ಏಷ್ಯಾ ಅಂತ ಗೊತ್ತಾಗೋಯ್ತು ನಮ್ಗೆ ಹಾಸ್ಪಿಟ್ಲು. ಬಟ್ ಆದ್ರೆ ಅವರು ಇದ್ ಮಾಡ್ತಾ ಇದ್ರು ಫುಲ್ ಲೈಕ್ ಓವರ್ ಆಲ್ ಬೆಂಗಳೂರಿಗೆ. ಇದೇ ರೀತಿ ಒಂದು ಓವರ್ ಆಲ್ ಕರ್ನಾಟಕದಲ್ಲಿ ಲೈಕ್ ಇನ್ಕ್ಲೂಡಿಂಗ್ ಆಲ್ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಒಂದು ಪ್ರೀಮಿಯರ್ ಫುಟ್ಬಾಲ್ ಟೂರ್ನಮೆಂಟ್ ತರ ಕ್ರಿಯೇಟ್ ಮಾಡ್ಬೇಕು. ಅಂದ್ರೆ ವಿಚ್ ಇಸ್ ಏನಂತಾರೆ ಸ್ಟ್ರೀಮ್ಡ್ ಅಂಡ್ ಎವ್ರಿಥಿಂಗ್. ಸೊ ಆ ಪ್ರೊಫೆಷನಲ್ ಔಟ್ಲುಕ್ ಇಂದ ಅವ್ರು ಸಡನ್ ಆಗಿ ಓಕೆ BFC ಅಂತ ಹೆಸರು ಬರಕ್ ಸ್ಟಾರ್ಟ್ ಆಗತ್ತಲ್ಲ, ಅದ್ ಕಮ್ಸ್ ಬ್ಯಾಕ್ ಇನ್ ಟು ವ್ಯೂಸ್, ದಟ್ ಕಮ್ಸ್ ಬ್ಯಾಕ್ ಇನ್ ಟು ಮೋರ್ ಪೀಪಲ್ ಇನ್ ಸ್ಟೇಡಿಯಮ್ಸ್. ಆ ತರ ಮಾಡ್ಬೇಕು. ಅದೇ ಫ್ಯಾನ್ ಎಂಗೇಜ್ಮೆಂಟ್ ಆಲ್ವೇಸ್ ಲಾಂಗ್ ರನ್ ಅಲ್ಲ, ಇಟ್ ಇಸ್ ನಾಟ್ ಒನ್ ಡೇ. ಇಟ್ಸ್ ಆಲ್ವೇಸ್ ಲಾಂಗ್ ರನ್. ಕೇರಳ, ಗೋವಾ, ಕೋಲ್ಕತ್ತಾ ಎಲ್ಲ ಏನಂದ್ರೆ ಅವರು ಈ ISL ಇಲ್ಲ, ಏನು ಇಲ್ಲ, ಅದಕ್ಕೆ ಮುಂಚೆಯಿಂದಾನೇ ಅವ್ರು ಫುಟ್ಬಾಲ್ ಲೈಕ್ ಇವಾಗ ಅಲ್ಲಿ ಹೋಗ್ಬಿಟ್ಟು ಕ್ರಿಕೆಟ್ ನೋಡಿ ಅಷ್ಟಕ್ಕಷ್ಟೇನೆ. ಲೈಕ್ ಕೋಲ್ಕತ್ತಾದಲ್ಲಿ ಇದೆ, ಆದ್ರೆ ಇವಾಗ ನಮ್ ತರ ಅಷ್ಟಿಲ್ಲ ಕಂಪ್ಯಾರಿಟಿವ್ ಕಲ್ಚರ್. ಆ ತರನೇ ಇಟ್ಸ್ ಆಲ್ ಐ ಥಿಂಕ್ ಅವ್ರದ್ದು. ಮತ್ತೆ ಇನ್ನೊಂದು ಲೈಕ್ ಫ್ಯಾಸಿನೇಟಿಂಗ್ ಪಾರ್ಟ್ ನಾನು ಅಬ್ಸರ್ವ್ ಮಾಡಿದಂದ್ರೆ, ಆಲ್ ದೀಸ್ ಮೇಜರ್ ಫುಟ್ಬಾಲ್ ಇದು ಏನಂತಾರೆ ನಾರ್ತ್ ಈಸ್ಟ್ ಬಿಟ್ರೆ ಬೇರೆದು ಎಲ್ಲೋದೂನು ಇಟ್ ಇಸ್ ಏನಂತಾರೆ ಬೀಚ್ ಸೈಡ್, ಏನಂತಾರೆ ಕೋಸ್ಟಲ್ ಸೈಡ್ ಇರೋದು ಎಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ.
ಅದೇ. ಬೀಚ್ ಅಂಡ್ ಫುಟ್ಬಾಲ್ ಗೋಸ್ ಟುಗೆದರ್. ಆಡ್ ಮಾಡಕ್ ಇಷ್ಟಪಡ್ಬೇಕಿದು. ನೀವ್ ಹೇಳ್ತಿದ್ರೆ ಇವಾಗ ತುಮಕೂರಲ್ಲಿ ಕಂಠೀರವ ತರಾನೇ ಲೈಕ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಇಲ್ಲ ಎಷ್ಟ್ ಮ್ಯೂಟ್ ಆದ್ರಿ. ಎಷ್ಟ್ ಮ್ಯೂಟ್ ಕಣ. ಓಕೆ ಕಂಠೀರವ ತರಾನೇ ಮಾಡಿದ್ದಾರೆ. ಲೈಕ್ ಅಷ್ಟು ದೊಡ್ಡದಲ್ಲ, ಮೇ ಬಿ ಒಂದು 2000-3000 ಕೆಪಾಸಿಟಿ ಇರೋ ಸ್ಟೇಡಿಯಂ ಮಾಡಿದ್ದಾರೆ ತುಮಕೂರಲ್ಲಿ ವಿತ್ ಫ್ಲಡ್ ಲೈಟ್ಸ್ ಮತ್ತೆ ಪ್ರಾಪರ್ ಟರ್ಫ್ ಅಲ್ಲ. ಅದನ್ನ ಯುಟಿಲೈಸ್ ಮಾಡ್ಬೇಕು BFC ಇಲ್ಲಿ. ಬಿಕಾಸ್ ಯಾಕೆಂದ್ರೆ ನಿಮ್ಗೆ ತುಮಕೂರು ಸೆಕೆಂಡ್ ಬಿಗ್ಗೆಸ್ಟ್ ಸಿಟಿ. ನಿಮ್ಗೆ ಅಲ್ಲಿ ತುಂಬಾ ಟ್ಯಾಲೆಂಟ್ಸ್ ಇದಾರೆ ಇಲ್ಲೂನು. ಇಲ್ಲ ಜೈನ್ ಸ್ಕೂಲ್ ಇದೆ, ಇಲ್ಲ ಚೈತನ್ಯ ಇದೆ, ಅವ್ರದ್ದೆಲ್ಲ ಮ್ಯಾಚಸ್ ನಡೀತಿರುತ್ತೆ ಫುಟ್ಬಾಲ್ ಅವ್ರದ್ದೇ ಟರ್ಫ್ ಅಲ್ಲಿ. TVS ಇದೆ. ಫಸ್ಟ್ ನಾನು ಕೇಳಿದ್ದೆ TVS ಅಲ್ಲಿ ಫುಟ್ಬಾಲ್ ಸ್ಟಾರ್ಟ್ ಮಾಡಿದ್ದು ಅಂತ. ಅವ್ರದ್ದು ಪ್ರೆಸಿಡೆನ್ಸಿ ಅಂತಿದೆ. ಅವ್ರದ್ದೆಲ್ಲ ರೈವಲ್ಸ್ ಎಲ್ಲ ಕೇಳ್ತಿರ್ತೀವಿ. ಇವನ್ ಡಾನ್ ಬಾಸ್ಕೋ ಅಂತ ಒಂದಿದೆ. ಲೈಕ್ ಈ ತರ ಎಲ್ಲ ಮಾಡಿದಾಗ, ಇಲ್ಲ ಕಂಡಕ್ಟ್ ಮಾಡಿದಾಗ ಈ ತರ ಸ್ಕೂಲಲ್ಲಿ ಇರೋ ಟ್ಯಾಲೆಂಟ್ಸ್ ಎಲ್ಲ ಹೊರಗಡೆ ಬಂದು ನಿಮ್ಗೆ ಅದರಿಂದ ಬೇಕಾದ್ರೆ SIT BFC ಟೈಅಪ್ ಆದ್ರೆ ಅಲ್ಲೇ ಒಂದು ಇಯರ್ಲಿ ಪ್ರೋಗ್ರಾಮ್ಸ್ ಮಾಡಿ. ಟ್ರೂ ವೆರಿ ಟ್ರೂ, ದಟ್ ಈಸ್ ವೆರಿ ಟ್ರೂ. ದಟ್ಸ್ ವಾಟ್ ಅದೇ ಹೇಳ್ತೀನಲ್ಲ. ನಾವೊಂದ್ ಸ್ವಲ್ಪ ನಾವೆಲ್ಲ ಗೆದ್ದಾಗಿದೆ. ಎಕ್ಸೆಪ್ಟ್ ಶೀಲ್ಡ್ ಏನೂ ಇಲ್ಲ BFC ಗೆಲ್ಲಕ್ಕೆ ಇಂಡಿಯಾದಲ್ಲಿ. ಓಕೆ, ಸೊ ನಾನೇ ಹೇಳ್ತೀನಿ ಇದು ಪ್ರಾಪರ್ ಟೈಮ್ ನಮ್ಗೆ. ವಿ ಶುಡ್ ಟ್ರೈ ಸ್ಪ್ರೆಡಿಂಗ್ ಅವರ್ ವಿಂಗ್ಸ್. ಯಾಕಂದ್ರೆ BFC is not just for next 10 years ಅಥವಾ next 20 years ಅಲ್ಲ. ಇಟ್ ಈಸ್ ಗೋಯಿಂಗ್ ಟು ಬಿ ದೇರ್ ಫಾರ್ ಎವರ್. ದಟ್ಸ್ ವಾಟ್ ಪಾರ್ಥ ಕೂಡ ಅದೇ ಬೇಕು. ಅದನ್ನೇ ಅವನು ಹೇಳ್ತಿರೋದು, ಇಟ್ ವಿಲ್ ಬಿ ದೇರ್ ಫಾರ್ ಎವರ್ ಅನ್ನೋ ತರ. ಸೊ ದೇರ್ ಫಾರ್ ಎವರ್ ಅನ್ನೋ ಸಿಚುವೇಶನ್ ಅಲ್ಲಿ ನಾವು ಇವಾಗ ಆಲ್ರೆಡಿ ಎಲ್ಲ ಗೆದ್ದಿರೋದ್ರಿಂದ ನಮ್ಮ ಮಾರ್ಕೆಟಿಂಗ್ ಅದನ್ನ ಸ್ವಲ್ಪ ಬೆಂಗಳೂರಲ್ಲಿ ಏನೇ ನಾವು ಇನ್ವೆಸ್ಟ್ ಮಾಡ್ತಿದೀವಿ, ಎಷ್ಟೆಲ್ಲ ಕಾಸು ಹಾಕ್ತಿದೀವಲ್ಲ, ಅದ್ರದ್ದು ಒಂದು 10-20% ನಾವು ಬೇರೆ ಡಿಸ್ಟಿಕ್ ಅಲ್ಲಿ ಹಾಕಿದ್ರೆ ಇಟ್ ವಿಲ್ ಬಿ ಹ್ಯೂಜ್ ಅನ್ಸುತ್ತೆ. ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಕ್ಸೆಸಿಬಿಲಿಟಿನೂ ಕಡಿಮೆ ಇರುತ್ತೆ. ಮತ್ತೆ ಏನದು ಅದಕ್ಕೆ ಪೇ ಮಾಡೋದು ಕಡಿಮೆ ಆಗುತ್ತೆ. ಮತ್ತೆ ವಾಲಂಟಿಯರ್ಸ್ ಜಾಸ್ತಿ ಇರ್ತಾರೆ. ಸೊ ಇದೆಲ್ಲ ತುಂಬಾ ಆಗುತ್ತೆ ಅಂತ ಅಂದ್ರೆ ಅದೇ ಪಿಚಿಂಗ್ ಮಾಡ್ಬೇಕು. ಇವೆಲ್ಲ ಚೆನ್ನಾಗಿರುತ್ತೆ, ನೋಡೋಣ. ಕ್ವಶನ್ ನಿಮ್ಗೆ ಬರ್ತೀನಿ. ಇವಾಗ KSFA ಅಂತ ಬಂದಾಗ ಕರ್ನಾಟಕ ಸ್ಟೇಟ್ ಫುಟ್ಬಾಲ್ ಅಲ್ಲಿ ಫಸ್ಟ್ ಥಿಂಗ್ 2 ಕ್ವಶನ್ ಇಲ್ಲಿ. ಒಂದೇದು, ಇವಾಗ ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಹುಡುಗರು, ಸ್ವಲ್ಪ ಚೆನ್ನಾಗಿರ್ತಾರೆ, ಕಾಲೇಜ್ ಲೆವೆಲ್ಗೆ ಡಿಸ್ಟ್ರಿಕ್ಟ್ ಲೆವೆಲ್ಗೆಲ್ಲ ಚೆನ್ನಾಗಿರ್ತಾರೆ. ಆಮೇಲೆ VTV ಎಲ್ಲ ಆಡಿರ್ತಾರೆ. ಆಮೇಲೆ ಅವ್ರು ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಈ ನಮ್ಮ BDFA ಡಿವಿಷನ್ A, ಡಿವಿಷನ್ C, ಡಿವಿಷನ್ B ಅಲ್ಲಿ ಅವ್ರು ಟ್ರೈ ಔಟ್ ಮಾಡ್ಬೋದಾ ಅಥವಾ ಅವರಿಗೆ ಪಾಸಿಬಿಲಿಟಿ ಆಗುತ್ತಾ? ಒಂದೇದು. ಎರಡನೇದು, ಈ ನಮ್ KSFA ಆಸ್ ಎ ಅಸೋಸಿಯೇಷನ್ ಲೋವರ್ ಲೀಗ್ ಡಿವಿಷನ್ ಟೀಮ್ ಗಳಿಗೆ ಏನ್ ಮಾಡ್ತಾ ಇದ್ದಾರೆ ಅವ್ರ ಕಡೆಯಿಂದ? ನಾಟ್ ಕಾರ್ಪೊರೇಟ್ಸ್, KSFA ಆಸ್ ಎ ಅಸೋಸಿಯೇಷನ್ ಈ ಚಿಕ್ಕ ಟೀಮ್ ಗಳಿಗೆ, ಈಗ C ಡಿವಿಷನ್ ಟೀಮ್ ಗಳಿಗೆ ಅವ್ರ ಕಡೆಯಿಂದ ಏನ್ ಸಪೋರ್ಟ್ ಸಿಗ್ತಿದೆ? ಇಸ್ ಇಟ್ ಎನಫ್ ಅಥವಾ ಇನ್ನು ಏನ್ ಬೇಕಿದೆ ಅಲ್ಲಿ ಅಂತ? ಸೊ ಫಸ್ಟ್ ಪಾರ್ಟು, ಸೊ ಅದ್ ಸಿನಾರಿಯೋ ನಂದೇ ಫಿಟ್ ಆಗತ್ತೆ. ನಾನು ಪ್ರೊಫೆಷನಲ್ ಕೆರಿಯರ್ ಇಟ್ಕೊಂಡ್ಬಿಟ್ಟು ಇಲ್ಲಿ ಫುಟ್ಬಾಲ್ ಆಡ್ತಾ ಇದ್ದೀನಿ. ಇದು 100% ಕಷ್ಟ ಆಗತ್ತೆ. ಸೊ ನಮ್ ಟೀಮಲ್ಲೇನೆ ಏನಂತಾರೆ ಅರ್ಧಕ್ಕರ್ಧ ಜನ ಏನಂತಾರೆ ಆಲ್ರೆಡಿ ಕೆರಿಯರ್ ಇದ್ದವರು. ಬಟ್ ಏನಂದ್ರೆ ಇದ್ರಲ್ಲಿ 2 ಪಾರ್ಟ್ಸ್ ಬರುತ್ತೆ. ಒಂದು, ಯು ಜಸ್ಟ್ ಸ್ಟಾರ್ಟಿಂಗ್ ಔಟ್ ಯುವರ್ ಕೆರಿಯರ್ ಮಾತ್ರ, ಏನಂತಾರೆ ಯುವರ್ ಬಿಲ್ಡಿಂಗ್ ಯುವರ್ ಕೆರಿಯರ್ ಇನ್ ಕೋಆಪರೇಟ್ ಎಲ್ಲ. ಅವಾಗ ಸರ್ಟನ್ ಕಂಪ್ನೀಸು ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ರೂಲ್ಸ್ ಇರುತ್ತೆ, ರಜಾ ತಗೊಳಕಲ್ಲ ಹಂಗೆ ಹಿಂಗೆ ಅಂತ. ಸೊ ಅವಾಗ ನಮ್ದು 13 ಮ್ಯಾಚ್ ಸೀಸನ್ ಅಲ್ಲಿ ಅವ್ರು ಮೇ ಬಿ ಸಿಕ್ ಲೀವ್ ಅಂತ ಹೇಳ್ಬಿಟ್ಟು ಒಂದು 4-5 ದಿವಸ ರಜಾ ಹಾಕೋಬರ್ ಬರ್ತಾರೆ. ಉಳ್ದಿದ್ದೆಲ್ಲ ಮಿಸ್ ಮಾಡ್ಲೇಬೇಕಾಗತ್ತೆ, ಆಯ್ತಾ? ಇಲ್ಲ ಅಂದ್ರೆ ಅವ್ರಿಗೆ ಒಂದು ಫ್ಲೆಕ್ಸಿಬಿಲಿಟಿ ಇರುತ್ತೆ. ಸೊ ಅವ್ರು ಹೆಂಗೋ ಒಂದು ಮ್ಯಾನೇಜರ್ ಜೊತೆ ಮಾತಾಡ್ಕೊಂಡು 2 hours ಸ್ಟೆಪ್ ಔಟ್ ಮಾಡ್ಕೊಂಡು ಬರ್ತೀನಿ ಅಂತ. ಆಮೇಲೆ ಇವಾಗ ನಂದು ಮತ್ತೆ ಸ್ವಲ್ಪ ಟೀಮ್ಸ್ ಅಲ್ಲಿ ಇರೋರ್ದು ನಮ್ದು ಸ್ಕೆಡ್ಯೂಲ್ ಜೊತೆ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇದೆ. ಇದು ಆಬ್ವಿಯಸ್ಲಿ ಬಂದಿದ್ದು ಇಷ್ಟು ವರ್ಷ, ಇವಾಗ ಎಷ್ಟು ನಾನು 6 years ಆಯ್ತು ಕಾರ್ಪೊರೇಟ್ ಕೆರಿಯರ್ ಅಲ್ಲಿ. ಇವಾಗ ಒಂದ್ ಪೊಸಿಷನ್ ಅಂತ ಇದ್ದಾದ್ಮೇಲೆನೆ ಅದು ಬರಕ್ ಆಗೋದು. ಏನಂದ್ರೆ ಓಕೆ, ಐಮ್ ಜಸ್ಟ್ ಏನಿಲ್ಲ ಸ್ಲಾಕ್ ಬಲ್ಲಿ ನಾನು ಸುಮ್ನೆ ಔಟ್ ಆಫ್ ಆಫೀಸ್ ಅಂತ ಹಾಕೊಂಡ್ ಬರ್ತೀನಿ. ಆಮೇಲೆ ಮತ್ತೆ ಹೋಗ್ಬಿಟ್ಟು ಹಾಕ್ತೀನಿ. ರಜದಲ್ಲಿ ಇಲ್ಲ, ನನ್ ಪರ್ಸನಲ್ ಏನೋ ಕಮಿಟ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ಬರ್ಬೋದು. ಅದೇ ತರ ಅವ್ರಿಗೂ ಬರ್ಬೋದು. ಸೊ ಈ ತರ ಇದ್ದಾಗ ಈಸಿ. ಬಟ್ ಏನಂದ್ರೆ ಜಸ್ಟ್ ಬಿಕಾಸ್ ನಿಮ್ಗೆ ಅದು ಆಗಲ್ಲ ಅಂತ ಅನ್ಕೊಂಡ್ಬಿಟ್ಟು ಯು ಶುಡಂಟ್ ಸ್ಟಾಪ್ ಟ್ರೈಯಿಂಗ್ ಟು ಗೆಟ್ ಇನ್ ಟು ಫುಟ್ಬಾಲ್. 2 ಮ್ಯಾನೇಜ್ ಮಾಡಕ್ ಆಗಲ್ಲ, ಅಯ್ಯೋ ಆಫೀಸಲ್ಲಿ ರಜಾ ಕೊಡಲ್ಲ ಹಂಗೆ ಹಿಂಗೆ ಅಂತ. ಏನಂದ್ರೆ ಮಾಡಿ, ಸೈನ್ ಮಾಡಿ, ವೀಕೆಂಡ್ಸ್ ಪ್ರಾಕ್ಟೀಸ್ಗೆ ಹೋಗಿ. ಅಟ್ ದ ಎಂಡ್ ಆಫ್ ದ ಡೇ ಏನಾದ್ರು ಆಗಿಲ್ಲ ಅಂತ ಅಂದ್ರೆ ಲೈಕ್ ಅದು ಮೊದ್ಲೇ ಗೊತ್ತಾಗತ್ತೆ, ಟೀಮ್ಗೆ ಹೇಳ್ಬೋದು. ಅಲ್ಲಿ ತನಕ ಅಯ್ಯೋ ಯಾರ್ ಕೇಳ್ತಾರೆ, ಯಾರ್ ಸಿಕ್ ಲೀವ್ ಆಗ್ತಾರೆ ಅಂತ ಟ್ರೈ ಮಾಡೋದನ್ನ ನಿಲ್ಸ್ಬಾರ್ದು. ಯಾಕೆಂದ್ರೆ ನಂದು ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ 2 seasons ಇಲ್ಲಿ ನನ್ ಕೆರಿಯರ್ ಇದ್ದಾಗ ಏನಿಲ್ಲ, ಏನೇನೋ ಮಾಡಿದೀನಿ. ಲೈಕ್ ನಮ್ ತಾತನ 10 ಸತಿ ಸಾಯಿಸಿದೀನಿ, ಅದು ಬರ್ತಾ ಇದೆ. ಸೊ
ಮಾಡ್ಬೇಕು ಅಂದ್ರೆ ಏನೋ ಮಾಡ್ಕೊಂಡು ಬರ್ತಾ ಇದ್ವಿ. ಅದೇ ತರ ಸರ್ಟನ್ ಡೇಸ್ ಆಬ್ವಿಯಸ್ಲಿ ಆಗಲ್ಲ, ಏನಂದ್ರೆ ಮೀಟಿಂಗ್ಸ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ಬಟ್ ದಟ್ ಈಸ್ ಅಕ್ಸೆಪ್ಟೇಬಲ್. ಅಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ಎರಡೂನು ಬಿಡಬಾರ್ದು, ಎರಡೂನು ಒಂದು ಬ್ಯಾಲೆನ್ಸ್ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇದೆ ಅಂದ್ರೆ ಇಟ್ ಇಸ್ ಗುಡ್. ಬಟ್ ಅದೇ ಎಷ್ಟೊಂದ್ ಜನ ನನ್ಗೆ ಗೊತ್ತಿರೋದ್ರಲ್ಲಿ ಫುಟ್ಬಾಲ್ ಅಲ್ಲಿ ಅವ್ರು ರಿಸೈನ್ ಮಾಡ್ಬಿಟ್ಟು ಒಂದ್ ಸೀಸನ್ ಆಡ್ಬಿಟ್ಟು ಮತ್ತೆ ವಾಪಸ್ ಹೋಗಿದ್ದಾರೆ ಆಫೀಸಸ್ಗೆ. ಸೊ ಆ ತರ ಕಮಿಟೆಡ್ ಪ್ಲೇಯರ್ಸ್ ಇದ್ದಾರೆ. ಇನ್ನೊಂದಷ್ಟು ಜನ ದೇ ಫೈಂಡ್ ಅ ರೈಟ್ ಬ್ಯಾಲೆನ್ಸ್. ಬಟ್ ಏನಂದ್ರೆ ಇವಾಗ ಆಲ್ರೆಡಿ ಐ ವುಡ್ ಸೇ ಸಿ ಡಿವಿಷನ್, ಬಿ ಡಿವಿಷನ್ ಮತ್ತೆ ಎ ಡಿವಿಷನ್ ಅಲ್ಲಿ ಅಟ್ಲೀಸ್ಟ್ ಮೋಸ್ಟ್ ಆಫ್ ದ ಪ್ಲೇಯರ್ ಅಟ್ಲೀಸ್ಟ್ 50 to 60% ಆಫ್ ದ ಪ್ಲೇಯರ್ಸ್ ಅವ್ರದ್ದು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡೇ ಆಡ್ತಾ ಇರೋರು. ಸೊ ಇಟ್ ಇಸ್ ನಾಟ್ ಇದು. ಮತ್ತೆ ಸಿ ಡಿವಿಷನ್ ಆಡ್ತಾ ಇದ್ದಾರೆ ಅಂದ್ರೆ ಪ್ಲೀಸ್ ಗೋ ಫಾರ್ ಇಟ್, ಮಾಡ್ಲೇಬೇಕು. ಯಾಕಂದ್ರೆ 4 or 5 ಮ್ಯಾಚಸ್ ಇರುತ್ತೆ. ಇಫ್ ಯು ಆರ್ ಲಕ್ಕಿ ಅಂಡ್ ಇಫ್ ಯುವರ್ ಟೀಮ್ ಇಸ್ ಡೂಯಿಂಗ್ ಗುಡ್ 9 ಮ್ಯಾಚಸ್ ಹೋಗುತ್ತೆ. ಆದ್ರೆ 5 ಮ್ಯಾಚಸ್ 100% ಐದಂತೂ ಸಿಕ್ ಲೀವ್ ಬಂದೇ ಬರುತ್ತೆ. ಅದ್ರಲ್ಲಿ ಎರಡಂತೂ ಆನ್ಯುವಲ್ ಲೀವ್ ಅಂತ ಮೊದಲೇ ಪ್ಲಾನ್ ಮಾಡ್ಬೇಕು. ಇಟ್ಸ್ ಆಲ್ ಪ್ಲಾನಿಂಗ್ ಅಷ್ಟೇ. ಆಮೇಲೆ ಸೆಕೆಂಡ್ ಪಾರ್ಟ್ ಆಫ್ ದ ಕ್ವೆಶನ್, ಸಿ ಡಿವಿಷನ್ ಲೆವೆಲ್ಗೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ಇನ್ಕ್ರೀಸ್ ಆಗಿದೆ. ಬಟ್ KSFA ಕಡೆಯಿಂದ ಆತರ ಅಂತ ಎಕ್ಸಾಕ್ಟ್ ಸಪೋರ್ಟ್ ಅಂತ ಯಾವ ಟೀಮ್ಸ್ಗೂ ಅಷ್ಟೊಂದೇನು ಆತರ ಸಿಗಲ್ಲ. ಅವ್ರು ಏನ್ ಮಾಡತ್ತಂದ್ರೆ ವಿ ಆರ್ ಅನ್ ಅಸೋಸಿಯೇಷನ್, ನಿಮ್ಗೊಂದು ಪಾತ್ವೇ ಕೊಟ್ಟಿದೀವಿ, ಕ್ಲಿಯರ್ ಸ್ಕೆಡ್ಯೂಲ್ ಕೊಡ್ತಾ ಇದೀವಿ, ಇಷ್ಟು ಮ್ಯಾಚಸ್ ಕೊಡ್ತೀವಿ, ಇಷ್ಟು ಟೂರ್ನಮೆಂಟ್ಸ್ ಕೊಡ್ತೀವಿ, ಸೊ ಡೂ ವಾಟ್ ಯು ವಾಂಟ್ ವಿತ್ ಇಟ್, ನಿಮ್ದು ಇದು ಅಂತ. ಬಟ್ ಏನಂದ್ರೆ ಮಾನಿಟರಿ ಸಪೋರ್ಟ್ ಎಲ್ಲ ಕೊಡೋದಕ್ಕೆ ಐ ಡೋಂಟ್ ಥಿಂಕ್ ಅಷ್ಟು ಏನಂತಾರೆ ಕೆಪಬಿಲಿಟಿನೂ ಇದೆ ಇವಾಗ ಸದ್ಯಕ್ಕೆ ಈ ಪಾಯಿಂಟ್ ಆಫ್ ಟೈಮ್ ಅಲ್ಲಿ. ಸೊ ಅದನ್ನ ಇಟ್ ವಿಲ್ ಬಿ ಅನ್ಫೇರ್ ಟು ಆಸ್ಕ್ ಫ್ರಮ್ KSFA as well. ಬಟ್ ಏನ್ ಮಾಡ್ಬೋದು ಅಂದ್ರೆ ಇದು ನಿಮ್ದು ಅದೇ ಫಸ್ಟ್ ಪಾರ್ಟಿಗೆ ಇದು ಕಂಬೈನ್ ಆಗತ್ತೆ. ಇದು ನಮ್ಗೂನು ಹೆಲ್ಪ್ ಆಗ್ತಾ ಇತ್ತು ಸಿಕ್ಕಾಪಟ್ಟೆ. ಇವಾಗ ಪ್ರೆಸೆಂಟ್ ಆಗಿ ನಮ್ದು ಸ್ಕೆಡ್ಯೂಲ್ ಎಲ್ಲ ಸ್ಯಾಟರ್ಡೆ ಸಂಡೇ ನಮ್ದು ಮ್ಯಾಚಸ್ ಇರಲ್ಲ KSFA ದಲ್ಲಿ. ಸೊ ಈಗ ಸ್ಯಾಟರ್ಡೆ ಸಂಡೇ ರೆಫ್ರೀಸ್ ಸಿಕ್ಕಾಪಟ್ಟೆ ಕಮ್ಮಿ ಅಂತಾರೆ, ರಿಸೋರ್ಸಸ್ ಇದೆ. ತುಂಬಾ ಜನ ಟ್ರೈನ್ ಮಾಡಿದ್ದಾರೆ, ತುಂಬಾ ಜನ ಆದ್ರೂ ಬೇಕು. ಸೊ ಏನಾಗ್ತಾ ಇದೆ ಅಂದ್ರೆ ಇವಾಗ ರೆಫ್ರೀಸ್ ನಿಮ್ಗೆ ಗೊತ್ತಿದೆಯೋ ಇಲ್ಲೋ, ಮೊದ್ಲೇ ಪರ್ ಮ್ಯಾಚ್ ಬೇಸಿಸ್ ಅಲ್ಲಿ ಅವ್ರಿಗೆ ಪೇಮೆಂಟ್ ಸಿಗ್ತಾ ಇತ್ತು. ಇವಾಗ ದೇ ಆರ್ ಎಂಪ್ಲಾಯ್ಡ್ ಬೈ KSFA, ಸೊ ದೇ ಗೆಟ್ ಮಂತ್ಲಿ ಪೇಮೆಂಟ್. ಆ ತರ ಆಗಿದೆ ಇವಾಗ. ಸೊ ಇಟ್ಸ್ ದೇ ಆರ್ ಎಂಪ್ಲಾಯ್ಡ್, ಫುಲ್ ಟೈಮ್ ಎಂಪ್ಲಾಯ್ಡ್ ತರ. ಸೊ ಅದು ಒಂದ್ ಒಳ್ಳೆ ಇದು. ಇವಾಗ ಸ್ಯಾಟರ್ಡೆ ಸಂಡೇ KSFA ಯೂತ್ ಲೀಗ್ಸ್ ನಡೆಯುತ್ತೆ. ಸೊ ಅವ್ರಿಗೆ ದೇ ಡೋಂಟ್ ಹ್ಯಾವ್ ರಿಸೋರ್ಸಸ್ ಟು ಕಂಡಕ್ಟ್ ಡಿವಿಷನ್ ಮ್ಯಾಚಸ್. ಸೊ ನಮ್ದೆಲ್ಲ ವೀಕ್ ಡೇಸ್ ಅಲ್ಲಿ ನಡೆಯುತ್ತೆ. ಸೇಮ್ ಇವಾಗ ನಾವು ISL ಹೋಗಿ ಕರ್ಮ ಅಂತ ಹೇಳ್ಬಿಟ್ಟು ವೀಕ್ ಡೇಸ್ ಅಲ್ಲಿ ನೋಡ್ಕೊಂಡು ಕುತ್ಕೋಬೇಕು. ಅದೇ ತರ ಇಲ್ಲೂ ಆಗ್ತಾ ಇದೆ. ಸೊ ಅದೊಂದನ್ನ ಇಂಪ್ರೂವ್ಮೆಂಟ್ ಮಾಡ್ಬೇಕು ನನ್ನ ಪ್ರಕಾರ. ಸ್ಯಾಟರ್ಡೆ ಸಂಡೇ ಆಮೇಲೆ ಇನ್ಕ್ಲೂಡಿಂಗ್ ವಾಟ್ ಐ ಸೆಡ್ ಲೈಕ್ ಬಿಫೋರ್, ಇನ್ನೊಂದು ಸ್ಟೇಡಿಯಂ ಮಾಡಿದ್ರೆ 3 ಮ್ಯಾಚ್ ಸೈಮಲ್ಟೇನಿಯಸ್ಲಿ ಆಡ್ಬೋದು. ಅದ್ರ ಜೊತೆಗೆ ವೀಕೆಂಡ್ಸ್ ಆಡಿದ್ರೆ ವೀಕೆಂಡ್ಸ್ ಆರಾಮಾಗಿ ಯಾರು ಕೇರ್ ಮಾಡಲ್ಲ, ಬರ್ತಾರೆ, ಇನ್ನೂ ಜಾಸ್ತಿ ಪ್ಲೇಯರ್ಸ್ ಸಿಗ್ತಾರೆ. ಯಾಕಂದ್ರೆ ಎಷ್ಟೋ ಜನ ದೇವ್ ಸ್ಟಾಪ್ ಸೇಯಿಂಗ್ ಓಕೆ ನಂಗೆ ವೀಕ್ ಡೇ ನಂಗೆ ರಜಾ ಸಿಗಲ್ಲ, ಅದಕ್ಕೆ ಐ ವಾಂಟ್ ಸೈನ್ ಫಾರ್ ಅ ಕ್ಲಬ್. ಇವಾಗ ವೀಕೆಂಡ್ ಮ್ಯಾಚಸ್ ನಡಿಯಕ್ಕೆ ಸ್ಟಾರ್ಟ್ ಆಯ್ತು ಅಂತ ಅಂದ್ರೆ ಮಾಡ್ಬೋದು. ಯಾಕಂದ್ರೆ ಇವಾಗ ಆಲ್ರೆಡಿ ಸೈಮಲ್ಟೇನಿಯಸ್ಲಿ 2 ನಡೀತಾ ಇದೆ. ಇವಾಗ ನಿಮ್ಗೆ ಗೊತ್ತಾಯಿಲ್ಲ, ಟ್ಯಾಲ್ ನಡೀತಾ ಇದೆ ಒಂದು, ಅದು ಅಮೆಚೂರ್ ಲೀಗ್ ಅಂತ. ಇಟ್ಸ್ ಸೈಡ್ ಬೈ ಸೈಡ್ ನಡೀತಾ ಇದೆ, ಲೈಕ್ ನಾಟ್ ಮೇನ್ ಸ್ಟ್ರೀಮ್ ಅಲ್ಲ, ಬಟ್ ದೇ ಹ್ಯಾವ್ ಅ ಗುಡ್ ಕಲ್ಚರ್ ಗೋಯಿಂಗ್ ಆನ್. ಇಟ್ಸ್ ಬೇಸಿಕ್ಲಿ ಡೆಡಿಕೇಟೆಡ್ ಓನ್ಲಿ ಫಾರ್ ಕಾರ್ಪೊರೇಟ್. ನಾನು ಹೇಳ್ತಾ ಇರೋ ಪ್ರಕಾರ ಅಂದ್ರೆ ಸರ್ಟನ್ ಟೀಮ್ಸ್ ಇದೆ, ಪ್ರೊಫೆಷನಲ್ ಹೋಗ್ತಾರೆ, ಲೈಕ್ ಮಜಾಜ್ FC, BCFC ಅವರೆಲ್ಲ ಅಲ್ಲಿ ಆಡ್ತಾರೆ. ಯಾಕಂದ್ರೆ ದೇ ವಾಂಟ್ ಮೋರ್ ಮ್ಯಾಚಸ್. ಬಟ್ ಆದ್ರೆ ಅದರಲ್ಲಿ ಮೋಸ್ಟ್ ಆಫ್ ದ ಟೀಮ್ಸ್ ಕಾನ್ಸಂಟ್ರೇಟ್ ಇರೋ ಪ್ಲೇಯರ್ಸ್ ಇಟ್ಸ್ ಆಲ್ ಕಾರ್ಪೊರೇಟ್. ಅವ್ರಿಗೆ ವೀಕೆಂಡ್ ಅಲ್ಲಿ ಚೆನ್ನಾಗಿ ಬಂದು ಆಟ ಆಡ್ಬೇಕು. ಸಂಡೇ ಲೀಗ್ ಬೇಸಿಕ್ಲಿ UK ಸಿಸ್ಟಮ್ ಅದು ಬೇಕು. ಸೊ ಅದೇ ತರ ಇಫ್ BDFA ಆಲ್ಸೋ ಇಂಪ್ಲಿಮೆಂಟ್ಸ್ ಏನಂದ್ರೆ ಸ್ಯಾಟರ್ಡೆ ಸಂಡೇದಲ್ಲಿ ಫಿಕ್ಚರ್ಸ್ ಅಲ್ಲಿ, ಅದು ನಮ್ಗೆ ತುಂಬಾ, ಇವಾಗ ನಂಗೆ 13 ಗೇಮ್ಸ್ ವೀಕ್ ಡೇಸ್ ಅಲ್ಲಿ ಬರುತ್ತೆ ನಂದು ಈ ಸೀಸನ್ ಅಲ್ಲಿ. ಅದರಲ್ಲಿ ಅಟ್ ಲೀಸ್ಟ್ ಒಂದು 4 ಮ್ಯಾಚ್ ಏನೋ ಸೀಸನ್ ಅಲ್ಲಿ ವೀಕೆಂಡ್ ಬಂತು ಅಂದ್ರೆ ನಂದು ನಂಬರ್ ಆಫ್ ಸಿಕ್ ಲೀವ್ಸ್ ಅಥವಾ ಪ್ಲಾನ್ಡ್ ಲೀವ್ಸ್ ಕಮ್ಮಿ ಆಗುತ್ತೆ. ಸೊ ನಮ್ ಮೇಲೂ ಬರ್ಡನ್ ಕಮ್ಮಿ ಆಗುತ್ತೆ. ಸೊ ಈ ತರ ಸ್ವಲ್ಪ ನೋಡ್ಬೇಕು, ಅದೊಂದು ಇಂಪ್ರೂವ್ಮೆಂಟ್ ಆದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಪ್ಲೇಯರ್ಸ್ಗೆ. ಅಗೇನ್ ಶೆಡ್ಯೂಲಿಂಗ್ ಬರುತ್ತಲ್ಲ, ಅಗೇನ್ ಇನ್ಫ್ರಾಸ್ಟ್ರಕ್ಚರ್ ಇಶ್ಯೂನೇ ಬಂದ್ಬಿಡುತ್ತೆ. ನಾನು ಅದೇ ಯೋಚನೆ ಮಾಡ್ತಿದ್ದೆ ರೀಸೆಂಟ್ ಆಗಿ, ಲೈಕ್ ಈ ಉಸ್ಕೂರು ಎಲ್ಲ ಎಲೆಕ್ಟ್ರಾನ್ ಸಿಟಿ ಕಡೆ ಹೋದಾಗ ನಿಮ್ಗೆ ಅಲ್ಲಿ ಈ ಗ್ರೀನ್ ಮ್ಯಾಟ್ ಟರ್ಫ್ ಸಿಗ್ತವೆ ಕ್ರಿಕೆಟ್ಗೆ. ಓಕೆ, ಪ್ರಾಪರ್ ಈ ನಮ್ಮ ಹುಬ್ಳಿಯಲ್ಲಿ ಇದೆಯಲ್ಲ ಸುನಿ, ನಮ್ ರಣಜಿಯಲ್ಲಿ ಆಡ್ತಾರಲ್ಲ ಆ ತರ ಪ್ರಾಪರ್ ಪಿಚ್ಗಳಿದಾವೆ, ಕ್ರಿಕೆಟ್ ಪಿಚ್ಗಳು. ಸೊ ಆ ಇನ್ವೆಸ್ಟ್ಮೆಂಟ್ ಫುಟ್ಬಾಲ್ ಕಡೆಯಿಂದ ಒಂದ್ ಸ್ವಲ್ಪ ಟರ್ನ್ ಆಗಿ ಸ್ಟಾರ್ಟ್ ಆಗ್ಬೇಕು. A ಡಿವಿಷನ್ C ಡಿವಿಷನ್ಗೆ ನಿಮ್ಗೆ ಸ್ಟೇಡಿಯಮ್ಮೇ ಬೇಕಂತೇನಿಲ್ಲಲ್ಲ, ಜಸ್ಟ್ ಪ್ರಾಪರ್ ಆಗಿರೋ ಒಂದು ಚೆನ್ನಾಗಿ ಪ್ಲೇಯರ್ಸ್ ಇಂಜೂರ್ ಆಗದೆ ಇರೋಂತರ ಒಂಥರ ಹೆಲ್ಪ್ಫುಲ್. ಆಕ್ಚುಲಿ ಏನ್ ಮಾಡ್ಯಾರ ಗೊತ್ತಾ, ಲಾಸ್ಟ್ 2 ಸೀಸನ್ಸ್ ಇಂದ ಎಲ್ಲಾ ಮ್ಯಾಚಸ್ C ಡಿವಿಷನ್ ಇದ್ರಲ್ಲಿ ನಡೆಯಲ್ಲ, BDFA ದಲ್ಲಿ. ನ್ಯಾಷನಲ್ ಗ್ರೌಂಡ್ಸ್ ಬಸವನಗುಡಿದಲ್ಲಿ ನಡೆಯುತ್ತೆ. ಆಮೇಲೆ ಅಲ್ಲಿ
ಒಳಗಡೆ ಅಲ್ಸೂರಲ್ಲಿ ಅಲ್ಸೂರು ಅದ್ರ ಹಿಂದೆಗಡೆ ಆಸ್ಟಿನ್ ಟೌನ್ ಮರ್ಫಿ ಟೌನ್ ಅಂತ ಯಾವ್ದೋ ಇದೆ, ಅಲ್ಲಿ ಯಾವ್ದೋ ಒಂದು ಸ್ಟೇಡಿಯಂ ಅಂತ ಸಾರಿ ಗ್ರೌಂಡ್ ಇದೆ, ಅಲ್ಲಿ ನಡೆಯುತ್ತೆ. ಲೈಕ್ ಅದು ಇಟ್ಸ್ ಆಲ್ ಲೋಕಲ್ ಗ್ರೌಂಡ್, ಸೊ ಮಣ್ ಗ್ರೌಂಡ್ ಅಲ್ಲೇ ನಡೆಯುತ್ತೆ ಅಲ್ಲಿ. ಆಮೇಲೆ ಮಲ್ಲೇಶ್ವರಂ ಗ್ರೌಂಡ್ಸ್ ಅಲ್ಲೂ ನಡೆಸ್ತಾರೆ. ಬಟ್ ಆದ್ರೆ ಪ್ಲೇಯರ್ಸ್ ಗೆ ಇವಾಗ ಅದು ಒಂದು ಹೇಳ್ತಾರಲ್ಲ ಅಡಿಕ್ಟಿವ್, BDF ಅಡಿಕ್ಟಿವ್, ಅದು ಟರ್ಫ್ ಅಡಿಕ್ಟಿವ್. ಎಲ್ಲರೂ ಇವಾಗ ನಾವು ಪ್ರಾಕ್ಟೀಸ್ ಮಾಡೋ ಟರ್ಫ್ ಅಲ್ಲಿ ನಾನು ಕಲ್ತ್ಕೊಂಡು ಹೋಗಿದ್ದೆಲ್ಲ ಮಣ್ ಫುಟ್ಬಾಲ್ ಅಲ್ಲೇ, ಲೈಕ್ ಮಡ್ ಗ್ರೌಂಡ್ ಫುಟ್ಬಾಲ್. ಇವಾಗ ಮಡ್ ಗ್ರೌಂಡ್ ಅಲ್ಲಿ ಆಡೋದು ಕಷ್ಟ ಆಗುತ್ತೆ ಸಡನ್ ಆಗಿ ವಾಪಸ್ ಹೋಗಾದ್ಮೇಲೆ. ಅದು ಇಟ್ ಇಸ್ ವೆರಿ ಡಿಫಿಕಲ್ಟ್. ಸಡನ್ ಆಗಿ ಯಾವ್ದೋ ಒಂದ್ ಕಲ್ಲು ಹಾಕ್ಬಿಟ್ಟು ಮೇಲೆಗಡೆ ಪಿಚ್ ಆಗದ್ ಬಾಲ್ ಅಂದ್ರೆ ಟ್ರಾಪ್ ಮಾಡಕ್ ಆಗಲ್ಲ. ಆಮೇಲೆ ಅಯ್ಯೋ ಏನ್ ಇಷ್ಟು ಗಬ್ಬಾಗಾಡ್ತಾ ಏನ ಅಂತ ಅನ್ಸುತ್ತೆ. ಸೊ ಆದ್ರೆ ಏನಂದ್ರೆ ಇದನ್ನೇ ಇವಾಗ ಏನಂದ್ರೆ ನೀವ್ ಹೇಳಿದ್ರಲ್ಲ ಅದೇ ತರ ಬೇರೆ ಗ್ರೌಂಡ್ಸ್ ಇದೆ ಅಂತ, ಇವಾಗ ಆಲ್ರೆಡಿ ಇದೆ. ಡ್ರಾವಿಡ್ ಪಡ್ಕೋನೋ ಇದೆ, ಸೌತ್ ಯುನೈಟೆಡ್ ಇದೆ. ಸೊ ಅಲ್ಲೂ ಸ್ಟಾರ್ಟ್ ಮಾಡ್ಬೇಕು ಇವ್ರು ಸ್ವಲ್ಪ ಅಲ್ಲಿ ರೆಂಟ್ ಔಟ್. ಬಟ್ ಏನಂದ್ರೆ ಪ್ರಾಬ್ಲಮ್ ಅಲ್ಲಿ ಬಿಲೀವ್ ಇಟ್ ಆರ್ ನಾಟ್, ಸೌತ್ ಯುನೈಟೆಡ್ ಗ್ರೌಂಡ್ ಅಲ್ಲಿ ಐ ಥಿಂಕ್ ಇಟ್ಸ್ 1 hour ಗೆ 9,000 rupees ಏನೋ ರೆಂಟ್. ಸೊ ಎಷ್ಟು ಅದೇ ತರ ಬಿಸ್ನೆಸ್ ಇದೆ. ಅದ್ ಮುಂಚೆನೆ ಕಾಸ್ಟ್ಲಿ ಇತ್ತು, ಈಗ ತುಂಬಾ ಕಾಸ್ಟ್ಲಿ ಆಗಿರ್ತದೆ. ಬಿಕಾಸ್ ದೇ ಆರ್ ಆಲ್ಸೋ ಅವರು ಇದು ಮಾಡ್ತಿದ್ದಾರೆ, ಲೀಗ್ಸ್ ಎಲ್ಲ ಅರೇಂಜ್ ಮಾಡ್ತಿದ್ದಾರೆ. ಸೊ ಸೂಪರ್ ಕಾಸ್ಟ್ಲಿ. ಫೈನಲ್ ಕ್ವಶನ್ ಫ್ರಮ್ ಮೈ ಸೈಡ್ ಆನ್ ದ ನಿಮ್ಮ ಇದರಲ್ಲಿ ಕಾರ್ಪೊರೇಟ್ಗೆ ಐ ಥಿಂಕ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್ ಅಲ್ಲ. ಈ ಕಾರ್ಪೊರೇಟ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಫುಟ್ಬಾಲ್ ಅಲ್ಲಿ ಏನಿದೆ, ಹಾಗೆ ಹೆಂಗಿದೆ ಅಂತ? ಕಾರ್ಪೊರೇಟ್ ಇನ್ವೆಸ್ಟ್ಮೆಂಟ್, ಸೊ ಒನ್ ಥಿಂಗ್ ಇಸ್ ಜಸ್ಟ್ ಸ್ಪಾನ್ಸರಿಂಗ್ ಡಸಂಟ್ ಗಿವ್ ಯು ಡಿವಿಡೆಂಡ್ಸ್, ಆಯ್ತಾ? ಅಂದ್ರೆ ಅದು ಒನ್ ಆಫ್ ದ ಥಿಂಗ್ಸ್ ನಾವು ನೋಡಿದ್ದು. ಓಝೋನು ಬಂದಿತ್ತು, ದೇ ಕುಡಂಟ್ ಸಸ್ಟೈನ್. ಓಝೋನ್ ಅದು ಯಾವ ಯೋಚನೆಯಿಂದ ಬಂದ್ರು ನನ್ಗೆ ಇನ್ನೂ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಬಟ್ ದೇ ಹ್ಯಾಡ್ ಅ ಗುಡ್ ಸ್ಟ್ರಕ್ಚರ್ ಇನ್ ಪ್ಲೇಸ್, ಬಟ್ ಅನ್ಫಾರ್ಚುನೇಟ್ಲಿ ಏನೂ ಆಗಿಲ್ಲ. ಸೊ ಅವ್ರದ್ದು ಒಂದು ಬಿಡ್ ಇಂದ ವಿ ಸ್ಟಿಲ್ ಡೋಂಟ್ ಹ್ಯಾವ್ ರೀಡೆವಲಪ್ಮೆಂಟ್ ಗೋಯಿಂಗ್ ಆನ್ ಇನ್ ಪ್ಲೇಸ್, ಆಯ್ತಾ? ಸೊ ಏನ್ ನಡೀತು ಅಲ್ಲಿ ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಬಟ್ ಕಾರ್ಪೊರೇಟ್ 100% ಇನ್ನೂ ಎಕ್ಸಿಸ್ಟೆಂಟ್ ಇದೆ. ಬಟ್ ಇನ್ನೊಂದೇನ್ ನೋಡ್ತಾ ಇರೋದಂದ್ರೆ ದೇರ್ ಆರ್ ಲಾಟ್ ಮೋರ್ ಸ್ಪೋರ್ಟ್ಸ್ ಸ್ಟಾರ್ಟ್ಅಪ್ಸ್ ಕಮಿಂಗ್ ಅಪ್ ಇವಾಗ. ಸೊ ಅವ್ರಿಗೆಲ್ಲ ದಿಸ್ ಇಸ್ ಅ ಪ್ರಾಪರ್ ಅವೆನ್ಯೂ ಟು ಗೋ ಫಾರ್ವರ್ಡ್. ಅವಾಗ ಟೀಮ್ ಜಸ್ಟ್ ಸ್ಪಾನ್ಸರಿಂಗ್ ಅಷ್ಟೇ ಅಂತಲ್ಲ, ಸ್ಪಾನ್ಸರಿಂಗ್ ಅಲ್ಲಿ ಇವಾಗ ನೀವು ಸ್ಟೂಡೆಂಟ್ಸ್ ಯೂನಿಯನ್ ರೀಸೆಂಟ್ ಆಗಿ ನೋಡಿರ್ಬೋದು, ಥಾಂಕೋ ಸ್ಟೂಡೆಂಟ್ಸ್ ಯೂನಿಯನ್ ಅಂತ, ಥಾಂಕೋ ಐಸ್ ಕ್ರೀಮ್ ಅವರು ಇದ್ ಮಾಡಿದ್ರು. ಸೊ ಅದೇ ರೀತಿ ಅವ್ರ ಹೆಸರು ಹಂಗೆ ಚೇಂಜ್ ಆಯ್ತು. ಸೊ ಅದರಿಂದ ವಿಸಿಬಿಲಿಟಿ ಸ್ವಲ್ಪ ಇಂಪ್ರೂವ್ ಆಗುತ್ತೆ, ಬಿಕಾಸ್ ಇಟ್ ಈಸ್ ಗೆಟಿಂಗ್ ಟೆಲಿಕಾಸ್ಟೆಡ್, ಆಯ್ತಾ? ಆಮೇಲೆ ಇನ್ನೊಂದೇನಂದ್ರೆ ಕಾರ್ಪೊರೇಟ್, ಈ ಬಿಗ್ ಲೆವೆಲ್ ಕಾರ್ಪೊರೇಟ್ಸ್ಗೆ ದೇ ಡೋಂಟ್ ಹ್ಯಾವ್ ಎನಿ ಪ್ರಾಫಿಟ್ ಆರ್ ಏನು ಅಂತಾರೆ ವಿಸಿಬಿಲಿಟಿ ಇದರಿಂದ, ಟು ಬಿ ಆನೆಸ್ಟ್ ಇನ್ನೂ ಅಷ್ಟಿಲ್ಲ. ಬಟ್ ಇನ್ನೊಂದೇನಂದ್ರೆ ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇರುತ್ತಲ್ಲ, ಈಗ ಇಂಡಿಯಾದಲ್ಲೇ ನೋಡ್ಬೋದು, ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇರ್ಬೋದು, ಅಥವಾ ಸಮ್ ಸ್ಮಾಲ್ ಸ್ಕೇಲ್ ಸ್ಟಾರ್ಟ್ಅಪ್ ಆ ತರ ಇದ್ದವ್ರಿಗೆ, ಇಫ್ ದೇ ವಾಂಟ್ ಟು ಅರ್ನ್ ಅ ಲಿಟಲ್ ಬಿಟ್ ಮೋರ್, ಇನ್ವೆಸ್ಟ್ ಮಾಡಬೇಕು, ಅಥವಾ ಸ್ಪೋರ್ಟ್ಸ್ ಸೈಡ್ ಅಲ್ಲಿ ಸ್ಟಾರ್ಟ್ಅಪ್ ಇದೆ ಅಂದ್ರೆ 100% ಅಕಾಡೆಮಿ ಓಪನ್ ಮಾಡೋದು. ನಾವು ಅನ್ಕೊಂತೀವಿ ದುಡ್ಡಿಲ್ಲ ಅಂತ, ಬಟ್ ದುಡ್ಡು 100% ಇದೆ. ಇವಾಗ ಡ್ರಾವಿಡ್ ಪಡ್ಕೋನೆ ಅಕಾಡೆಮಿದಲ್ಲಿ ಆಲ್ಕೆಮಿ ಅಂತ ಇದೆ, ಅವ್ರದ್ದು 3 sessions ಕಂಟಿನ್ಯೂಸ್ ಆಗಿ ನಡೆಯುತ್ತೆ. 1.5 ಲೈಕ್ 5 hours ನಡೆಯುತ್ತೆ ಅವ್ರದ್ದು ಆಲ್ಮೋಸ್ಟ್ ಏನೋ ಕಂಟಿನ್ಯೂಸ್ ಆಗಿ. ಎಲ್ಲ ಏಜ್ ಗ್ರೂಪ್ ಅಲ್ಲಿ ಇದೆ. ಎಟ್ ಸಿಂಗಲ್ ಪಾಯಿಂಟ್ ಇನ್ ಡ್ಯೂರೇಷನ್ ಆಫ್ ದರ್ ಟ್ರೈನಿಂಗ್ ಅಲ್ವಾ, 40 to 50 ಪೀಪಲ್ ಇರ್ತಾರೆ ಆ ಸೆಷನ್ ಅಲ್ಲಿ, ಮಕ್ಕಳು. ಅದಕ್ಕೆ 5 ಜನ ಕೋಚಸ್. ಸೊ ಆ ಲೆವೆಲ್ಗೆ ಏನಂತಾರೆ ಇಂಟಿಗ್ರೇಟ್ ಆಗಿದೆ ನಮ್ದು ಫುಟ್ಬಾಲ್ ಇದ್ರಲ್ಲಿ. ಸೊ ಇದೆಲ್ಲ 100% ಬಂದಿರೋದು ಕಾರ್ಪೊರೇಟ್ ಥ್ರೂ ಇಂದಾನೆ, ಕನೆಕ್ಷನ್ಸ್ ಇಂದ. ಲೈಕ್ ವಿಲೇರಿಯಲ್ಲೂ ಅವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ದು ಯಾರು ಇರ್ತಾರೆ, ಯಾವ್ದೋ ಕಾರ್ಪೊರೇಟ್ ಕನೆಕ್ಷನ್ ಇರುತ್ತೆ. ಬಟ್ ಅದೇ ಈಗ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಏನಂತಾರೆ ಸ್ಮಾಲ್ ಸ್ಕೇಲ್ ಕಂಪನೀಸ್ ಇರುತ್ತಲ್ಲ, ಇಂಡಸ್ಟ್ರೀಸ್ ಇರೋರೆಲ್ಲ ಸ್ವಲ್ಪ ಇದ್ರ ಕಡೆ ಬಂದ್ರೆ ಏನೋ ಅವ್ರಿಗೆ ಒಂದ್ ಸ್ವಲ್ಪ ಹೆಲ್ಪ್ಫುಲ್ ಆಗ್ಬೋದೇನೋ. ಬಟ್ ಇನ್ನೂ ಅಷ್ಟು ಇನ್ಸೆಂಟಿವ್ ಇಲ್ಲ ಆಕ್ಚುಲಿ, ಟು ಬಿ ಆನೆಸ್ಟ್. ಸ್ಪಾನ್ಸರ್, ಟೀಮ್ ಸ್ಪಾನ್ಸರ್, ಸ್ಪೆಸಿಫಿಕಲಿ ನೇಮ್ ಸ್ಪಾನ್ಸರ್ ಮಾಡಿದ್ರೆ, ಥಾಂಕೋಸ್ ಇದು ಸ್ಟೂಡೆಂಟ್ ಯೂನಿಯನ್ ಇದೆಯಲ್ಲ, ಹಂಗ್ ಮಾಡಿದ್ರೆ ಸ್ವಲ್ಪ ವಿಸಿಬಿಲಿಟಿ ಸಿಗುತ್ತೆ, ಅದೆಲ್ಲ ಅದೇ ಇವಾಗ. ಸೊ ಬೇಸಿಕಲಿ ಯಾವ ತರ ಅಂದ್ರೆ ಲೈಕ್ ಲೋಕಲ್ ಕ್ವಿಸಿನ್ ಸ್ಪೆಸಿಫಿಕ್, ಇವಾಗ ಮೇ ಬಿ ಕಾರ್ನರ್ ಹೌಸ್ ಯಾರೋ ಒಬ್ರು ಟೈ ಅಪ್ ಮಾಡಿದ್ರಿ ಅನ್ಕೊಳ್ಳಿ, ಅಂದ್ರೆ ಲೈಕ್ ಕಾರ್ನರ್ ಹೌಸ್ ಇಸ್ ಪ್ರೈವೇಟ್ ಇನ್ ಬ್ಯಾಂಗ್ಳೂರ್. ಸೊ ಆ ತರ ಅವ್ರಿಗೆ ಇದು ಇವಾಗ ವಿ ಕಾಂಟ್ ಆಸ್ಕ್ ಗೂಗಲ್ ಅವ್ರ ಆಂಡ್ರಾಯ್ಡ್ ಅವ್ರ ಸ್ಯಾಮ್ಸಂಗ್ ಟು ಸೇ, ಸ್ವಲ್ಪ ಯಾರೋ ಒಬ್ರು ಹೈ ಇದ್ದೇ ಇರ್ತಾರೆ ಕಾಂಟ್ಯಾಕ್ಟ್ಸ್ ಅಲ್ಲಿ, ಅವ್ರಿಗೇನ್ ದುಡ್ಡದ ಪ್ರಾಬ್ಲಮ್ ಅಲ್ಲ. ಬಟ್ ಅವ್ರದ್ದು ಅಟ್ ದ ಎಂಡ್ ವಾಟ್ ಈಸ್ ದ ಏನಂತಾರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ROI ಇಸ್ ನಥಿಂಗ್. ಅದೇ ಪ್ರಾಬ್ಲಮ್ ಆಗ್ತಾರೆ. ಅದು ಇವಾಗ 70% ಅಟ್ ಲೀಸ್ಟ್ ಆಫ್ ಟೀಮ್ಸ್ ಐ ಥಿಂಕ್ ಎಲ್ಲೋದೂನೆ ಮೋಸ್ಟ್ ಆಫ್ ಇಟ್ ಇಸ್ ಲಾಸ್ ಮೇಕಿಂಗ್. ಇವಾಗ ವಿ ಆರ್ ಸಪೋರ್ಟೆಡ್, ಲೈಕ್ ಹೆಂಗ್ ಇನ್ಕ್ರೀಸ್ ಆಗ್ತಾ ಇದೆ ಪಾಪ್ಯುಲಾರಿಟಿ ಅದ್ ನಿಜ, ಬಟ್ ಅದೇ ರೀತಿ ಎಷ್ಟು ಬರ್ಡನ್ ಆಗ್ತಾ ಇದೆ ಟು ಓನರ್ಸ್, ಅದು ಇಟ್ಸ್ ಅ ವೆರಿ ಏನಂತಾರೆ ಇಂಟ್ರೆಸ್ಟಿಂಗ್ ಟಾಪಿಕ್. ಯಾಕೆಂದ್ರೆ ಮೋಸ್ಟ್ ಆಫ್ ಇಟ್ ಇಸ್ ಸೆಲ್ಫ್ ಫಂಡೆಡ್ ಆರ್ ಲೈಕ್ ಯಾರೋ ಒಬ್ರು ಹೆಲ್ಪ್ ಮಾಡ್ತಾರೆ.
ಲೈಕ್ ಜಸ್ಟ್ ಬಿಕಾಸ್ ಆಫ್ ಪ್ಯಾಷನ್ ನಡೆಸ್ತಾ ಇದಾರೆ. ಎವ್ರಿ ವರ್ಷ 1 ಲಕ್ಷ 2 ಲಕ್ಷ 3 ಲಕ್ಷ ಅವ್ರಿಗೆ ಇಟ್ ಈಸ್ ಸಮ್ ವಾಟ್ ಆಫ್ ಅ ಬಿಗ್ ಅಮೌಂಟ್ ಓನ್ಲಿ. ಯಾಕೆಂದ್ರೆ ಬಿಸ್ನೆಸ್ ಮೆನ್ಸ್ ಇರ್ತಾರೆ, ಬಟ್ ಆದ್ರೆ 3 lakhs ಗಿವಿಂಗ್ ಜಸ್ಟ್ ಫಾರ್ ವಿತೌಟ್ ಎನಿ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇಸ್ ಹ್ಯೂಜ್ ಥಿಂಗ್. ಸೊ ಅದೇ ಇಟ್ ಇಸ್ ವಾಟ್ ಇಸ್ ಟಿಕಿಂಗ್ ಅವರ್ ಫುಟ್ಬಾಲ್ ಇಯರ್, ನಥಿಂಗ್ ಎಲ್ಸ್ ಆಕ್ಚುಲಿ ರೈಟ್ ನೌ. ನಿಜ. ಈ ಟಾಪಿಕ್ ಮೇಲೆ ಹೇಳ್ಬೇಕಂದ್ರೆ ರೀಸೆಂಟ್ ಆಗಿ ಫೈನಾನ್ಸಿಯಲ್ ರಿಪೋರ್ಟ್ಸ್ ಬಂದಿರೋ ಪ್ರಕಾರ BFC 30 crore ಲಾಸ್ ಅಲ್ಲಿ ಫ್ರಮ್ ದಿ ಲಾಸ್ ಸೀಸನ್. ಸೊ ಜಸ್ಟ್ ಟು ಆಡ್ ಇಟ್ ಏನಂದ್ರೆ ಒಂದಿಷ್ಟು ಜನ ಲೈಕ್ ಎಷ್ಟು ಕೋಟಿ ಯಾರ್ಯಾರಿಗೆ ವೇಸ್ಟ್ ಆಗಿದೆ ಮಾಡೋಣ ಒಂದ್ ದಿವಸ ಕುತ್ಕೊಂಡು. ನಿಜ ಇಲ್ಲ. ಸಿ ಕಪಲ್ ಆಫ್ ಪೀಪಲ್ಸ್ ಏನಂತಾರೆ, JSW ಸೀರಿಯಸ್ ಇಲ್ಲ, ಅಲ್ಲಿ IPL ಟೀಮ್ ಬಂತು, ಕಬಡ್ಡಿ ಟೀಮ್ ಬಂತು ಅಂತ ಎಲ್ಲ ಹೇಳಿದಾಗ, 30 crore ಲಾಸ್ ಅಲ್ಲಿ ಇದ್ದು ಜಸ್ಟ್ ಪಾರ್ತ್ ಇಸ್ ಸ್ಟಿಲ್ ಇನ್ವೆಸ್ಟಿಂಗ್. ಇಟ್ ಇಸ್ ವೆರಿ ಲೇಮ್. ಇಟ್ ಇಸ್ ವೆರಿ ಲೇಮ್ ಸ್ಟೇಟ್ಮೆಂಟ್. ಮಾಡ್ತಾ ಇದಾರ ಇಲ್ಲ ಗೊತ್ತಿಲ್ಲ ಅಷ್ಟೇ. ಅದೇ ಸ್ಟ್ರಕ್ಚರ್ ಅದೇನಂದ್ರೆ ನಮ್ಗೂ ದುಡ್ಡು ಬಂದಾಗ ಒಂದೊಂದ್ಸತಿ ಇನ್ವೆಸ್ಟ್ ಮಾಡ್ತೀವಿ ಮ್ಯೂಚುವಲ್ ಫಂಡ್ ಅಲ್ಲಿ, ಇನ್ನೊಂದ್ಸತಿ ಹೋಗ್ಬಿಟ್ಟು ಪಬ್ಗೂ ಕುತ್ಕೊಂತೀವಿ. ಸೊ ಅದೇ ಯಾವ್ದಕ್ ನಾವು ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಅಷ್ಟೇ. ಟ್ರೂ ವೆರಿ ಟ್ರೂ ನಿಜ, ಅದೇ ತರ ಆಗ್ತದೆ. ಬಟ್ ಅದೇ ಲೈಕ್ 90% ಆಫ್ ಇಂಡಿಯನ್ ಫುಟ್ಬಾಲ್ ಇನ್ವೆಸ್ಟ್ಮೆಂಟ್ಸ್ ಆರ್ ಜಸ್ಟ್ ಔಟ್ ಆಫ್ ಫ್ಯಾಷನ್ ಅಂಡ್ ಮ್ಯಾಡ್ ಪೀಪಲ್ಸ್ ಆರ್ ಡೂಯಿಂಗ್ ಇಟ್. Absolutely. Not many people are doing. No, I'll tell you one thing. No sane person will invest in Indian football if he is looking for a return of investment. Correct alva Darshan? ಇಲ್ಲ ಅಲ್ಲಿ. ಸೊ ಇಟ್ಸ್ ಅಬ್ಸಲ್ಯೂಟ್ಲಿ. ಇವಾಗ ನಾವು ಒಂದು ಅಕಾಡೆಮಿ ಓಪನ್ ಮಾಡೋಣ ಅಂತ ಇದ್ರೆ ಅದು ರೀಸನ್ ಏನಂದ್ರೆ ನಾವು ಸೆಲ್ಫ್ ಸಸ್ಟೈನ್ ಮಾಡೋಣ ಅಂತ. ಟ್ರೂ. ಅದರಿಂದ ಏನೋ ಮಾಡು. ಕರೆಕ್ಟ್. ನಿಜ. ಸೊ ಒಳ್ಳೆ ಡಿಸ್ಕಷನ್ ಗೈಸ್, ಚೆನ್ನಾಗಿತ್ತು. Winding up, just wanted to add a few points. For example, ದರ್ಶನ್ ಆಡ್ ಮಾಡ್ತಾ ಇದ್ರು ಕಾರ್ಪೊರೇಟ್ ಅವರು ಹೇಗೆ ಏನಾದ್ರು ರಿಟರ್ನ್ಸ್ ಇಲ್ಲ ಅಂದ್ರೆ ಇನ್ವೆಸ್ಟ್ ಮಾಡಕ್ ಹಿಂದೆ ಮುಂದೆ ನೋಡ್ತಾರೆ ಅಂತ. ಹೌದು, ಖಂಡಿತವಾಗಿ ಕಾರ್ಪೊರೇಟ್ಸ್ ಅವ್ರ ಹೆಸರಲ್ಲೇ ಗೊತ್ತಾಗುತ್ತೆ. ನಮ್ಮ ಕಾರ್ಪೊರೇಟ್ಸ್ ಅಂತ ಹೇಳಿದ್ಮೇಲೆ ದೇ ಆರ್ ಮನಿ ಮೈಂಡೆಡ್ ಪೀಪಲ್. ಸಿಕ್ಕಾಪಟ್ಟೆ ಜನ ಇನ್ವೆಸ್ಟ್ ಮಾಡಕ್ ಇಷ್ಟಪಡೋದಿಲ್ಲ. ಸೊ ಇಂಥ ಸಿಚುವೇಶನ್ ಅಲ್ಲಿ ಏನ್ ಮಾಡ್ಬೋದು ಅಂದ್ರೆ, ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಫೆಡರೇಷನ್, ಒಂದು ಗವರ್ಮೆಂಟ್, ಕಾರ್ಪೊರೇಟ್ಸ್, ಆಮೇಲೆ ಇವ್ರು 3 ಜನ ಸೇರ್ಕೊಂಡು ಹೌ ದೇ ಆರ್ ಇನ್ವಾಲ್ವಿಂಗ್ ದ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅರೌಂಡ್ ವೇರ್ ದೇ ಆರ್. ಫಾರ್ ಎಕ್ಸಾಂಪಲ್, ಇಫ್ ದೇ ಆರ್ ಅವ್ರ ಏನಾದ್ರು ಒಂದು ಸ್ಮಾಲ್ ವೆಂಚರ್ ಆಗಿ ಓಪನ್ ಮಾಡ್ಬಿಟ್ಟು, ಫಾರ್ ಹುಬ್ಳಿಲಿದ್ರು ಕೂಡ, ಹುಬ್ಳಿ ಅಥವಾ ಬೆಳಗಾವಿಲಿದ್ರೆ, ಸೊ ಹೌ ದೇ ಆರ್ ಡ್ರಾಯಿಂಗ್ ದ ಕ್ರೌಡ್ ಆರ್ ದ ಸ್ಟೂಡೆಂಟ್ಸ್ ಆರ್ ದ ಪೀಪಲ್ ಅರೌಂಡ್, ಇಟ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್. ಸೊ ಇದು ಒಂದು ಏನಂತಾರೆ, ಇಟ್ ವಿಲ್ ಬಿ ಅ ಸ್ಟೆಪಿಂಗ್ ಸ್ಟೋನ್. ಯಾವ ರೀತಿ ನೀವು ಬಿಲ್ಡ್ ಮಾಡ್ತೀರಾ ಫುಟ್ಬಾಲ್ ನ ಕರ್ನಾಟಕದಲ್ಲಿ ಅಂತ. ಸೊ ಫಾರ್ ಎಕ್ಸಾಂಪಲ್, ಇವಾಗ ಹ್ಯಾರಿಸ್ ಅವ್ರು ಇದಾರೆ, ಇಟ್ ಇಸ್ ಮೋರ್ ಆರ್ ಲೆಸ್ ಲೈಕ್ ಬ್ಲೆಸ್ಸಿಂಗ್ ಆಗ್ಬೇಕಿತ್ತು. ಇಟ್ ಇಸ್ ಹ್ಯಾಸಂಟ್ ಬೀನ್ ಫಾರ್ ಅಸ್, ಎಲ್ಲರಿಗೂ ಗೊತ್ತಿರೋದು. ಐ ಥಿಂಕ್ ಇಟ್ ಇಸ್ ದ ಸ್ಕೋಪ್ ಇದೆ, ಆದ್ರೆ ಹೆಂಗ್ ಬಿಲ್ಡ್ ಮಾಡ್ತಾರೆ, ದ ಪೀಪಲ್ ಅರೌಂಡ್ ಶುಡ್ ಬಿ ಏಬಲ್ ಟು ಪ್ಲಾನ್ ಥಿಂಗ್ಸ್. ಅದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅಪಾರ್ಟ್ ಫ್ರಮ್ ದಟ್, ನಿಮ್ಮ ಮೀಡಿಯಂ ಥ್ರೂ ಇವತ್ತೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಟು ಆಲ್ ದ ರೆಗ್ಯುಲರ್ ಫ್ಯಾನ್ಸ್ ಹೂ ಆರ್ ಕಮಿಂಗ್ ಇನ್, ದಯವಿಟ್ಟು ಯಾರಾದ್ರೂ ಹೊಸ ಮುಖಗಳಲ್ಲಿ ನೀವು ಕಂಡ್ರೆ ದಯವಿಟ್ಟು ಒಂದು ಸ್ಮೈಲ್ ಕೊಡಿ, ಮಾತಾಡಿ, ಟ್ರೈ ಟು mingle with them. So it will actually help getting a new person into the stadium. For example, ನಂದ್ರಲ್ಲೇ ತಗೊಂಡ್ರೆ ನಾನು ನಾರ್ಮಲ್ ಆಗಿ ಬರ್ತಾ ಇದ್ದೆ. ಆಮೇಲೆ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಸತೀಶ್ ಅಂತ, ಬೀದರಿಂದ ಇದ್ದವನು. ಅವನು ಮುಂಚೆ ಕೆಲಸ ಮಾಡಿದ್ದ, ಕೋವಿಡ್ ಆದ್ಮೇಲೆ ಈಸ್ ಲೈಕ್ ಶಿಫ್ಟೆಡ್ ಟು ಬೀದರ್. ಅಲ್ಲಿಂದ ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ. ಸೊ ಅವ್ನು ಬರಕ್ ಆಗ್ತಾ ಇಲ್ಲ. ಅದಕ್ಕಿಂತ ಮುಂಚೆ ಕೂಡ ನಾವಿಬ್ರು ಬಂದ್ ಮ್ಯಾಚ್ ನೋಡ್ತಾ ಇದ್ವಿ. ಆಮೇಲೆ ಏನಾಯ್ತಂದ್ರೆ, the first person that I got in touch was Manju, obviously. So it was more or less like a relationship build ಆಯ್ತು. We used to like, ಸರ್ ಎಲ್ಲಿದ್ದೀರಾ, ಇಲ್ಲಿದ್ದೀನಿ, ಬಂದೇ ಇರಿ. ಸೊ ಮ್ಯಾಚ್ ಬರ್ತಾ ಇದ್ವಿ. ಸೊ ಆ ಒಂದು ರಿಲೇಶನ್ಶಿಪ್ ಬಿಲ್ಡ್ ಆಯ್ತು. ಸೊ ಈ ತರದ್ದು ದಯವಿಟ್ಟು ಯಾರಾದ್ರು ಬಂದ್ರು ಕೂಡ ಹೊಸಬ್ರು, ಇನ್ ಕೇಸ್ ಯು ಡೋಂಟ್ ಇವನ್ ಫೀಲ್ ಲೈಕ್ ಟಾಕಿಂಗ್ ಅಲ್ಲ, ಜಸ್ಟ್ ಗಿವ್ ಅ ಸ್ಮೈಲ್. ಇಫ್ ಪಾಸಿಬಲ್, ಜಸ್ಟ್ ಶೇರ್ ಸಮಥಿಂಗ್. ಹೇಗಿದ್ದೀರಾ, ಐ ಯು ನ್ಯೂ ಪರ್ಸನ್ ಹಿಯರ್, ಸಮಥಿಂಗ್, if it is possible. There are introverts maybe like me, but I took the first step, or maybe even Manju took, I'm not sure, but it has led us here. ಅದೇ ಹೇಳ್ತಾ ಇದ್ರಲ್ಲ, ನಮ್ ಗ್ರೂಪ್ ನೋಡಿದ್ರೆ ಇವಾಗ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಇವಾಗ. ಸೊ ಅದೊಂದಿದೆ. ಲಾಸ್ಟ್ಲಿ ಅದಕ್ಕೆ ಪಾಯಿಂಟ್ ಆಡ್ ಮಾಡ್ಬೇಕಂತ ಹೇಳಿದ್ರೆ, ಈ ಚಾನೆಲ್ ಸ್ಟಾರ್ಟ್ ಆಡ್ಬೇಕಂತ ಹೇಳಿದ್ರೆ ಅದೇ ರೀಸನ್. ನಾನು ಮಂಜು ಕ್ರಾಸ್ ಓವರ್ ಆದ್ವಿ ಸ್ಟೇಡಿಯಂ ಅಲ್ಲಿ. ಸೊ ಅದಾದ್ಮೇಲೆ ಈ ಚಾನೆಲ್ ಇದೆ, ಅದಾದ್ಮೇಲೆ ನಾವ್ ಇಲ್ಲಿ ಕೂತಿದ್ದೇವೆ. In 25th episode, man. I am proud.
ಅಲ್ಲಿಗೆ ಬರ್ತಾ ಇದೆ ನಾನು. ಸೊ ನೀವಿಬ್ರು ಇನಿಷಿಯೇಟಿವ್ ತಗೊಂಡು ಟೈಮ್ ತಗೊಂಡು ಎಫರ್ಟ್ಸ್ ಇದೆಯಲ್ಲ, ದಟ್ ಇಸ್ ಆಕ್ಚುಲಿ ವೆರಿ ಬಿಗ್ ಥಿಂಗ್. ಥ್ಯಾಂಕ್ಸ್ ಟು ಯು ಗೈಸ್ ಫಾರ್ ಇನ್ವೈಟಿಂಗ್ ನಮ್ನೆಲ್ಲ ಇಲ್ಲಿ ಕರೆದು. 25th ಎಪಿಸೋಡ್ ಆಕ್ಚುಲಿ ಸ್ಪೆಷಲ್. ನಾವಿಲ್ಲಿ ಇದೀವಿ, ನಮ್ನ ಈ ಎಪಿಸೋಡ್ ನ ಭಾಗಿಯಾಗಿ ಮಾಡಿದೀರಾ ಅಂತ ಹೇಳಿ ನಮ್ಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಬಟ್ ಅಟ್ ದಿಸ್ ಟೈಮ್ there's one person that I really have to thank or appreciate for letting me be is my wife. ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅವಳು ಕೂಡ, ಎಸ್ಪೆಷಲಿ ಶಿ ಇಸ್ ವರ್ಕಿಂಗ್. ಕೆಲ್ಸಕ್ಕೆ ಕರ್ಕೊಂಡು ಹೋಗಿ ಬಿಡೋದು, ನಾನು ಇರೋದಿಲ್ಲ, ಅವಳು ಹೋಗ್ಬೇಕು ನಡ್ಕೊಂಡು, ಯಾರು ಇರಲ್ಲ. ಸೊ ಅವಳಿಗೂ ಸ್ವಲ್ಪ ಜಾಸ್ತಿ ಕಷ್ಟ ಆಗುತ್ತೆ. ಬಟ್ ಇಟ್ಸ್ ಮೋರ್ ಲೆಸ್ ಲೈಕ್ ಶಿ ಹಸ್ ಲೆಟ್ ಮೀ ಬಿ who I want to be, and she has supported me traveling. So just want to thank her as well, and thank you so much for the invitation today. ಅದೇ ಗ್ಯಾಂಗ್ ಅಲ್ಲಿ ಯಾವಾಗ್ಲೂ ಬಾಯ್ಸ್ ಮದ್ವೆ ಆದ್ಮೇಲೆ ಸ್ಲೈಡ್ ಔಟ್ ಆಗ್ಬಿಡ್ತಾರೆ ನಾರ್ಮಲಿ. ಬಟ್ ಸುನಿ ಲಕ್ಕಿ, ಸುನಿ ಇನ್ನೂ ಬರ್ತಿದ್ದಾನೆ ಪ್ರತಿ ಮ್ಯಾಚ್ ಡೇಗೆ. ದಟ್ಸ್ ವಂಡರ್ಫುಲ್. ಓಕೆ, ಟಾಪ್ ಬಾಲ್ ಲೈಕ್ ಇಫ್ ಐ ನಾಟ್ ರಾಂಗ್, ಐ ಥಿಂಕ್ ಸಿಲ್ವಾ ಆದ್ಮೇಲೆ ನಮ್ಗೆ ಮತ್ತೆ 1-2-3 ವೆರಿ ನಾರ್ಮಲ್ ಸೈನಿಂಗ್ಸ್ ತರ ಇದ್ವು, ವೆರಿ ಆವರೇಜ್. ಆಮೇಲೆ ವಿಲಿಯಮ್ಸ್ ಬಂದ್ರು ಅಲ್ಲ. ವಿಲಿಯಮ್ಸ್ ವಿತ್ ದಟ್ ಓಜಿ ಟೀಮ್ ಇದ್ದಿದ್ರೆ ಇನ್ಯಾವ ತರ ಇರ್ತಾ ಇತ್ತು ಅಂತ. ಕ್ರೇಜಿ ಇರೋದಲ್ಲ. ನೈಸ್, ಸೂಪರ್. ಮತ್ತೆ ಆಡ್ ಮಾಡ್ಬೇಕಂದ್ರೆ ವಿಲಿಯಮ್ಸ್, ಸಿಲ್ವಾ ನಿಮ್ಗೆ ಡಿಫೆನ್ಸ್ ಅಲ್ಲಿ ಅಷ್ಟು ಹೆಲ್ಪ್ ಮಾಡಕ್ ಬರಲ್ಲ. ವಿಲಿಯಮ್ಸ್ ಅಟ್ 75th ಮಿನಿಟ್ ಇಲ್ಲ 80th ಮಿನಿಟ್ ಅಲ್ಲೂ ಆ ಎನರ್ಜಿ ಇಟ್ಕೊಂಡು ಓಡಿ ಟ್ರ್ಯಾಕ್ ಬ್ಯಾಕ್ ಮಾಡಿ ಬರ್ತಾನಲ್ಲ ಓಜಿ. ನಾನು ಸಿಲ್ವಾಗಿಂತ ಚೆನ್ನಾಗಿ ರೇಟ್ ಮಾಡ್ತೀನಿ ವಿಲಿಯಮ್ಸ್ ನ. ಆಸೀಸ್ ಐ ಥಿಂಕ್ ಆಸೀಸ್ ಆರ್ ಲೈಕ್ ಮೆಂಟಾಲಿಟಿ ವಾರಿಯರ್ಸ್ 100%. ಲೈಕ್ ಇಟ್ಸ್ ಪ್ಯೂರ್ಲಿ ಜೆನೆಟಿಕ್ಸ್ ಅನ್ಸುತ್ತೆ ಅವ್ರದ್ದು. ವಿಲಿಯಮ್ಸ್ ಅಣ್ಣ ಆಕ್ಚುಲಿ ಐ ಲೀಗ್ ಅಲ್ಲಿ ಆಡಿದ್ರು, ನೆರೋಕೋಗ್ ಆಡಿದ್ರು, ಟ್ರಾವೋಗ್ ಆಡಿದ್ರು. ನೆರೋಕೋಗ್ ಆಡಿದ್ರು ಅನ್ಸುತ್ತೆ, ಆರ್ಯನ್ ವಿಲಿಯಮ್ಸ್ ಅಂತ. ಅವರು ಇಂಡಿಯನ್ ಪಾಸ್ಪೋರ್ಟ್ ಕೂಡ ಟ್ರೈ ಮಾಡಿದ್ರು ನ್ಯಾಷನಲ್ ಟೀಮ್ ಆಡ್ಬೇಕು ಅಂತ ಡ್ಯೂರಿಂಗ್ ಕಾನ್ಸ್ಟಂಟೈನ್ ಟೈಮ್, ಲಾಸ್ಟ್ AFC 2019 AFC ಟೈಮ್ ಅಲ್ಲಿ. ಐ ಥಿಂಕ್ ಅವ್ರಿಗೆ ಆಗ್ಲಿಲ್ಲ ಅದು. ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಕೂಡ ಇದ್ರು ಅವರು. ಆರ್ಯನ್ ಸ್ಮಾಲರ್ ಸ್ಟೋರೀಸ್ ನೋಡಿ, ಲೈಕ್ ಎಲ್ಲಿಂದ ಎಲ್ಲಿಗೆ ಗೊತ್ತಿರಲಿಲ್ಲ ಇದು. ನಿಜ. ಸಿ ಅದೇ ದಟ್ಸ್ ವಾಟ್ ಲೈಕ್ ವಿಲಿಯಮ್ಸ್ ಐ ಥಿಂಕ್ ಇನ್ನು ಹೆಂಗಿದಾನೆ, ರ್ಯಾನ್ ಇರ್ಬೇಕು, ತುಂಬಾ ಲಾಂಗ್ ಟೈಮ್ ಇರ್ಬೇಕು BFC ಜೊತೆ. ಯಾಕಂದ್ರೆ ಆ ತರ ಪ್ಲೇಯರ್ಸ್ ಡ್ರೆಸ್ಸಿಂಗ್ ರೂಮ್ಗೆ ಬ್ಲೆಸ್ಸಿಂಗ್ ಅಲ್ಲ ಅವರು. ಅವ್ರು ಬಂದ ತಕ್ಷಣನೇ ಅದೊಂದು ಪಾಸಿಟಿವ್, ಪ್ರಾಪರ್ ಪಾಸಿಟಿವ್ ವೈಬ್. ಅವನ ಹತ್ರ ಬಾಲ್ ಇದ್ರೇನೆ ಖುಷಿ ಆಗುತ್ತೆ ಒಂಥರ. ನನ್ಗೆ ಅದೇ ದಟ್ ಈಸ್ ಒನ್ ಥಿಂಗ್ ವೇರ್ ಇಲ್ಲಿ ತನಕ ಲೈಕ್ BFC ಎಷ್ಟೇ ಮಾಡಿದೆ, ಅವ್ರ BFC ತಪ್ಪು ಅಂತ ಹೇಳ್ತೀವಲ್ಲ ನಾವು, ನನ್ಗೆ ಅದೊಂದೇನೆ ಇರೋದು ಬೇಜಾರೇನಂದ್ರೆ ನಮ್ಗೆ ಅಬ್ಸಲ್ಯೂಟ್ ಜೆಮ್ಸ್ ನಾವು ಬಿಟ್ಕೊಟ್ಟಿರೋದು. ಅಂದ್ರೆ ನೋ ರೀಸನ್ ಅಟ್ ಆಲ್. ಅದ್ ಏನಾರು ಅದ್ ಒಂದು ಡಿಸಿಷನ್ ಮೇಕಿಂಗ್ ಹೋಪ್ಫುಲಿ ವಿ ಹ್ಯಾವ್ ಲರ್ನ್ಡ್, ಲೈಕ್ ಅಂದ್ರೆ ಪಾರ್ಥು ಅಥವಾ ಏನಂತಾರೆ ದ ಮ್ಯಾನೇಜ್ಮೆಂಟ್ ಹ್ಯಾವ್ ಲರ್ನ್ ದಟ್. ಇದು ಯಾಕೆಂದ್ರೆ ಈ ಪ್ಲೇಯರ್ಸ್ ಎಲ್ಲ ಹೋಗ್ಬೇಕು ಅಂತ ಹೋಗಿರೋದಲ್ಲ, ಅದು ಡಿಫ್ರೆನ್ಸ್. ಬೇರೆ ಟೀಮ್ಸ್ ಅನ್ನು ಒಬ್ಸರ್ವ್ ಮಾಡಿರ್ತೀರಾ, ಅವರು ಒದ್ದಾಡಿ ಏನೇನೋ ಟ್ಯಾಂಟ್ರಮ್ಸ್ ನ ಥ್ರೋ ಮಾಡಿ ಆಚೆ ಹೋಗ್ಬೇಕು ಅಂತಾರೆ. ಇಲ್ಲಿ ಇಲ್ಲ, ಸೈಲೆಂಟ್ ಎಕ್ಸಿಟ್, ಯಾರಿಗೂ ಗೊತ್ತಿಲ್ಲ ಏನು ಒಳಗಡೆ ಏನಾಯ್ತು ಅದು ಇದು ಅಂತ. ನೋ ಒನ್ ವಾಂಟೆಡ್ ಟು ಗೋ ಔಟ್. ಸೊ ಅದೇನೆ ವಿ ಹ್ಯಾವ್ ಟು ರಿಟೈನ್ ದಿಸ್ ಪ್ಲೇಸ್. ಯಾಕಂದ್ರೆ ಮೆಂಟಾಲಿಟಿ ದೆನ್ ಫುಟ್ಬಾಲ್ ಎಷ್ಟೇ ಇದ್ರು ಮೆಂಟಾಲಿಟಿ ಇದ್ರೆ ಯು ಕ್ಯಾನ್ ಆಲ್ವೇಸ್ ವಿನ್ ಅಷ್ಟೇ. ನಿಜಲ್ಲ, ಎಟ್ ದಟ್ ಸ್ಟೇಜ್ ಎವ್ರಿವನ್ ಈಸ್ ಬ್ರಿಲಿಯಂಟ್, ಎವ್ರಿವನ್ ಹ್ಯಾಸ್ ಎ ಗುಡ್ ಟಚ್, ಎವ್ರಿವನ್ ಹ್ಯಾಸ್ ದ ಸ್ಪೀಡ್, ಎವ್ರಿವನ್ ಹ್ಯಾಸ್ ದಟ್ IQ ಆಫ್ ಫುಟ್ಬಾಲ್. ಇಟ್ ಇಸ್ ಜಸ್ಟ್ ದ ಮೆಂಟಾಲಿಟಿ ಅಂಡ್ ಪ್ರಾಪರ್ ಆ ಗೇಮ್ ಡೇ ಅಲ್ಲಿ ಆ 90 minutes ಅಲ್ಲಿ ಏನ್ ಮಾಡ್ತೀನಿ. ಸೊ ದಟ್ಸ್ ಇಟ್ ಗೈಸ್. ಮತ್ತೆ ತುಂಬಾ ಒಳ್ಳೆ ಎಪಿಸೋಡ್ ಆಯ್ತು. ನಾನು ಹಿಂಗಾಗುತ್ತೆ ಅನ್ಕೊಂಡಿರ್ಲಿಲ್ಲ. ತುಂಬಾ ಚೆನ್ನಾಗಿತ್ತು ಕೂಡ. ಇಟ್ ಜಸ್ಟ್ ವೆಂಟ್ ಅವೇ. ಹಂಗೆ ಸುಮ್ನೆ ಹೇಳ್ತಿದೀನಿ, ವಿ ರೆಕಾರ್ಡೆಡ್ ಫಾರ್ 1 hour 30 minutes ಆಲ್ರೆಡಿ. ಸೊ ಆ ತರ ಹೋಯ್ತು ಇದು. ಸೊ ಥ್ಯಾಂಕ್ ಯು ಸೋ ಮಚ್ ಈ ಎಪಿಸೋಡಿಗೆ ಬಂದದಕ್ಕೆ. ದರ್ಶನ್ ನಿಮ್ಗೂ ಥ್ಯಾಂಕ್ಸ್. ಮತ್ತೆ ಸುನಿ, ಯಶ್ ಯಾವಾಗ್ಲೂ ಇರ್ತಾನೆ, ಅವಂಗೆಲ್ಲ ಥ್ಯಾಂಕ್ಸ್ ಬೇಡ. ಸುನಿನ ಮುಂಚೆನೆ ಹೇಳಿದ್ದೆ, ಸುನಿ ಬರ್ಬೇಕು ನೀವು ಅಂತ. ಅವ್ರು ಸ್ವಲ್ಪ ಬಿಜಿ ಆಗಿರೋದ್ರಿಂದ ಬರ್ಲಿಕ್ಕೆ ಆಗಿಲ್ಲ. ಬಟ್ ಇದು ಪ್ರಾಪರ್ ಎಪಿಸೋಡ್ ಅವ್ರಿಗೆ ಬರ್ಲಿಕ್ಕೆ. ಸೊ ಒನ್ ಮೋರ್ ಟೈಮ್ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದ್ಸಾರಿ ನಮ್ಮ ಎಪಿಸೋಡಿಗೆ ಮತ್ತೊಂದ್ಸಾರಿ ನಾ ಕರಿತೀನಿ ನಿಮ್ಮನ್ನ. ಮತ್ತೊಂದ್ಸಾರಿ ಬನ್ನಿ, ಇನ್ನೂ ಜಾಸ್ತಿ ಕರ್ನಾಟಕ ಫುಟ್ಬಾಲ್ ಬಗ್ಗೆ ಮಾತಾಡೋಣ. ದರ್ಶನ್ ನಿಮ್ ಜೊತೆ ಹತ್ರ ತುಂಬಾ ಇದೆ ಮಾತಾಡೋಣ ಮುಂದೆ ಹೋಗ್ತಾ. ಅದ್ ಹೇಳ್ತಾ ನಮ್ಮ 25 ಎಪಿಸೋಡ್ಗೂ ನೋಡಿ ಸಪೋರ್ಟ್ ಮಾಡಿರಂತ, ಮತ್ತೆ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋಂತ ಎಲ್ಲರಿಗೂ ಧನ್ಯವಾದ. ನಮ್ಮ ಸಬ್ಸ್ಕ್ರಿಪ್ಷನ್ ಅದೆಲ್ಲ ಪರ್ಸನಲಿ ನನಗೆ ತುಂಬಾ ಮ್ಯಾಟರ್ ಆಗಲ್ಲ. ಬಟ್ ಏನಕ್ಕೆ ಮ್ಯಾಟರ್ ಆಗ್ಬೇಕು ಅಂದ್ರೆ ಇದು ಸ್ಪ್ರೆಡ್ ಆಗ್ಬೇಕು. ನಾ ರೀಸನ್ ಅದೇ ಹೇಳಿದ್ದೆ ಫಸ್ಟ್ ಡೇ. ನಾನು ಪ್ರವೀಣ್ ಒಂದು ಎಪಿಸೋಡ್ ಮಾಡ್ಬೇಕಾದ್ರೆ ಇಬ್ಬರೇ ಇದ್ದಾಗ ಫಸ್ಟ್ ಡೇ ಇದ್ರಲ್ಲಿ ನಾವು ಅದು ಹೇಳಿದ್ದು ಒಂದೇ, ಬೆಂಗಳೂರು ಫುಟ್ಬಾಲ್ ನ, ಕರ್ನಾಟಕ ಫುಟ್ಬಾಲ್ ನ ಮತ್ತೆ
ಇಂಡಿಯನ್ ಫುಟ್ಬಾಲ್ ನ ಕನ್ನಡೀಕರಣ ಮಾಡೋದು, ಅದಷ್ಟೇ ನಮ್ದು ಏಮು. ಸೊ ಎಷ್ಟು ಜನಕ್ಕೆ ಆಗುತ್ತೆ ಅಷ್ಟು ಜನಕ್ಕೆ ಸ್ಪ್ರೆಡ್ ಮಾಡ್ಬೇಕು. ನಾನು ಕೂಡ ಫುಟ್ಬಾಲ್ ಆಡ್ತಿದ್ದೆ, ನಾನ್ ರೀಜನಲ್ ಲೆವೆಲ್ ಎಲ್ಲ ಆಡಿದ್ದೆ, ಕಾಸರಗೋಡು ಎಲ್ಲ ಹೋಗಿ ನಮ್ ಸ್ಕೂಲಲ್ಲಿ ಇದ್ದಾಗ. ಬಟ್ ಅದೇ ಲಾಸ್ಟ್ ನನ್ ಕೋಚ್ ಅಂತ ಇದ್ದಿದ್ದು ನಮ್ ಸೀನಿಯರ್ಸ್, ನನ್ PT ಕೂಡ ಅಲ್ಲ, ನನ್ ಸೀನಿಯರ್ಸೇ ನನ್ನ ಕೋಚ್ ಆಗಿದ್ರು ಅವಾಗ. ಸೊ ಅವ್ರು ನನಗೆ ಏನ್ ಹೇಳ್ಕೊಡ್ತಿದ್ರು ಅದಷ್ಟೇ ಫುಟ್ಬಾಲ್ ನಂಗೆ ಗೊತ್ತಿದ್ದು. ಹಾಗಾಗಿ ಈ ನಮ್ದು ಇನ್ಫಾರ್ಮೇಶನ್ ಇಂದ ತುಂಬಾ ಜನಕ್ಕೆ ಸ್ಪ್ರೆಡ್ ಆಗೋದು ಏನಂದ್ರೆ ಎಲ್ಲಿ ಕೋಚಸ್ ಇದಾರೆ, ಎಲ್ಲಿ ಏನ್ ನಡೀತಿದೆ, ಇದು ನಮ್ದು ಮೋಟಿವ್. ಎಲ್ಲಾ ಜನಕ್ಕೂ ಗೊತ್ತಾಗಬೇಕು, ನಮ್ ಕನ್ನಡ ಮಕ್ಕಳಿಗೆ ಗೊತ್ತಾಗಬೇಕು, ನಮ್ ಕನ್ನಡ ಹುಡುಗರಿಗೆ ಗೊತ್ತಾಗಬೇಕು, ಫುಟ್ಬಾಲ್ ಬಗ್ಗೆ ಜಾಸ್ತಿ ಗೊತ್ತಾಗ್ಲಿ ಅಂತಾನೆ ನಾವ್ ಇದನ್ನ ಮಾಡ್ತಾ ಇರೋದು. ಯಶ್ ಏನೋ ಹೇಳ್ತಾ ಇದ್ರಿ. ನೀವ್ ಹೇಳಿದ್ದಕ್ಕೆ ಆಡ್ ಮಾಡ್ಬೇಕು, ನಮ್ಗೂ ಇವನ್ ನಮ್ ಕಾಲೇಜ್ ಟಾಪ್ ಲೆವೆಲ್ ಕಾಲೇಜ್ ಇರ್ಬೋದು, ಯಾವ್ದೇ ತರ ನಮ್ಗೂ ಕೋಚ್ ಆಗ್ಲಿ ಏನೂ ಇರ್ಲಿಲ್ಲ. ಈ ಟೈಮಲ್ಲಿ ಒಂದ್ ನೇಮ್ ತಗೊಳಕ್ ಇಷ್ಟಪಡ್ತೀನಿ, ಆನಂದ್ ವರ್ಧನ್ ಅಂತ. ಹಿ ಇಸ್ ಮೈ ಸೀನಿಯರ್. ಅವರು ಕೇರಳ ಬ್ಲಾಸ್ಟರ್ಸ್ ರಿಸರ್ವ್ಸ್ ಅಲ್ಲಿ ಟಾಕ್ಟಿಕಲ್ ಅನಾಲಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದಾರೆ ಇವಾಗ. ಇಂಡಿಯನ್ಸ್ ವುಮೆನ್ಸ್ ಟೀಮ್ ಅಲ್ಲೂ ವರ್ಕ್ ಮಾಡಿದ್ರು. ಸೊ ನಿಮ್ಗೆ ಗೊತ್ತಿರ್ಬೇಕು, ಇದಾಯ್ತು AFC ವುಮೆನ್ ಕಪ್ ಆಯ್ತಲ್ಲ, ಅಲ್ಲಿ ಕೂಡ ವರ್ಕ್ ಮಾಡಿದ್ರು ಅವರು. ಅವರೇ ನನಗೆ ಪುಷ್ ಮಾಡಿದ್ದು. ನಾನು ಏನೇವರೆಗೂ ನಾನು ಪ್ರೈಸ್ ಇಲ್ಲ ಅವಾರ್ಡ್ ತಗೊಂಡಿರ್ಬೋದು, ಇಲ್ಲ ಏನೇ ನನ್ನ ಟೀಮನ್ನು ಲೀಡ್ ಮಾಡಿರ್ಬೋದು, ಈಸ್ ದ ಒನ್. ಅವನೇ ಫಸ್ಟ್ ಮೋಟಿವೇಟ್ ಮಾಡಿ ನಿನ್ ಕೈಲಿ ಆಗುತ್ತೆ ನೀನ್ ಮಾಡು ಅಂತ ಮೋಟಿವೇಟ್ ಮಾಡಿದ್ದ ಅವನು. ಅಂಡ್ ಈಸ್ ಅ ರೆಗ್ಯುಲರ್ BFC ವೆಸ್ಟ್ ಬ್ಲಾಕ್. ನಾವು ಈಸಿ ಕೇರಳ Super. We need these people. Yeah, we need these. ನಿಜ. ಸೊ ಅದೇ ನನ್ನ ಡ್ರೀಮ್ ಏನಿದೆ ಅಥವಾ ನಾನು ಏನು ಇಮೇಜ್ ಮಾಡ್ತೀನಿ ಅಂದ್ರೆ ಎವ್ರಿ ಸ್ಕೂಲ್, ನಾಟ್ ಅಟ್ ಲೀಸ್ಟ್ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಇರುವಂತ ಚೆನ್ನಾಗಿರೋ ಸ್ಕೂಲ್ಗಳಿಗೆ ಒಬ್ಬ ಟ್ರೇನ್ಡ್ ಆಗಿಂತ ಅಥವಾ ಕೋಚ್ಗಳು ಹೋಗಕ್ ಶುರು ಮಾಡಿದ್ರೆ ಅಲ್ಲಿಂದ ಫುಟ್ಬಾಲ್ ಸೀನ್ಸ್ ಚೇಂಜ್ ಆಗುತ್ತೆ ಅನ್ನೋ ನನ್ನೊಂದು ಪರ್ಸನಲ್ ಒಪಿನಿಯನ್. ಐ ಥಿಂಕ್ KSFA ತುಂಬಾ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ. ರೀಸೆಂಟ್ ಆಗಿ ಬೆಳಗಾವಿಯಲ್ಲಿ ಕೂಡ ಸರ್ಟಿಫಿಕೇಶನ್ ಆಯ್ತು ಫುಟ್ಬಾಲ್ದು. ಐ ಥಿಂಕ್ CUB ಏನೋ ಸರ್ಟಿಫಿಕೇಶನ್ಸ್ ಆಯ್ತು. ಸೊ ಈ ತರ ಜಾಸ್ತಿ ಆದಾಗ ಏನಾಗುತ್ತೆ, ಅಭ್ಯಾಸ ಕೋಚಸ್ ಆದಾಗೆಲ್ಲ ಸುಮ್ಮನೆ ಮನೇಲಿ ಹತ್ರ ಕೂರಲ್ಲ. ಸೊ ಅವ್ರ ಪ್ಯಾಷನ್ ಇಂದಾನೆ ಅವ್ರು ಕೋಚಿಂಗ್ ಮಾಡಿರ್ತಾರೆ ಅಂದ್ಮೇಲೆ ಯಾರಿಗೋ ಹೋಗಿ ಹೇಳ್ತಾರೆ. ಸೊ ಅದೇ ಚೇಂಜ್ ಆಗ್ಬೇಕು, ಅದೇ ಎಜುಕೇಟ್ ಆಗ್ಬೇಕು ಜನಕ್ಕೆ ಅಂತ ನಮ್ ಕಡೆಯಿಂದ ಎಷ್ಟು ಇನ್ಫಾರ್ಮೇಶನ್ ಆಗುತ್ತೋ ಅಷ್ಟು ಇನ್ಫಾರ್ಮೇಶನ್ ನಾವು ತಲುಪಿಸಿ ಟ್ರೈ ಮಾಡ್ತೀವಿ. ಈ ಎಪಿಸೋಡ್ ಇಂದ ಮತ್ತೊಂದ್ಸರಿ ಅದನ್ನೇ ರಿಕ್ವೆಸ್ಟ್ ಮಾಡ್ತಿರೋದು, ನಿಮಗೆ ಯಾರಾದ್ರೂ ಚೆನ್ನಾಗಿ ಫುಟ್ಬಾಲ್ ಆಡೋರು ಗೊತ್ತಿದ್ರೆ, ಅವರಿಗೆ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ ಅಂದ್ರೆ, ಪಾತ್ ಗೊತ್ತಿಲ್ಲ ಅಂದ್ರೆ ನಮ್ಮನ್ನ ರೀಚ್ ಔಟ್ ಮಾಡಿ. ನಮಗ್ ಗೊತ್ತಿರೋರ ಹತ್ರ ನಾವು ನಿಮ್ಮನ್ನ ಸೇರಿಸ್ತೀವಿ. ಅಂದ್ರೆ ಇವಾಗ ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ ಹಾಸ್ಟೆಲ್ಗಳಾಯ್ತು, ಅದಾಯ್ತು, ಅಥವಾ ಆಲ್ರೆಡಿ ಇವಾಗ ದರ್ಶನ್ ನೋಡಿದ್ರೆ ಆಲ್ರೆಡಿ BA ಡಿವಿಷನ್ ಆಡ್ತಿದ್ದಾರೆ. ಆತರ ನಮಗೂ ಗೊತ್ತಿರುವಂತ ಸ್ವಲ್ಪ ಕಾಂಟ್ಯಾಕ್ಟ್ಸ್ ಗಳು ನಿಮ್ಗೆ ಅಲ್ಲಿ ನಾವು ಕನೆಕ್ಟ್ ಮಾಡಿ ಟ್ರೈ ಮಾಡ್ತೀವಿ. ಸೊ ಒನ್ಲಿ ಒನ್ ಏನಂದ್ರೆ ನಮ್ಗೆ ಫುಟ್ಬಾಲ್ ಸ್ಪ್ರೆಡ್ ಆಗ್ಬೇಕು, ಕನ್ನಡದಲ್ಲಿ ಸ್ಪ್ರೆಡ್ ಆಗ್ಬೇಕು, ಕನ್ನಡಿಗರು ಫುಟ್ಬಾಲ್ ಜಾಸ್ತಿ ಆಡ್ಬೇಕು. ಸಂತೋಷ್ ಟ್ರೋಫಿ ಇನ್ನೊಂದು 2 ಅಥವಾ 3 ವರ್ಷಕ್ಕೆ ಕಂಪ್ಲೀಟ್ 22 ಜನನು ಕನ್ನಡಿಗರೇ ಇರ್ಬೇಕು. ಈ ಸಾರಿ 17 ಜನ ಇದೀವಿ, ಮುಂದೆ ಹೋಗ್ತಾ 22 ಜನನು ಕನ್ನಡಿಗರೇ ಇರ್ಬೇಕು. ಸೊ ಆತರ ಹೇಳ್ತಾ ಈ ಎಪಿಸೋಡ್ ನ ಮುಗಿಸ್ತಾ ಇದೀವಿ. ಮತ್ತೊಂದ್ಸರಿ ಧನ್ಯವಾದ ಗೈಸ್. ಮತ್ತೊಂದ್ಸರಿ ಸಿಗೋಣ, ಮತ್ತೊಂದ್ಸರಿ ಫುಟ್ಬಾಲ್ ಮಾತಾಡೋಣ, ಮತ್ತೊಂದ್ಸರಿ ಬೆಂಗಳೂರು ಫುಟ್ಬಾಲ್ ಮಾತಾಡೋಣ, BFC ಬಗ್ಗೆ ಮಾತಾಡೋಣ. ಜೈ ಫುಟ್ಬಾಲ್, ಜೈ ಕನ್ನಡ. ಥ್ಯಾಂಕ್ ಯು ಸೋ ಮಚ್. Thank you. Thank you, boys.